ಏನ್ ಡ್ರೀಮ್ ಇತ್ತು ಸರ್ ನಿಮ್ಗೆ ಯು ಪಿ ಎಸ್ ಸಿಗಿಂತ ಮುಂಚೆ? ಸೊ ಏನ್ ನಿಮ್ಗೆ ಫೈನಲ್ ಯು ಪಿ ಎಸ್ ಸಿ ಮಾಡ್ಬೇಕಂತಾನೆ ಆಯ್ತಾ, ಹೆಂಗೆ ಸರ್? ಸರ್ ಆ್ಯಕ್ಚುಲಿ ನಂದು ಡ್ರೀಮ್ ಬಂದು ಫಿಲ್ಮು ಸರ್, ಫಿಲ್ಮ್ ಇಂಡಸ್ಟ್ರಿ. ನೀವು ಯಾವಾಗ ಸೀರಿಯಸ್ ಆಗಿ ಥಿಂಕ್ ಮಾಡಿದ್ರಿ ಸರ್, ಇಲ್ಲಪ್ಪ ನಾನು ಸಿವಿಲ್ ಸರ್ವಿಸ್ ಮಾಡಲೇಬೇಕು? ಸರ್ ಆ್ಯಕ್ಚುಲಿ ಎಲ್ಲೂ ಪಾಡ್ಕಾಸ್ಟಲ್ಲಿ ಹೇಳಿಲ್ಲ ಇದು, ಫಸ್ಟ್ ಟೈಮ್ ಇಲ್ಲಿ ಹೇಳ್ತಿದ್ದೀನಿ. ನಾನು ನನ್ನ ಹುಡುಗಿ ಪ್ರಪೋಸ್ ಮಾಡಿದ್ದೀನಿ ಸರ್, ಅದು 2018 ಡಿಸೆಂಬರ್ 13. ಇನ್ ದಟ್ ಮೊಮೆಂಟು ಐ ಪ್ರಾಮಿಸ್. ನಿಮ್ಮ ಬಿಫೋರ್ ಯು ಪಿ ಎಸ್ ಸಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಕಲಿಯೋ ಅಂಡರ್ಸ್ಟ್ಯಾಂಡಿಂಗ್ ಏನಿತ್ತು ಸರ್ ಯು ಪಿ ಎಸ್ ಬಗ್ಗೆ? ಸರ್ ಆ್ಯಕ್ಚುಲಿ ಯು ಪಿ ಎಸ್ ಸಿ ಬಗ್ಗೆ ಝೀರೋ ನಾಲೆಡ್ಜ್, ಏನೋ ಗೊತ್ತಿರಲಿಲ್ಲ ನನಗೆ. ಯಾವ ಪಾಯಿಂಟಲ್ಲಿ ಅಥವಾ ಯಾವ ಅಟೆಂಪ್ಟಲ್ಲಿ ನೀವು ತಲೆಯಲ್ಲಿ ಒಂದು ಥಾಟ್ ಬಂತು, ಇವಾಗ ಬೇಡಪ್ಪ ಕ್ವಿಟ್ ಮಾಡಿಬಿಡೋಣ ಕಂಪ್ಲೀಟ್ ಆಗಿ ಅಂತ? ಆ್ಯಕ್ಚುಲಿ 24 ಅಟೆಂಪ್ಟ್ ರಿಸಲ್ಟ್. ನಾನು ವೆರಿ ಸರ್ಪ್ರೈಸಿಂಗ್ ಕ್ವಶನ್ ಅಂದರೆ ಈ ಸಲ ಇಂಟರ್ವ್ಯೂದು ಫಸ್ಟ್ ಕ್ವಶನ್ನು ಇನ್ ವಿಚ್ ಲ್ಯಾಂಗ್ವೇಜ್ ಯು ಡ್ರೀಮ್ ಅಂತ, ನೀನು ಯಾವ ಭಾಷೆಯಲ್ಲಿ ಕನಸು ಕಾಣ್ತೀಯ ಅಂತ. ಸೆಕೆಂಡ್ ಕ್ವಶನ್ನು ನೀನು ಕನಸು ಕಾಣ್ತಾ ಇರ್ಬೇಕಾದ್ರೆ ಅದು ಬ್ಲಾಕ್ ಆ್ಯಂಡ್ ವೈಟ್ ಬರುತ್ತಾ ಇಲ್ಲ ಕಲರ್ ಬರುತ್ತಾ ಅಂತ. ಸೊ ಮೆಂಟಲಿ ಯಾವ ಥರ ಇರ್ಬೇಕು ಸರ್ ಒಬ್ರು ಯು ಪಿ ಎಸ್ ಸಿ ಆಸ್ಪಿರೆಂಟ್? ನೀವು ಯಾವ ಥರ ಇರ್ತೀರಿ? ನಮ್ದು ಪಿ ಜಿ ದುಡ್ಡು ಇರ್ತಿದೆ 5,500 ರೂಪಾಯಿ ಕೊಡಬೇಕಾಗಿದ್ದು. ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಒಂದು 200 ರೂಪಾಯಿ ಕೊಡಿ ಅಂತ ಹೇಳಿ 200 ರೂಪಾಯಿ ಉಳಿಸ್ಕೊಂಡು 5,300 ರೂಪಾಯಿ ಕಟ್ತಿದ್ದೋ. ಅವನು 5,300 ಕಟ್ಟಿ 700 ರೂಪಾಯಿ ಉಳಿಸ್ತಿದ್ದ. ನಂದು 200 ಒಂದು 700. ಇದೇ ನಮ್ದು ಯು ಪಿ ಎಸ್ ಸಿಲಿ ಒಂದು ತಿಂಗಳಿಗೆ ಟೀ ಮತ್ತೆ ಬುಕ್ ಏನು ತಗೋಬೇಕು ಅದೆಲ್ಲ. ವಾಟ್ ಆರ್ ದಿ 5 ಗೋಲ್ಡನ್ ಟಿಪ್ಸ್ ಟು ಕ್ರ್ಯಾಕ್ ದಿ ಯು ಪಿ ಎಸ್ ಸಿ ಫಿಲಿಮ್ಸ್? ಸರ್ 5 ಗೋಲ್ಡನ್ ಟಿಪ್ಸ್ ಅಂತ ಬಂತು ಅಂದರೆ, ವಾಟ್ ಆರ್ ದಿ 5 ಕಾಮನ್ ಮಿಸ್ಟೇಕ್ ಯು ಪಿ ಎಸ್ ಸಿ ಆಸ್ಪರ್ಸ್ ಡು ಟು ಕ್ಲಿಯರ್ ದ ಯು ಪಿ ಎಸ್ ಸಿ ಪ್ರಿಲಿಮ್ಸ್? ಸರ್ ಒಂದು ರಾಂಗ್ ಸೋರ್ಸ್ಗಳನ್ನು ಹುಡ್ಕೊಳ್ತಾರೆ. ಸೊ ವಾಟ್ ಆರ್ ದಿ 5 ಯುವರ್ ಇಂಪಾರ್ಟೆಂಟ್ ಟಿಪ್ಸ್ ಟು ಕ್ಲಿಯರ್ ದಿ ಯು ಪಿ ಎಸ್ ಸಿ ಮೀನ್ಸ್? ಸರ್ ಮೇನ್ಸ್ ಅಂತ ಬಂತು ಅಂದರೆ ಒನ್ ಥಿಂಗ್ ಸೇಮ್, ರೈಟ್ ಸೋರ್ಸು ರೈಟ್ ಗೈಡೆನ್ಸ್. ತುಂಬಾ ಜನ ಪ್ರಿಲಿಮ್ಸ್ ಪಾಸ್ ಮಾಡಿಬಿಡ್ತಾರೆ, ಮೇನ್ಸ್ ಯಾಕೆ ಕ್ವಾಲಿಫೈ ಆಗಲ್ಲ ಸರ್ ಅವ್ರು? ಅದು ಪ್ರಾಕ್ಟೀಸ್ ಮಾಡಿರಲ್ಲ ಸರ್. ಐ ಆಸ್ಟ್ ವಾಟ್ ಇಸ್ ದ ಸೀಕ್ರೆಟ್ ಬಿಹೈಂಡ್ ಇಟ್. ಇಸ್ ಇಟ್ ವೆರಿ ಬ್ಯೂಟಿಫುಲ್ ಪಾಯಿಂಟ್. ಈಗ ನಾನು 10 ಕ್ವಶನ್ ಕೇಳ್ತೀನಿ ಅಂದರೆ ನೀನು 10 ಆನ್ಸರ್ ಮಾಡಬೇಕು ಅನ್ನೋಂಥ ನೆಸೆಸಿಟಿ ಏನಿಲ್ಲ. ಅದರಲ್ಲಿ ಒಂದು 2 ಕ್ವಶನ್ ನೀನು ತುಂಬ ಸ್ಟ್ರಾಂಗ್ ಆಗಿ ಆನ್ಸರ್ ಹೇಳಿ, ಇನ್ನು 8 ಕ್ವಶನ್ ಗೊತ್ತಿಲ್ಲ ಅಂದ್ರೂ ನಡೆಯುತ್ತೆ ಅಂತ. ಹಿ ಸೈಡ್ ಲೈಕ್ ದಟ್. ಸೊ ನೀವು 3 ಇಂಟರ್ವ್ಯೂ ಕೊಟ್ರಿ ಸರ್. ಸೊ ಇಂಟರ್ವ್ಯೂಸ್ ನಿಮ್ಮ ತಲೆಯಲ್ಲಿ ಏನು ಬಂತು ಸರ್? ಅವ್ರು ಏನು ನೋಡ್ಕೊಂಡು ಚರ್ಚೆ ಮಾಡ್ತಾರೆ? ತುಂಬ ಜನಕ್ಕೆ ಏನಾದರೂ ಒಂದು ಇನ್ಸೆಕ್ಯೂರಿಟಿ ಇರುತ್ತೆ, ಏನಪ್ಪ ಅಂದರೆ ಪ್ರಾಪರ್ ಇಂಗ್ಲೀಷ್ ಬರಬೇಕು, ಎಲ್ಲ ಪ್ರಾಪರ್ ನಾಲೆಜ್ ಇರಬೇಕು, ಯಾವುದಾದ್ರು ಕ್ವಶನ್ ಕೇಳ್ತಾರೆ ಎಲ್ಲದಕ್ಕೂ ಆನ್ಸರ್ ಮಾಡಲೇಬೇಕು ಅಂತ. ಸೊ ನೀವು 3 ಇಂಟರ್ವ್ಯೂ ಕೊಟ್ಟಿದ್ದಾರೆ, ಸೊ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು? ಸೊ ದೆನ್ ಸಾಕಪ್ಪ ಇನ್ನೇನು ಬಿಟ್ಬೇಡ ಅನ್ನೋ ಟೈಮಲ್ಲಿ ಎಲ್ಲರೂ ಸ್ವಲ್ಪ ಬರೀರಿ ಅಂತ ಹೇಳಿದ್ರು. ಸೊ ಲಾಸ್ಟ್ ಅಟೆಂಪ್ಟು ಆದ್ರಾಗಲಿ ಅಂತ 25 ಅಟೆಂಪ್ಟ್ ಕೊಟ್ಟಿದ್ದು. ಸೊ ದಿಸ್ ಅಟೆಂಪ್ಟ್ ಐ ಕ್ಲಿಯರ್ಡ್ ಸರ್. ನಮಸ್ತೆ ಕನ್ನಡಾಲಜಿ. ಸೊ ವೆಲ್ಕಮ್ ಟು ಕನ್ನಡಾಲಜಿ ಪಾಡ್ಕಾಸ್ಟ್. ಸೊ ಇವತ್ತು ನಮ್ಮ ಜೊತೆ ತುಂಬ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಸೊ ಆಲ್ರೆಡಿ ನಾವು ಒಬ್ಬರು ಯು ಪಿ ಎಸ್ ಸಿ ರ್ಯಾಂಕ್ ಹೋಲ್ಡರ್ನ ಮೀಟ್ ಆಗಿದ್ದೀವಿ, ಕಿರಣ್ ಕಮಟೆ ಸರ್ಗೆ. ಸೊ ಅದೇ ರೀತಿಯಾಗಿ ನಮ್ಮ ಕನ್ನಡದ ಹೆಮ್ಮೆ ಅನ್ಬೋದು, ಕರ್ನಾಟಕದ ಹೆಮ್ಮೆನೂ ಅನ್ಬೋದು. ಸೊ ಲಾಸ್ಟ್ ಇಯರ್ ಯು ಪಿ ಎಸ್ ಸಿ 2025 544 ರ್ಯಾಂಕ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಯು ಪಿ ಎಸ್ ಸಿ ಸಿ ಎಸ್ ಸಿ 2025 ಅಲ್ಲಿ 554 ರ್ಯಾಂಕ್ ಹೋಲ್ಡರ್ ನಮ್ಮ ಜೊತೆಗಿದ್ದಾರೆ, ಧನಂಜಯ ಆರ್ ಸರ್. ಸರ್ ವೆಲ್ಕಮ್ ಟು ದಿ ಕನ್ನಡಾಲಜಿ ಪಾಡ್ಕಾಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಆ್ಯಕ್ಚುಲಿ ಕಿರಣ್ ಸರ್ ಇದನ್ನು ಪಾಡ್ಕಾಸ್ಟನ್ನು ನೋಡಿದಾಗ ಐ ಫೆಲ್ಟ್ ವೆರಿ ಹ್ಯಾಪಿ. ಸೊ ನಾನು ಕೂಡ ರೀಲ್ಸ್ ಶೇರ್ ಮಾಡಿದ್ದೆ ಅವಾಗ. ಎಸ್ ನೋಡಿ. ಸೊ ಇಟ್ ವಾಸ್ ವೆರಿ ಗುಡ್. ಸೊ ಅದಕ್ಕೋಸ್ಕರ ನೀವು ಕರೆದಾಗ ಬರಬೇಕು ಅನಿಸ್ತು. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಸರ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಫಾರ್ ಸೆಕ್ಯೂರಿಂಗ್ 554 ರ್ಯಾಂಕ್. ಸೊ ಲೈಫ್ ಯಾವ ಥರ ಚೇಂಜ್ ಆಗಿದೆ ಸರ್ ಈಗ? ಸರ್ ಆ್ಯಕ್ಚುಲಿ ಇಟ್ ವಾಸ್ ಅ ಲಾಂಗ್ ಜರ್ನಿ, 7 ವರ್ಷದ ಜರ್ನಿ. ಸಿಕ್ಕಾಮಟ್ಟೆ ಫ್ರಸ್ಟ್ರೇಷನ್ನು, ಆಗುತ್ತಾ ಇಲ್ವಾ ಅಂತ ಎಷ್ಟೆಷ್ಟೋ ಟೆನ್ಷನ್ ಆಗಿತ್ತು. ಒಂದ್ಸಲ ಕ್ಲಿಯರ್ ಆದ್ಮೇಲೆ ಈಗ ತುಂಬ ರಿಲೀಫ್ ಅನಿಸ್ತಿದೆ ಸರ್. ಆ್ಯಂಡ್ ಇದು ಏನಂತ ಹೇಳ್ತೀವಿ ಅಂದರೆ, ಇಷ್ಟು ದಿನ ಕಾಯ್ದಿದ್ದಕ್ಕೆ ಏನೋ ಒಂದು ಸಿಕ್ತಲ್ಲ ಆಗೋಂಥ ಒಂದು ನೆಮ್ಮದಿ ಮತ್ತು ಪೇರೆಂಟ್ಸ್ ಖುಷಿ, ಅದನ್ನು ನೋಡಿದಾಗ ತುಂಬ ನಿರಾಳ ಅನಿಸ್ತದೆ ಸರ್, ಅಷ್ಟೇ. ಸೊ ಖುಷಿ ಆಗಿದ್ದೀರಾ? ತುಂಬ. ಸೊ ಸರ್ ಇವಾಗ ವಿಲ್ ಸ್ಟಾರ್ಟ್. ಸೊ ನಮಗೆ ನಿಮ್ಮ ಬಗ್ಗೆ ಹೇಳಿ ಸರ್. ನಿಮ್ಮದು ಹೋಮ್ ಟೌನ್ ಯಾವುದು? ನೀವು ಎಲ್ಲಿ ಹುಟ್ಟಿದ್ರಿ, ಎಲ್ಲಿ ಬೆಳೆದ್ರಿ? ಸರ್ ನಂದು ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲೂಕು, ಕರಡಳ್ಳಿ ಅನ್ನುವಂಥ ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿದ್ದು ನಾನು. 10th ಕೂಡ ಅಲ್ಲೇ ನಾನು ಓದಿದ್ದು, ನಮ್ಮ ಗೌರ್ಮೆಂಟ್ ಹೈಸ್ಕೂಲ್ ಕರಡಳ್ಳಿ. ಸೊ ಅಲ್ಲೇ ಕನ್ನಡ ಮೀಡಿಯಮಲ್ಲಿ ಓದಿದ್ದು. ಅದಾದಮೇಲೆ ನನ್ನ ಪಿ ಯು ಸಿಕ್ಸ್ ಮೈಸೂರಿಗೆ ಸೇರಿಸಿದ್ರು. ಮೈಸೂರಲ್ಲಿ ನೌಕೀಸ್ ಬಿ ಯು ಅಕಾಡೆಮಿ ಅಂತ ಇದೆ, ಸೊ ಅಲ್ಲಿ ಓದಿದ್ದು ನಾನು. ಅದಾದಮೇಲೆ ನೆಕ್ಸ್ಟು ಡಿಗ್ರಿಗೆ ಮತ್ತೆ ಮಂಡ್ಯಕ್ಕೆ ಬಂದೆ, ಮಂಡ್ಯ ಪಿ ಎ ಎಸ್ ಕಾಲೇಜಲ್ಲಿ. ಸೊ ನಾನು ಡಿಗ್ರಿಯನ್ನು ಮುಗಿಸಿದ್ದು ಬಿ ಎಸ್ ಸಿ ಪಿ ಸಿ ಎಮ್ಮು. 2016 2019 ಮಂಡ್ಯದಲ್ಲಿ ಇದ್ದೆ. ಸೊ ಅದಾದಮೇಲೆ ನಮಗೆ ಯು ಪಿ ಎಸ್ ಸಿ ಮಾಡಬೇಕು ಅನ್ನೋಂಥ ಒಂದು ಆಸೆ ಬಂದಂಥದ್ದು. ಸೊ ದೆನ್ ಐ ಶಿಫ್ಟೆಡ್ ಟು ಹೈದರಾಬಾದ್ಗೆ ಹೋದೆ. ಅಲ್ಲಿ ಯು ಪಿ ಎಸ್ ಸಿ ಮಾಡೋಣ ಅಂತ ಅಲ್ಲಿ 1 ಇಯರ್ ಇದ್ದೆ ಯು ಪಿ ಎಸ್ ಸಿಗೋಸ್ಕರ. ದೆನ್ ಕೋಚಿಂಗ್ ಎಲ್ಲ ಮುಗಿದ್ಮೇಲೆ ಕೋವಿಡ್ ಬಂತು. ದೆನ್ ಐ ಶಿಫ್ಟೆಡ್ ಬ್ಯಾಕ್ ಟು ಮೈ ವಿಲೇಜ್, ಊರಲ್ಲೇ ಓದ್ಕೊಂಡೆ. ಸೊ ಆಲ್ಮೋಸ್ಟ್ 1 ಇಯರ್ ಆದಮೇಲೆ ಐ ಫೆಲ್ಟ್ ಊರಲ್ಲಿದ್ದು ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ. ದೆನ್ ಐ ಶಿಫ್ಟೆಡ್ ಟು ದಿಸ್ ಒನ್, ಯಾವುದು ಬೆಂಗಳೂರಿಗೆ ಬಂದೆ. ಆಲ್ಮೋಸ್ಟ್ 4 ಇಯರ್ಸ್ 5 ಇಯರ್ಸ್ ಇಲ್ಲೇ ಇದ್ದೀನಿ. ಸೊ ಈ ರೀತಿನೇ ಅಂತ ಬಂತು. ಸೊ ಎಲ್ಲ ನಂದು ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿನೇ ಸರ್. ಅದಾದಮೇಲೆ ಸ್ವಲ್ಪ ಈಗ ಯು ಪಿ ಎಸ್ ಸಿ ಜರ್ನಿ ಮತ್ತು ಕಾಲೇಜ್ ಜರ್ನಿ ಅಂತ ಶಿಫ್ಟ್ ಆಗಿದ್ದಷ್ಟೇ. ನೈಸ್, ತುಂಬ ಚೆನ್ನಾಗಿದೆ ಸರ್ ನಿಮ್ಮದು ಪಾಟಪ್ ಎಲ್ಲ ಕೇಳಿ. ಸೊ ನೀವು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾವ ಥರ ಇತ್ತು ಸರ್? ಸರ್ ಜನರಲಿ ನಮ್ಮ ಫ್ಯಾಮಿಲಿ ಬಂದು ಅಗ್ರಿಕಲ್ಚರ್ ಓರಿಯೆಂಟೆಡ್. ನಮ್ಮ ತಂದೆ ಚಿಕ್ಕ ವಯಸ್ಸಿಂದನೂ ಅಗ್ರಿಕಲ್ಚರ್ ಮಾಡ್ಕೊಂಡೇ ಬಂದಂಥವ್ರು. ಅವ್ರ ಜರ್ನಿ ಅಂತೂ ಈಸ್ ಅ ವೆರಿ
ಸ್ಟ್ರಗಲಿಂಗ್ ಜರ್ನಿ ಸಿಕ್ಕಾಪಟ್ಟೆ ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟೆ ಬಂದಂಥವು ಹಳ್ಳಿ ಆ ರೀತಿಯೇ ಇದ್ದಂಥದ್ದು. ನಮ್ಮನೆ ಹಸುಗಳಿದೆ, ಒಂದು 10-15 ಹಸುಗಳನ್ನ ಮೇಂಟೈನ್ ಮಾಡ್ತೀವಿ. ಸೊ ಅಲ್ಲೇ ಹಾಲು ಕರ್ಕೊಂಡು ಈ ರೀತಿಯೇ ಇದ್ದಂಥದ್ದು. ನಮ್ಮ ತಂದೆ ನಮ್ಮ ತಾಯಿ ಈಗ ಒಂದು 6 ಮಂತ್ಸ್ ಬ್ಯಾಕ್ ಒಂದು ಹಾಲು ಕರೆಯೋ ಮಿಷಿನ್ ತೊಗೊಂಡಿದ್ದೀವಿ ಬಿಟ್ಟರೆ ಮಿಕ್ಕಿದೆಲ್ಲ ನಾನು, ನನ್ನ ತಮ್ಮ, ನಮ್ಮಪ್ಪ, ನಮ್ಮಮ್ಮ ನಾವೇ ಹಾಲು ಕರಿತಿದ್ದು, ನಾವೇ ಇದು ಮಾಡ್ತಿದ್ದು. ಸೊ ಈ ರೀತಿಯೇ ಬಂದಂಥದ್ದು. ಮತ್ತು ನಾಗಮಂಗಲ ಬಂತು ಅಂದರೆ ಇಟ್ಸ್ ಅಗ್ರಿಕಲ್ಚರ್ಲಿ ಸ್ವಲ್ಪ ಬ್ಯಾಕ್ವರ್ಡ್ ಅಂತಲೇ ಹೇಳಬೇಕು, ಬಿಕಾಸ್ ಇರಿಗೇಷನ್ ಇಲ್ಲ. ಸೊ ಅದಕ್ಕೋಸ್ಕರ ಹಸುಗಳನ್ನೇ ನೋಡಿಕೊಂಡು ಈ ರೀತಿಯೇ ಇರೋಂಥದ್ದು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಅಂತ ಬಂತು ಅಂದರೆ ಐ ಡೋಂಟ್ ಕನ್ಸಿಡರ್ ತುಂಬ ಪುವರ್ ಅಂತ ಹೇಳಲಿಕ್ಕೂ ಹೋಗಲ್ಲ, ಬಟ್ ನಾಟ್ ರಿಚ್ ಅಂತ ಒಂದು ಲೋವರ್ ಮಿಡಲ್ ಇನ್ಕಮ್ ಲೆವೆಲಲ್ಲೇ ಬರೋಂಥದ್ದು. ಸೊ ಇಯರ್ ಆಫ್ಟರ್ ಇಯರ್ ಸ್ಟ್ರಗಲ್ ಮಾಡಿ ಮೈ ಫಾದರ್ ಇಸ್ ಅ ವೆರಿ ಹಾರ್ಡ್ ವರ್ಕ್. ಸೊ ಆ ರೀತಿಯೇ ಸ್ವಲ್ಪ ಈಗ ಒಂದು ಸ್ವಲ್ಪ ಹೇಳ್ಕೊಡೋ ಇವಾಗೆ. ಸೊ ಬಿಕಾಸ್ ನಾನು ಕೂಡ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ತಮ್ಮದು ಎಜುಕೇಷನ್ ಇತ್ತು. ಸೊ ಈಗ ಒಂದು ಸ್ವಲ್ಪ ಓಕೆ ಸರ್. ಗ್ರೇಟ್ ಸರ್. ಒಂದು ರೈತರ ಫ್ಯಾಮಿಲಿ, ಪಕ್ಕಾ ರೈತ ಫ್ಯಾಮಿಲಿ ಅನ್ಬೋದು ಸರ್. ಮಂಡ್ಯ ರೈತರ ಫ್ಯಾಮಿಲಿ. ವೆರಿ ಗುಡ್ ಸರ್. ಚೈಲ್ಡ್ಹುಡಲ್ಲಿ ಯಾವ ಥರ ಇದ್ರಿ ಸರ್ ನೀವು? ಒಂದು ಸ್ವಲ್ಪ ಕೇಳಬಹುದು. ತುಂಬ ಸ್ಟಡಿ ಓರಿಯೆಂಟೆಡಾ ಇಲ್ಲ ನಾರ್ಮಲ್ ಆಗಿದ್ರಾ ಎಲ್ಲಿ? ಇಲ್ಲ ಸರ್, ಸ್ಟಡಿ ಓರಿಯೆಂಟೆಡ್ ಅಂತ ಆ ಥರ ಏನಿಲ್ಲ, ಸ್ವಲ್ಪ ನಾಟಿನೇ ಇದ್ದೆ ಅಂದರೆ. ಸೊ ಆ ರೀತಿ ಏನಿಲ್ಲ. ಸೊ ಸ್ವಲ್ಪ ತರಲೇನೂ ಕೂಡ ಹೌದು, ತೀಟೆ ಮಾಡಿದ್ದೀನಿ, ಆಟ ಆಡಿದ್ದೀನಿ, ಒದೆ ತಿಂದಿದ್ದೀನಿ. ನಮ್ಮಮ್ಮ ಅಂತೂ ಸಿಕ್ತ ನೋಡಿದೆ, ಅಷ್ಟು ಒದೆ ತಿಂದಿದ್ದೀನಿ. ಮತ್ತು ಓದ್ತಿದ್ದೆ, ಓದೋದ್ರಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಸರ್. ಏನಕ್ಕೆ ಅಂದರೆ ನನ್ನ ತಂದೆಗೆ ಬೇರೆ ಏನೂ ಇಲ್ಲ. ಸೊ ಈ ಯೂಸ್ ಟು ಸೇ ನಾನು ಯಾವುದೇ ರೀತಿ ಆಸ್ತಿ ಮಾಡಿಲ್ಲ, ಏನೇ ಆಸ್ತಿ ಇದ್ರೂ ಅದು ನೀವೇ ಅಂತ. ಸೊ ಅದಕ್ಕೋಸ್ಕರ ಎಜುಕೇಷನ್ ಮೇಲೆ ಎಷ್ಟು ಇವತ್ತು ಕೂಡ ನಾನು ಏನೇ ಕೇಳಿದ್ರು ಕೂಡ ನಮ್ಮಪ್ಪ ಎಲ್ಲಾದರೂ ಟೂರ್ ಹೋಗ್ತೀನಿ ಅಂದರೆ ಬೇಡ ಅಂತಾರೆ, ಬಟ್ ಎಜುಕೇಷನ್ ಅಂದರೆ ಹಿ ಈಸ್ ರೆಡಿ ಟು ಗಿವ್. ಸೊ ಎಜುಕೇಷನ್ ಮೇಲೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದರಿಂದ ಐ ನೆವರ್ ಕಾಂಪ್ರಮೈಸ್ಡ್ ವಿತ್ ಅ ಸ್ಟಡಿ. ಬಟ್ ಅದ್ರ ಜೊತೆ ಮಿಕ್ಕಿದೆಲ್ಲ ಆಟ ಚಿಕ್ಕ ವಯಸ್ಸಲ್ಲಿ ಇರೋದೆಲ್ಲ ಮಾಡಿದ್ದೀನಿ ಸರ್. ಅಲ್ಲರಲ್ಲೇ ಕೆಲಸ ಆಲ್ಮೋಸ್ಟ್ ಎಲ್ಲ ಆಗಿದೆ. ಸೊ ನಿಮ್ಮ ಲೈಫಲ್ಲಿ ಒಬ್ಬರು ತುಂಬ ಇನ್ಫ್ಲುಯೆನ್ಸ್ ಯಾರು ಮಾಡಿದರು ಸರ್ ನಿಮಗೆ ಸರ್ ಸ್ಟಡೀಸಲ್ಲಿ? ಆ ಸ್ಟಡೀಸ್ ಅಂತ ಏನು ನಿಮ್ಮ ಅಂದರೆ ನಿಮ್ಮ ಜೀವನದ ಬಗ್ಗೆ ಮುಂದೆ ಬರಬೇಕು ಅಂತ? ಆ್ಯಕ್ಚುಲಿ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಅಂತ ಅಂದ್ರೇ ಸರ್ ನನ್ನ ಪೇರೆಂಟ್ಸೇ. ನನ್ನ ಫಾದರ್ನೇ ಹೇಳ್ತೀನಿ ನಾನು, ಯಾಕಂದರೆ ಅವ್ರ ಹಾರ್ಡ್ ವರ್ಕಿಂಗು, ಅವ್ರ ಸ್ಟ್ರಗಲ್ಲು ಇವೆಲ್ಲ ನೋಡ್ತಾ ಬಂದರೆ ಇಟ್ಸ್ ವೆರಿ ಇದು. ಬಟ್ ವೆನ್ ಇಟ್ ಕಮ್ಸ್ ಟು UPSC ಜರ್ನಿ ಇವೆಲ್ಲ ನೋಡ್ತಾ ಬಂದಾಗ ನಾನು ತುಂಬ ಇನ್ಸ್ಪಿರೇಷನಲ್ ಸ್ಟೋರಿಗಳು ಕೇಳಿದೆ. ಒನ್ ಪರ್ಟಿಕ್ಯುಲರ್ ಪರ್ಸನ್ ಅಂತ ಏನಿಲ್ಲ ಸರ್, ಬಟ್ ತುಂಬ ಜನ ಇದ್ದಾರೆ. DK ರವಿ ಸರ್ ನೋಡ್ಬೋದು. ಸೊ ಅವ್ರ ಜರ್ನಿ ನೋಡಿದಲ್ಲೂ ಸ್ವಲ್ಪ ಇನ್ಸ್ಪಿರೇಷನ್ ಆದಂಗೆ ಆಗುತ್ತೆ. ಇನ್ನು ಫಿಲ್ಮ್ ಇಂಡಸ್ಟ್ರಿ ಅಂತ ಬಂತು ಅಂದರೆ VC ಉಪೇಂದ್ರ ದಾಸ್ ಜರ್ನಿ. ಉಪೇಂದ್ರ ಇಸ್ ಮೈ ಫೇವ್ರೇಟ್ ಡೈರೆಕ್ಟರ್ ಆ್ಯಕ್ಚುಲಿ. ಸೊ ಇವ್ರದ್ದೆಲ್ಲ ಜರ್ನಿಗಳು ನೋಡಿದಾಗ, ಮತ್ತು ವಿ ಕೆ ರಮೇಶ್ ಅಂತ ಬರ್ತಿದ್ದ, ದಟ್ ಈಸ್ ಅ ವೆರಿ ಇನ್ಫ್ಲೂಯೆನ್ಷಿಯಲ್ ಪ್ರೋಗ್ರಾಮ್ ಫಾರ್ ಮೀ. ಆ್ಯಕ್ಚುಲಿ ಅದೇ ನನ್ನನ್ನು ಈ ಕಡೆ ಟರ್ನ್ ಮಾಡಿದ್ದು ಕೂಡ. ಅಲ್ಲಿ ರವಿ ಡಿ ಚನ್ನಣ್ಣ ಅವ್ರದ್ದು ಒಂದು ಶೋ ಬಂತು. ಸೊ ದಟ್ ಟರ್ನ್ಡ್ ಮುಂಚೆ ನನಗೆ ಇದ್ದಂಥ ಡೈರೆಕ್ಷನ್ಗೂ ಸೊ ಈ ಕಡೆ ಶಿಫ್ಟ್ ಮಾಡಿದ್ದು ಅದೇ. ಸೊ ಈ ರೀತಿ ಹಲವಾರು ಇದ್ದಾರೆ, ಬಟ್ ಹೂ ಈಸ್ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಅಂತ ಬಂತು ಅಂದರೆ ಮೈ ಪೇರೆಂಟ್ಸ್, ಮೈ ಫಾದರ್. ಲೆಟ್ ಸರ್, ಮನೆಯಿಂದನೇ ಒಂದು ಒಳ್ಳೆ ಇನ್ಫ್ಲುಯೆನ್ಸ್ ಇಟ್ಟಿದೆ. ಸೊ ಏನು ಡ್ರೀಮ್ ಇತ್ತು ಸರ್ ನಿಮ್ಗೆ UPSCಗಿಂತ ಮುಂಚೆ? ಸೊ ಏನು ನಿಮ್ಗೆ ಫೈನಲ್ UPSC ಮಾಡ್ಬೇಕಂತಾನೆ ಇತ್ತಾ ಹೆಂಗೆ ಸರ್? ಸರ್ ಆ್ಯಕ್ಚುಲಿ ನಂದು ಡ್ರೀಮ್ ಬಂದು ಫಿಲ್ಮು ಸರ್, ಫಿಲ್ಮ್ ಇಂಡಸ್ಟ್ರಿ. ಇದೇ ಫುಲ್ಲು ಆಪೋಸಿಟ್ ಡೈರೆಕ್ಷನ್ ಸರ್, ಕರೆಕ್ಟ್ಲಿ. ಯಾಕಂದರೆ ನಾನು 10th ಇಲ್ಲೆಲ್ಲ ಏನು ಮಾಡ್ತಿದ್ದೆ, ಡ್ರಾಮಾಗಳನ್ನೆಲ್ಲ ಡೈರೆಕ್ಟ್ ಮಾಡಿಸ್ಕೊಡ್ತಿದ್ದೆ ಸ್ಕೂಲಲ್ಲಿ. ನನ್ನ ಆ್ಯಕ್ಚುಲಿ ಕಾಲೇಜಲ್ಲಿ ಡೈರೆಕ್ಟರ್ ಅಂತ ಕರಿತಿದ್ರು. ಆ್ಯಂಡ್ ಉಪೇಂದ್ರ ಗುರುಪ್ರಸಾದ್ ಅಂದರೆ ನನಗೆ ತುಂಬ ಇಷ್ಟ. ಅವ್ರದ್ದೆಲ್ಲ ಡೈರೆಕ್ಷನ್ ಮೂವಿಗಳು ನೋಡಂತಿದ್ದು, ಅದು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಡಿಸ್ಕಸ್ ಮಾಡಂತಿದ್ದೆ. ಸೊ ಯಾವಾಗ ಡೈರೆಕ್ಷನ್ ಇದರಲ್ಲಿತ್ತು, ಸೊ ಆ ಡೈರೆಕ್ಷನ್ ಮಾಡ್ತಾ ಇರಬೇಕಾದ್ರೆ ಇನ್ 12th ಗುರುಪ್ರಸಾದ್ ಅವರು ಒಂದು ಕೋಚಿಂಗ್ ಸ್ಟಾರ್ಟ್ ಮಾಡಿದ್ರು, ಡೈರೆಕ್ಷನ್ ಕೋರ್ಸ್ ಅಂತ. ನನ್ನ ಪೇರೆಂಟ್ಸ್ ಕೇಳಿದೆ ಈ ಡೈರೆಕ್ಷನ್ ಕೋರ್ಸಿಗೆ ಸೇರ್ಕೋತೀನಿ ಅಂತ. ನಮ್ಮ ಅಪ್ಪಂಗೆ ಗೊತ್ತಿಲ್ಲ ಅದು ಏನು ಅಂತ, ಏನೋ ಓದೋದಿರಬೇಕು ಅಂತ ಹೇಳಿ ಹಿ ಸೈಡ್ ಸರಿ ಆಯಿತು ಸೇರ್ಕೊ ಅಂತ. ಬಟ್ ಆದರೂ ಕೂಡ ಅದಾದಮೇಲೆ ನಮ್ಮ ಮ್ಯಾಮ್ ಒಬ್ಬರಿದ್ರು, ಇಂಗ್ಲೀಷ್ ಮ್ಯಾಮ್, ರಮ್ಯಾ ಮ್ಯಾಮ್ ಅಂತ. ಅವ್ರು ಏನಂತ ಹೇಳಿದ್ರು, ಅಟ್ಲೀಸ್ಟ್ ಡಿಗ್ರಿ ಮಾಡ್ಕೊಂಡು ಹೋಗು, ಇಲ್ಲಾಂದರೆ ಲೈಫಲ್ಲಿ ಸಕ್ಸೀಡ್ ಆಗೋದು ಕಷ್ಟ ಆಗುತ್ತೆ ಅಂತ. ದೆನ್ ಐ ಕೇಮ್ ಟು ಡಿಗ್ರಿ. ಸೊ ಡಿಗ್ರಿಗೆ ಬಂದಾಗ ಆಫ್ಟರ್ ವಾಚಿಂಗ್ ವಿ ಕೆ ರಮೇಶ್, ಅದೊಂದು ರವಿ ಡಿ ಚನ್ನನ್ ಅವ್ರ ಎಪಿಸೋಡು. ಇನ್ನೊಂದು 2016-17 ಮ್ಯಾಮ್ ನಂದಿನಿ KR ಮ್ಯಾಮು, ಶಿ ಬಿಕೇಮ್ ಆನಲ್ಯ ರ್ಯಾಂಕ್ 1. ಸೊ ಇಟ್ ವಾಸ್ ಅ ವೆರಿ ಬಿಗ್ ನ್ಯೂಸ್. ನಾವು ಆಗ ಡಿಗ್ರಿಲಿದ್ದೋ. ಸೊ ಅದು ನಮ್ಗೆ ಏನು ಮಾಡ್ತಾ ಬಂತು, ವೈ ಶುಡ್ ವಿ ಟ್ರೈ ಅಂತ, ನಾವು ಕೂಡ ಟ್ರೈ ಮಾಡ್ಬೋದಲ್ಲ ಅಂತ ಈ ಕಡೆ ಶಿಫ್ಟ್ ಆದೋ. ಆ ಡೈರೆಕ್ಷನ್ ಬಿಟ್ಟು ಈ ಕಡೆ ಶಿಫ್ಟ್ ಆಗಿದ್ದು ನಾನು ಆ್ಯಕ್ಚುಲಿ. ಸೊ UPSC ಅದಾದಮೇಲೆ UPSC ಅಷ್ಟೇ ಓನ್ಲಿ ಸೋಲ್ ಡ್ರೀಮ್. ಬೇರೆ ಯಾವುದೇ ಗೌರ್ಮೆಂಟ್ ಎಕ್ಸಾಮ್ಗೂ ನನಗೆ ಬರೀಲಿಕ್ಕಾಗಲಿ ಟ್ರೈ ಮಾಡಲಿಕ್ಕಾಗಲಿ ಇಷ್ಟ ಇರಲಿಲ್ಲ. ಮಾಡಿದ್ರೆ UPSC ಮಾಡೋಣ, ಇಲ್ಲಾಂದರೆ ಲೆಟ್ಸ್ ಒಬ್ಬ ಮೆಂಟರ್ ಆಗೋ ಫ್ಯಾಕಲ್ಟಿಯಾಗಿ ಇಲ್ಲೇ ಹೇಳೋಣ. ಸೊ ದಿಸ್ ವಾಸ್ ದ ಡ್ರೀಮ್. ಗ್ರೇಟ್ ಸರ್. ನಿಮ್ಮ ಸ್ಕೂಲ್ ಮತ್ತು ಕಾಲೇಜ್ ಲೈಫ್ ಯಾವ ಥರ ಐತೆ ಸರ್? ಸರ್ ಸ್ಕೂಲ್ ಆ್ಯಂಡ್ ಕಾಲೇಜ್ ಲೈಫ್ ಅಂತ ಬಂತು ಅಂದರೆ, ವೆನ್ ಇಟ್ ಕಮ್ಸ್ ಟು ಸ್ಕೂಲು ಅಕಾಡೆಮಿಕಲಿ ಐ ಆಮ್ ಗುಡ್. ಅಂದರೆ ತುಂಬ ಟಾಪರ್ ರೀತಿ ಅಂತ ಏನಿಲ್ಲ, ಡಿಸ್ಟಿಂಕ್ಷನ್ ರೇಂಜಲ್ಲೇ ಇದೆ ನಂದು. ಸ್ಕೂಲಲ್ಲಿ 85% ಆ್ಯಂಡ್ PU ಅಲ್ಲಿ 83%. ಸೊ ಐ ಆಮ್ ಗುಡ್ ವಿತ್ ಅಕಾಡೆಮಿಕ್ಸ್ ಆಲ್ಸೋ. ಅಲಾಂಗ್ ವಿತ್ ದಟ್ ಮೈ ಸ್ಟ್ರೆಂತ್ ಈಸ್ ಕಲ್ಚರಲ್ ಆ್ಯಕ್ಟಿವಿಟಿ. ಸೊ ನಾನು ಸಾಂಗು ಆ ಥರ ಎಲ್ಲ, ಅಂದರೆ ಈಗ ಬರಲ್ಲ ಸಾಂಗೆಲ್ಲ ಆಡಲಿಕ್ಕೆ, ಆಗೆಲ್ಲ ಸ್ವಲ್ಪ ಸಾಂಗು, ಡ್ಯಾನ್ಸು ಮತ್ತು ಡ್ರಾಮಾಗಳು, ಸೊ ಇವನ್ನೆಲ್ಲ ಮಾಡಿಸಿದ್ದೇನೆ.
ನನ್ನ ಕಲ್ಚರಲ್ ಮಿನಿಸ್ಟ್ರಿ ಕೂಡ ಮಾಡಿದರು, ಏಯ್ತಲ್ಲೇ ಮಾಡಿದರು ನಮ್ಮ ಸರ್ ಒಬ್ಬರು. ಮತ್ತು ಹಲವಾರು ಕ್ಲಬ್ಗಳನ್ನು ಓಪನ್ ಮಾಡಿದ್ರು, ಕನ್ನಡ ಕ್ಲಬ್, ವಿಜ್ಞಾನ ಕ್ಲಬ್ ಅಂತ, ಅಲ್ಲೆಲ್ಲ ಸೆಕ್ರೆಟರಿ ಆಗಿ ವರ್ಕ್ ಮಾಡಿರ್ತದೆ. ಸ್ಪೋರ್ಟ್ಸ್ ಅಷ್ಟೇನು ಆ್ಯಕ್ಟಿವ್ ಇರಲಿಲ್ಲ, ಒಂದು 7th ಸ್ವಲ್ಪ ಕಬಡ್ಡಿ ಅದು ಇದು ಮಾಡ್ತಿದ್ದೆ. ಬಟ್ ವೆನ್ ಇಟ್ ಕಮ್ಸ್ ಟು ಸ್ಕೂಲ್ ಆ್ಯಂಡ್ ಕಾಲೇಜ್ ಲೈಫ್ ಐ ಆಮ್ ಕಲ್ಚರಲಿ ಆ್ಯಕ್ಟಿವ್ ಆಲ್ಸೋ ಆ್ಯಂಡ್ ಅಕಾಡೆಮಿಕಲಿ ಆ್ಯಕ್ಟಿವ್ ಇದೆ. ಸೊ ಎರಡೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ. ಸೊ ನಿಮ್ಗೆ ಅನ್ಸಲ್ಲ ಸರ್ ಇದೊಂದು ಡ್ರಾಸ್ಟಿಕ್ ಶಿಫ್ಟ್ ಇತ್ತು ಅಂತ, ಫುಲ್ ಎಂಟರ್ಟೈನ್ಮೆಂಟ್ ಟು ಸಿವಿಲ್ ಸರ್ವಿಸ್? ಅದೇ ಅದಂತೂ ಇದೆ ಸರ್, ಬಟ್ ಎರಡು ಹೆಲ್ಪ್ ಆಗುತ್ತೆ. ಸೊ ನೀವು ಯಾವಾಗ ಸೀರಿಯಸ್ ಆಗಿ ಥಿಂಕ್ ಮಾಡಿದ್ರಿ ಸರ್, ಇಲ್ಲಪ್ಪ ನಾನು ಸಿವಿಲ್ ಸರ್ವಿಸ್ ಮಾಡಲೇಬೇಕು ಅಂತ? ಸರ್ ಆ್ಯಕ್ಚುಲಿ ಎಲ್ಲೂ ಪಾಡ್ಕಾಸ್ಟಲ್ಲಿ ಹೇಳಿಲ್ಲ ಇದು, ಫಸ್ಟ್ ಟೈಮ್ ಇಲ್ಲಿ ಹೇಳ್ತಿದ್ದೀನಿ. 2018 ಡಿಸೆಂಬರ್ 13 ನಾನು ನವ್ವಿಗೆ ಪ್ರಪೋಸ್ ಮಾಡಿದ್ದೀನಿ ಸರ್. ಅದು 2018 ಡಿಸೆಂಬರ್ 13. ಇನ್ ದಟ್ ಮೊಮೆಂಟು ಐ ಪ್ರಾಮಿಸ್ಡ್ ಹರ್. ಆಕೆ ಏನಂದರೆ, ಆಕೆ ನಮ್ಮ ಫ್ಯಾಮಿಲಿ ಲವ್ ಮ್ಯಾರೇಜಲ್ಲಿ ಆಕ್ಸೆಪ್ಟ್ ಮಾಡಲ್ಲ, ಈ ರೀತಿ ಅವ್ರದ್ದು ಮೈಂಡಲ್ಲಿ ಇದ್ದಿದ್ದು. ಸೊ ಅಲ್ಲಿವರೆಗೂ ಇತ್ತು, KPSC UPSC ಏನೋ ಒಂದು ಮಾಡೋಣ, ಈ ಕಡೆ ಟರ್ನ್ ಆಗೋಣ ಅಂತ. ಯಾವಾಗ ನಂದಿನಿ ನಮ್ಮದು ಅವ್ರದ್ದೆಲ್ಲ ರಿಸಲ್ಟ್ ನೋಡಿದಾಗ, ಬಟ್ ಐ ಆಸ್ಟರ್, ನಾನು ಕೇಳಿದೆ ಅವಳನ್ನ, ಒಂದು 5 ವರ್ಷ ನನಗೆ ಟೈಮ್ ಕೊಡು. ಸೊ ಟಿಲ್ 2024 January 1 ಅಲ್ಲಿವರೆಗೂ ಟೈಮ್ ಕೊಡು, ಐ ವಿಲ್ ಕ್ಲಿಯರ್ ದ UPSC ಆ್ಯಂಡ್ ಐ ವಿಲ್ ಕಮ್ ಅಂತ. ಸೊ ಶಿ ಸೆಡ್ ಓಕೆ. ಸೊ ಅದಕ್ಕೋಸ್ಕರ ಅಲ್ಲಿ ನಾನು ಸೀರಿಯಸ್ ಆಗಿ ಇದು ಮಾಡಿಕೊಂಡು ನಾನು ಹೋಗಲೇಬೇಕು ಅಂತ ಹೇಳಿ UPSCಗೆ ಡಿಸೈಡ್ ಮಾಡಿದ್ದದು. ಅಲ್ಲಿವರೆಗೂ KPSC ಏನೋ ಒಂದು ಮಾಡೋಣ ಅನ್ನೋದೇ ಇತ್ತು. ಬಟ್ ಯಾವಾಗ ಒಂದು ರೆಸ್ಪಾನ್ಸಿಬಿಲಿಟಿ ಬಂತು, ದಟ್ ಇಸ್ ದ ಫಸ್ಟ್ ಟೈಮ್ ಐ ಸೀರಿಯಸ್ಲಿ ಥಾಟ್ ನೈಸ್. ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಅಂದರೆ ಟರ್ನಿಂಗ್ ಪಾಯಿಂಟ್ ಡೆಫಿನೆಟ್ಲಿ. ಓಕೆ. ಸೊ ಅವಾಗ ನೀವು UPSC ಬಗ್ಗೆ ಫುಲ್ ಕಂಪ್ಲೀಟ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಇಲ್ಲ ನಾನು ಕ್ಲಿಯರ್ ಮಾಡಲೇಬೇಕು, ಯಾವುದೋ ಡಿಸ್ಟ್ರಾಕ್ಷನ್ ಇರುತ್ತೆ. ಸೊ ವಿಚ್ ಇಸ್ ಸರ್. ಸೊ ನಿಮಗೇನಾದರೂ ಇಲ್ಲಪ್ಪ ನಾನು ಈಗ ಮೂವೀಸ್ ಅದು ಏನಾದರೂ ನೋಡಿ ನೀವು ಇನ್ಫ್ಲುಯೆನ್ಸ್ ಆಗಿ, ಇಲ್ಲಪ್ಪ ನಾನು IAS ಆಗಬೇಕು, IPS ಆಗಬೇಕು ಅಂತ ಆ ಥರ ಏನಾದರೂ ಥಾಟ್? ಇಲ್ಲ ಸರ್, ಆ್ಯಕ್ಚುಲಿ ಮೂವೀಸು ಶೋ ಆ ಥರ ಏನಿಲ್ಲ. IAS IPS ಬಗ್ಗೆ ನನಗೆ ಅಂಡರ್ಸ್ಟ್ಯಾಂಡಿಂಗ್ ಸಿಕ್ಕಿದೆ ರವಿ ಡಿ ಚನ್ನಣ್ಣ ಅವ್ರದ್ದು ವೀಕೆಂಡ್ ವಿತ್ ರಮೇಶಲ್ಲಿ. ಅಲ್ಲಿವರೆಗೂ ನಮ್ಗೆ ಗೊತ್ತಿರಲಿಲ್ಲ ಈ ಥರ ಇದೆ ಕಾನ್ಸೆಪ್ಟ್ ಅಂತ. ಸೊ ಫಸ್ಟು ಯಾವಾಗ ಅವ್ರನ್ನ ಕರೆಸಿದ್ರು ಮತ್ತು ಅವ್ರು ಕ್ರಿಯೇಟ್ ಮಾಡಿರೋಂಥ ಇಂಪ್ಯಾಕ್ಟನ್ನು ತೋರಿಸಿದ್ರು, ಅಲ್ಲಿ ಅನ್ನಿಸ್ತು ಓಕೆ ನಾವು ಕೂಡ ಟ್ರೈ ಮಾಡ್ಬೋದು ಅಂತ. ಬಟ್ ನಂದು ಕನ್ನಡ ಮೀಡಿಯಂ ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ ಇಲ್ಲ ಲೆಟ್ಸ್ ಟ್ರೈ KPSC ಅಂತ ನಾನು ಹೋಗಿದ್ದು. ಬಟ್ KPSC ಓದ್ತಾ ಯಾವಾಗ ಮ್ಯಾಮ್ದು ರಿಸಲ್ಟ್ ಬಂತು, ನಂದಿನಿ ಮ್ಯಾಮ್ದು, ಸೊ ದೆನ್ ಐ ಥಾಟ್ ಓಕೆ ವಿಲ್ ಆಲ್ಸೋ ಟ್ರೈ UPSC ಅಂತ. ಸೊ ಮೂವಿಗಿಂತ ಆ್ಯಕ್ಚುಲಿ ದಟ್ ಶೋ ಹ್ಯಾಸ್ ಚೇಂಜ್ಡ್. ವೀಕೆಂಡ್ ವಿತ್ ರಮೇಶ್ ನನ್ನನ್ನು ಇಷ್ಟು ಚೇಂಜ್ ಮಾಡಿ ಕಾರಣ ದಟ್ ಎಪಿಸೋಡ್ ಆ್ಯಕ್ಚುಲಿ. ಗ್ರೇಟ್ ಸರ್. ವೀಕೆಂಡ್ ವಿತ್ ರಮೇಶ್ ಸೂಪರ್ ಸರ್. ಸೊ ನಿಮ್ಮದು ಫ್ಯಾಮಿಲಿ ರಿಯಾಕ್ಷನ್ ಯಾವ ಥರ ಇತ್ತು ಸರ್, ನಾನು UPSC ಪ್ರಿಪ್ರೇಷನ್ ಮಾಡ್ತೀನಿ ಕಂಪ್ಲೀಟ್ ಆಗಿ ಅಂತ? ಆ್ಯಕ್ಚುಲಿ ಏನಂದರೆ ನಮ್ಮ ತಂದೆಗೆ ಗೊತ್ತಿಲ್ಲ ಸರ್ UPSC ಅಂದರೆ ಏನು ಅಂತಲೂ ಗೊತ್ತಿಲ್ಲ. ಅದು AS IPS ಅಂದರೆ ಗೊತ್ತು, ಅಂದರೆ DC ಇವರೆಲ್ಲ ಗೊತ್ತು. ನಾನು ಹೇಳಿದೆ ಇಲ್ಲ ನನಗೆ ಓದ್ಲಿಕ್ಕೆ ಹೋಗಬೇಕು ಅಂತ ಇದ್ದೀನಿ, UPSC ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಅವರು ಸರಿ ಆಯಿತು. ನಮ್ಮಪ್ಪ ಯಾವತ್ತೂ ಕೂಡ ಇಲ್ಲ ಅಂದಿಲ್ಲ ಓದೋ ವಿಷಯಕ್ಕೆ, ನೆವರ್. ಹಿ ಸೆಡ್ ನೋ, ಈ ನೆವರ್ ಸೆಡ್ ನೋ. ಸೊ ಹೋಗು ಏನು ಬೇಕಾದರೂ ಮಾಡ್ಕೋ ಅನ್ನೋ ಲೆವೆಲ್ಗೆ. ನಿಮ್ಗೆ ಎಷ್ಟು ಖರ್ಚಾಗಲಿ, ಈವನ್ ಆಫ್ಟರ್ ರಿಪೀಟೆಡ್ ಫೇಲ್ಯೂರ್ ಆಲ್ಸೋ 4-5 ಫೇಲ್ಯೂರ್ ಆದಾಗಲೂ ಕೂಡ ನಮ್ಮಪ್ಪ ಹೇಳಿದಷ್ಟೇ, ಇನ್ನೂ ಓದ್ತೀನಿ ಅಂದರೆ ಓದು, ನಾನು ದುಡ್ಡು ಕಳಿಸ್ತೀನಿ ಅಂತ. ಐ ವಾಸ್ ಲೈಕ್ ದಟ್. ಬಟ್ ನಮ್ಮ ತಾಯಿ ಏನಂದರೆ ಭಯ ಅವರಿಗೆ. ನಾನೆಲ್ಲ ನೈಟೆಲ್ಲ ಓದ್ತಿದ್ದು. ಸೊ ನಂದು ನೈಟ್ 9 ಕೂತ್ಕೊಂಡ್ರೆ ಬೆಳಗ್ಗೆ 4 ಗಂಟೆ 5 ಗಂಟೆ ಓದ್ತಿದ್ದೆ. ಸೊ ನಿದ್ದೆಗೆಟ್ಟು ಓದ್ತಾನೆ, ಆರೋಗ್ಯ ಹಾಳು ಮಾಡ್ಕೋತಾನೆ. ಮತ್ತು ರಿಪೀಟೆಡ್ ಫೇಲ್ಯೂರ್ ಆದಾಗ ಅವ್ರು ಏನಂತಿದ್ರು, ಇಷ್ಟು ಫೇಲ್ಯೂರ್ ಆಗುತ್ತೆ ನಮ್ಮಂಥವ್ರಿಗಲ್ಲ, ಆವಾಗ ಆ ಭಯ ಇತ್ತು. ಬಟ್ ನನ್ನ ತಮ್ಮಂದು ಸಪೋರ್ಟ್ ತುಂಬ ಚೆನ್ನಾಗಿತ್ತು ಸರ್. ಸೊ ವೆರಿ ಸಪೋರ್ಟಿವ್. ಸೊ ಅವನು ಇದನ್ನೆಲ್ಲ ಓದೆಲ್ಲ ಮುಗಿಸಿ ನೀನು ಮಾಡು, ನಾನು ಅಲ್ಲಿವರೆಗೂ ನನ್ನ ಫ್ಯಾಮಿಲಿ ನೋಡ್ಕೋತೀನಿ ಅಂತ ಹೇಳಿ. ಸೊ ಈ ಸೈಡ್ ಸೊ ಈ ರೀತಿ 3 ಜನ ಸೇರಿ ನನ್ನನ್ನು ಕಳಿಸಿದ್ದು. ಇವನ್ ಅಕ್ಕಪಕ್ಕದವರೆಲ್ಲ ಹೇಳಿದ್ರು ತುಂಬ ಖರ್ಚಾಗುತ್ತೆ, 1 ಕೋಟಿ ಆ ಲೆವೆಲ್ಗೆಲ್ಲ ಖರ್ಚಾಗುತ್ತೆ ಅಂತ. ನಾವಪ್ಪ ಎಷ್ಟು ಖರ್ಚಾಗುತ್ತೋ ಆಗಲಿ, ಸೊ ಹೋಗು ಅಂತ. ಸೊ ಹಿ ವಾಸ್ ಲೈಕ್ ದಟ್. ಆಗಲೇ ಹೇಳಿದ ತಕ್ಷಣ ಅವ್ರು ಒಪ್ಕೊಂಡ್ರು. ಯಾವತ್ತೂ ಕೂಡ ಅವರು ರೆಸಿಸ್ಟು ಮಾಡಲಿಲ್ಲ, ನನ್ನ ಕೈಲಿ ಆಗಲ್ಲ ಆ ಥರನೂ ಏನೂ ಹೇಳಿಲ್ಲ. ಸೊ ಹಿ ಸೈಡ್ ಓಕೆ. ನೈಸ್. ನೀವು ಸಿಬ್ಲಿಂಗ್ಸ್ ಲೈಕ್ ಇಬ್ಬರೇ, ನಾನು ನನ್ನ ತಮ್ಮ ಅಷ್ಟೇ? ಅಷ್ಟೇ, ಥ್ಯಾಂಕ್ ಯಾರು ಇಲ್ಲ. ಗ್ರೇಟ್ ಸರ್. ನಿಮ್ಮ ಬಿಫೋರ್ UPSC ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ತಲೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಏನಿತ್ತು ಸರ್ UPSC ಬಗ್ಗೆ? ಸರ್ ಆ್ಯಕ್ಚುಲಿ UPSC ಬಗ್ಗೆ ಝೀರೋ ನಾಲೆಡ್ಜು, ಏನೂ ಗೊತ್ತಿರಲಿಲ್ಲ ನನಗೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಈ ಕಾಂಪಿಟೇಟಿವ್ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ ಹಲವಾರು ಇಂಟರ್ವ್ಯೂಗಳು ನೋಡಿದೆ. ಆ್ಯಕ್ಚುಲಿ ರವಿ ಡಿ ಚನ್ನಣ್ಣ ಸರ್ದು ಆಗ್ಬೋದು, ನಂದಿನಿ ಮ್ಯಾಮ್ ಅವ್ರದ್ದಾಗ್ಬೋದು, ಅದಾದಮೇಲೆ ಒಬ್ಬರು ಚಂದ್ರಶೇಖರ್ ಸರ್ ಅಂತ ಯಾವೊಬ್ಬರು ತಹಶೀಲ್ದಾರ್ ಇದ್ದರು. ಸೊ ಅವರೊಬ್ರದ್ದು ಯೂಟ್ಯೂಬ್ ಚಾನಲಲ್ಲಿ ಕೆಲವೊಂದು ವೀಡಿಯೋಗಳು ಬರ್ತಿದ್ದವು. ಎಷ್ಟನ್ನು ನೋಡಿದೆ. ಅದಾದಮೇಲೆ ಕೆಲವೊಂದು ಬುಕ್ ಲಿಸ್ಟ್ ಇವನ್ನೆಲ್ಲ ನೋಡ್ತಾ ಬಂದೆ. ನನಗೆ ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತೂ ಸಿಗಲಿಲ್ಲ ಸರ್. ದೆನ್ ಕೃಷಿಕ್ ಸರ್ವೋದಯ ಟ್ರಸ್ಟ್ ಅಂತ ಮಂಡ್ಯದಲ್ಲಿದೆ. ಸೊ ಅವರೊಂದು ಸ್ಮಾಲ್ ಕೋಚಿಂಗ್ ರೀತಿ ಮಾಡ್ಕೊಳ್ತಾ ಹೋಗ್ತಿದ್ರು, ಅಲ್ಲಿ ಸೇರಿಕೊಂಡೆ. ಅಲ್ಲೂ ಕೂಡ ಒಂದು ರಫ್ ಐಡಿಯಾ ಸಿಗ್ತಾ ಹೊರತು ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಸಿಗಲಿಲ್ಲ. ದೆನ್ ನನ್ನ ಫ್ರೆಂಡ್ ಒಬ್ಬ ಇದ್ದ ಗೌತಮ್ ಅಂತ, ಅವನು ಕೂಡ ನಾನು UPSC ಮಾಡ್ತೀನಿ ಅಂತಲೇ ಬಂದ ಜೊತೆಲಿ. ಸೊ ಇಬ್ಬರು ಸೇರಿ ಮಾಡ್ತೀವಿ, ಲೆಟ್ಸ್ ಗೋ ಟು ಸಮ್ ಅದರ್ ಪ್ಲೇಸ್, ಈ ದೂರ ಹೋಗ್ಬಿಟ್ಟು ಮನೆಯಿಂದ ತುಂಬ ದೂರ ಹೋಗಿ ಮಾಡೋಣ ಅಂತ. ಸೊ ಆಗ ನಾವು ಹೈದ್ರಾಬಾದ್ಗೆ ಹೋಗಿದ್ದು. ಅಲ್ಲಿವರೆಗೂ UPSC ಬಗ್ಗೆ ಝೀರೋ ನಾಲೆಡ್ಜ್. ಅಲ್ಲಿ ಹೋದ್ಮೇಲೆ May 13 ಅಲ್ಲಿ ರೀಚ್ ಆದಾಗ June 13 ನನಗೆ ಕ್ಲಾಸ್ ಸ್ಟಾರ್ಟ್ ಆಗಿದ್ದು. ಅಲ್ಲಿವರೆಗೂ ಏನೂ ಐಡಿಯಾ ಇರಲಿಲ್ಲ. ಸೊ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಗ್ರೇಟ್ ಸರ್, ಗ್ರೇಟ್. ಸೊ
ಒಂದು ಥಾಟ್ ಇಟ್ಕೊಂಡು ಹೋದ್ರಲ್ಲ ಸರ್, ಬೇರೆ ಸ್ಟೇಟ್ ಅದು ನಮ್ಮ ಸ್ಟೇಟ್ ಬಿಟ್ಟು. ಇಲ್ಲ, ಅದು ಬೇರೆ ಹೋಗ್ಲೇಬೇಕು ಅಂತ ಹೋಗಿದ್ದು. ಅಂದ್ರೆ ಯಾಕಂದ್ರೆ ಪ್ರಿಫರೆನ್ಸ್ ಹೆಂಗಿರುತ್ತೆ, ಇವಾಗ ನಾವು ಕರ್ನಾಟಕದಲ್ಲಿ ಹೋದ್ರೆ ಫಸ್ಟ್ ಸ್ಟೇಟ್ ಎಲ್ಲಿ ಬರೋ ಸ್ವಲ್ಪ ಬ್ಯಾಂಗ್ಳೂರ್. ಸೊ ನೀವು ನಮ್ಮ ಸ್ಟೇಟ್ ಬಿಟ್ಟು ಬೇರೆ ಕಡೆ ಹೋಗೋದ್ರಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಬೇಕು ಸರ್, ಧೈರ್ಯ ಬೇಕು. ಸೊ ಫಸ್ಟ್ ಆಫ್ ಆಲ್ ಒನ್ ಮೋರ್ ನಿಮ್ಗೆ ಇನ್ನೊಂದ್ಸರಿ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ಸರ್. ನೀವು ರೀಸೆಂಟಾಗಿ ಎಂಗೇಜ್ ಆದ್ರಿ. ಸೊ ಅದು ಇಸ್ ಇಟ್ ಲವ್ ಮ್ಯಾರೇಜ್ ಅಲ್ಲ ಸರ್? ಸರ್, ಲವ್ ಓನ್ಲಿ, ಲವ್ ಕಮ್ ಮ್ಯಾರೇಜ್. ಸೊ ಫ್ರಮ್ ಮೈ ಸೈಡ್ ಲವ್ ಓನ್ಲಿ. ಶೀ ಈಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್ ಆ್ಯಕ್ಚುಲಿ. ಡಿಗ್ರಿಯಿಂದನೂ ಶೀ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಗಿ ಇದ್ದಂಥದ್ದು. ಸೊ ಆದಮೇಲೂ ಕೂಡ ಶಿ ವಾಸ್ ವೆರಿ ಸಪೋರ್ಟಿವ್. ಬಟ್ ಮಧ್ಯದಲ್ಲಿ ಸ್ವಲ್ಪ ಬೇಕು ಅದು ಇದು ಸ್ವಲ್ಪ ಎಲ್ಲ ಆಗಿತ್ತು. ಬಟ್ ಆಫ್ಟರ್ ದಟ್ ಆಲ್ಸೋ ಶಿ ಈಸ್ ವೆರಿ ಸಪೋರ್ಟಿವ್ ಆಗಿ ಇದ್ದಂಥದ್ದು ಥ್ರೂ ಔಟ್ ದ ಜರ್ನಿ. ಅದಕ್ಕೇ ರಿಸಲ್ಟ್ ಬಂದ ತಕ್ಷಣ ಐ ಕಾಲ್ಡ್ ದೇರ್ ಪೇರೆಂಟ್ಸ್ ಆಲ್ಸೋ. ನಮ್ಮ ಪೇರೆಂಟ್ಸು ಮತ್ತು ಅವಳಿಗೆ ಫೋನ್ ಮಾಡಿ, ನೆಕ್ಸ್ಟ್ ಅವ್ಳಿಗೆ ಫೋನ್ ಮಾಡಿ, ಸೊ ಐ ಇನ್ಫಾರ್ಮ್ಡ್, ಇಲ್ಲ ಈ ರೀತಿ ಇದೆ, ಸೊ ಮದುವೆ ಮಾಡಿಕೊಡಿ ಅಂತ. ಶಿ ಇಸ್ ವೆರಿ ಸಪೋರ್ಟಿವ್ ಸರ್. ಇಟ್ ವಾಸ್ ಲೈಕ್ ಅ ಲವ್ ಮ್ಯಾರೇಜ್ ಓನ್ಲಿ ಫ್ರಮ್ ಮೈ ಸೈಡ್. ಸೊ ತುಂಬ ಒಳ್ಳೆ ಹುಡುಗಿ, ಒಳ್ಳೆ ರೀತಿಯಲ್ಲೇ ಸಪೋರ್ಟ್ ಮಾಡ್ಕೊಂಡು ಬಂದಿರೋ. ಆ್ಯಂಡ್ 24 ಅಟೆಂಪ್ಟ್, ಲಾಸ್ಟ್ ಅಟೆಂಪ್ಟ್ ಇಂಟರ್ವ್ಯೂ ಪಾಸ್ ಆಗದೇ ಇದ್ದಾಗ ವೆನ್ ಐ ಅಬೌಟ್ ದ ಗಿವ್ ಅಪ್, ಶಿ ವಾಸ್ ದ ಒನ್ ಹೂ ಸಪೋರ್ಟೆಡ್. ಸೊ ಮೋಟಿವೇಟ್ ಮಾಡಿ, ಇಲ್ಲ ಇದೊಂದು ಸಲ ಬರಿ ಅಂತ ಹೇಳಿ ಸಪೋರ್ಟ್ ಮಾಡಿದ್ದು ಶಿ. ಸೊ ಅದಕ್ಕೋಸ್ಕರ ಸೊ ನೀವು ಪ್ರಿಪರೇಷನಲ್ಲೆಲ್ಲ ಯೂಸ್ಫುಲ್ ಸಪೋರ್ಟ್ ಇದೆ. ವೆರಿ ಫುಲ್ ಇದೆ. ಫ್ಯಾಮಿಲಿ ಎಷ್ಟು ರೋಲ್ ಪ್ಲೇ ಮಾಡಿದೆ, ಶಿ ಆಲ್ಸೋ ಪ್ಲೇಡ್ ದಟ್ ಮಚ್ ಇಂಪಾರ್ಟೆಂಟ್ ರೋಲ್. ಅದೊಂದು ಎಮೋಷನಲ್ ಟಚ್ ಅಂತ ಇರುತ್ತಲ್ಲ ಸರ್, ಬೇಕೆ ಸಪೋರ್ಟ್. ಸೊ ಅದು ಶೀ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಆಕೆ ಒಬ್ಬಳೇ ಅರ್ಥ ಮಾಡ್ಕೊಳ್ಳೋಷ್ಟಿದ್ದು. ಸೊ ಶಿ ಅಂಡರ್ಸ್ಟುಡ್ ವೆರಿ ವೆರಿ ಸರ್. ಸೊ ನೀವು ಹೇಳಿದಿರಿ ಸರ್, ನಿಮ್ಗೆ ಎಮೋಷನಲ್ ಸಪೋರ್ಟ್ ಯಾವ ಥರ ಇತ್ತು ಸರ್ ನಿಮ್ಮ ಪಾರ್ಟ್ನರ್ ಕಡೆ ಅಂತಾನೆ ಡ್ಯೂರಿಂಗ್ ದಿಸ್ ಪ್ರಿಪರೇಷನ್? ಎಮೋಷ್ನಲ್ ಸಪೋರ್ಟ್ ಅಂದರೆ ಸರ್, ಶಿ ವಾಸ್ ಲೈಕ್, ಈಗ ಫಾರ್ ಎಕ್ಸಾಂಪಲ್ ಏನಂತ ಹೇಳ್ತೀವಿ ಅಂದರೆ, ವೆನ್ ಅವರ್ ಎಮೋಷ್ನಲ್ ಸಪೋರ್ಟ್, ಫಾರ್ ಎಕ್ಸಾಂಪಲ್ ವೆನ್ UPSC ಆಸ್ಪಿರೆಂಟ್ಸ್ ಕಡೆಗೆ ನಾವು ಬೇರೆ ಯಾರ ಜೊತೆ ಹೇಳ್ಕೊಳ್ಳಿಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಜೊತೆ ಹೇಳ್ಕೊಳ್ಳೋಣ ಅಂದರೆ ದೇ ಆರ್ ಬಿಸಿ ವಿತ್ ದೇರ್ ಲೈಫ್. ಇಲ್ಲಿ UPSC ಆಸ್ಪಿರೆಂಟ್ಸ್ ಅಂದರೆ ದೇ ಆರ್ ಕಂಪ್ಲೀಟ್ಲಿ ಅವ್ರದೇ ಆದಂಥ ಒಂದು ಬ್ಯಾಗೇಜ್ ಇಟ್ಕೊಂಡಿರ್ತಾರೆ, ಅವ್ರಿಗೆ ಆದಂಥ ಒಂದು ಪ್ರಾಬ್ಲಮ್. ಅಟ್ಲೀಸ್ಟ್ ನಮ್ಗೆ ಕಂಫರ್ಟ್ ಮಾಡೋ ಬೇಕಿರ್ತಾರೆ ಅಂತ. ಸೊ ಯಾವಾಗಾದರೂ ಇದರಿಂದ ಒಂದು ಸ್ವಲ್ಪ ಎಸ್ಕೇಪ್ ಆಗಿ, ಒಂದು ಸ್ವಲ್ಪ ನಮ್ಗೆ ರಿಲ್ಯಾಕ್ಸ್ ಆಗಿ ಕಂಫರ್ಟ್ ಮಾಡೋಂಥವ್ರು. ದಟ್ ಕಂಫರ್ಟ್ ವಾಸ್ ಹರ್. ಸೊ ಏನೇ ಪ್ರಾಬ್ಲಮ್ ಬಂತು ಇನ್ನೂ ಐ ಯೂಸ್ ಟು ಕಾಲ್ ಹರ್, ಈ ರೀತಿ ಆಯಿತು. ಸೊ ಏನಾದರೂ ಸ್ಟ್ರೆಸ್ ಆಯಿತು ಅಂದರೆ ಕಾಲ್ ಹರ್, ಈ ರೀತಿ ಆಯಿತು ಅಂತ. ಸೊ ಮೆಸೇಜ್ ಮಾಡೋರು ಅಷ್ಟೇ, ಶಿ ಯೂಸ್ ಟು ಟೆಕ್ಸ್ಟ್ ಮಿ ಬ್ಯಾಕ್. ಸೊ ಇಷ್ಟೆಲ್ಲ ಈ ರೀತಿಯೇ. ಶಿ ಈಸ್ ಆಲ್ಸೋ ಬಿಸಿ, ಅವಳು ಕೂಡ ಟೀಚರಾಗಿ ವರ್ಕ್ ಮಾಡ್ತಿದ್ದು, ಅವಳು MSc B.Ed ಈ ರೀತಿ ಮಾಡ್ಕೊಂಡು ಓದ್ಕೊಂಡು. ಸೊ ದೆನ್ ಆಲ್ಸೋ ಶಿ ಸಪೋರ್ಟೆಡ್ ಲೈಕ್ ದಟ್. ಅದೇ ಒಂದು ರೀತಿ ಖುಷಿ ಆಗ್ತಿತ್ತು. ದಟ್ ಇಸ್ ದ ಎಮೋಷನಲ್ ಸಪೋರ್ಟ್ ವೆರಿ ಮಚ್ ನೀಡೆಡ್ ಇದ್ದಿದ್ದು. ಅಂದರೆ ಏನಂತ ಹೇಳ್ತೀವಿ ಅಂದರೆ, ನಾವು ತುಂಬ ಇಷ್ಟಪಟ್ಟರು ಒಂದು ಮಾತು ಹೇಳ್ಬಿಟ್ರೆ ಸಾಕು ಅಂತ. ಅಂದರೆ ಇದು ಕೆಲವೊಂದು ವಿಷಯ ನಾವು ಪೇರೆಂಟ್ಸ್ ಮುಂದೆ ಶೇರ್ ಮಾಡೋಕ್ಕಾಗಲ್ಲ ಅಲ್ಲ. ಸೊ ಅದನ್ನು ಅವ್ರ ಹತ್ರ ಮಾತ್ರ ಶೇರ್ ಮಾಡ್ಕೊಳಕ್ಕಾಗ್ತಿತ್ತು. ಸೊ ಅವರು ಶೇರ್ ಮಾಡ್ಕೊಂಡ್ರೂ ಕೂಡ ಶಿ ವಾಸ್ ವೆರಿ ಸಪೋರ್ಟಿವ್ ಸರ್, ಯಾರು ಎನಿ ಕಾಸ್ಟ್. ಮತ್ತು ನನಗೆ ಆ ಮೊಮೆಂಟಲ್ಲಿ, ಅದು ಪರ್ಟಿಕ್ಯುಲರ್ಲಿ ಪೀಕ್ ಎಕ್ಸಾಮ್ ಟೈಮ್ ಅಂತ ಬರುತ್ತಲ್ಲ, ಆ ಮೊಮೆಂಟಲ್ಲಿ ವಿ ಆರ್ ವೆರಿ ಫ್ಲಕ್ಚುಯೇಟ್. ಅಂದರೆ ಸಿಕ್ಕಾಬಿಟ್ಟು ಬರ್ಡನ್ ಇರುತ್ತೆ, ಪ್ರೆಷರ್ ಇರುತ್ತೆ. ದಟ್ ಟೈಮ್ ಆಲ್ಸೋ ಶಿ ಹ್ಯಾಂಡಲ್ ವೆರಿ ನೀಟ್ಲಿ. ಅದೇ ಖುಷಿ ಸರ್. ಎಷ್ಟು ಹೆಲ್ಪ್ ಆಗುತ್ತೆ ನೋಡಿ ಸರ್ ಇಂಥ ವಿಷಯದಲ್ಲಿ. ಡೆಫಿನೆಟ್ಲಿ. ಸೊ ನೀವು ಒಂದ್ಸರಿ ಹಿಂದೆ ನೋಡಿದರೆ, ನೀವು ಚಿಕ್ಕವ್ರು ಇರುವಾಗ ಯಾವ ಥರ ಇದ್ದಾರೆ ಸರ್, ಅವ್ರಿಗೆ ಏನು ಅಡ್ವೈಸ್ ಕೊಡ್ತಾರೆ ನೀವು ಫಾರ್ ಮೈ ಕಸನ್ಸ್ ಫಾರ್ ಯುವರ್ ಯಂಗರ್ ಸೆಲ್ಫ್? ಸರ್ ಅಷ್ಟೇ, ಒಂದು ಏನಂತ ಹೇಳ್ತೀನಿ ಅಂದರೆ, ಇನ್ನೂ ಬೇಗ ಸ್ವಲ್ಪ ಹಾರ್ಡ್ ವರ್ಕ್ ಮೇಲೆ ಬಿಲೀವ್ ಮಾಡಬೇಕಿತ್ತು. ಸೊ ಎಷ್ಟೋ ಕೆಲವೊಂದು ಮಿಸ್ಟೇಕ್ಸ್ಗಳು, ತಪ್ಪುಗಳು ಮಾಡಿದೆಯಾ. ಸೊ ಅದನ್ನು ಅವಾಯ್ಡ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತೀನಿ ಸರ್. ವೆರಿ ಸರ್, ಈಗ ಮೇನ್ ನೀವು UPSC ಜರ್ನಿ ಬಗ್ಗೆ ಮಾತಾಡೋಣ ಸರ್. ನಿಮ್ಮ UPSC ಜರ್ನಿ ಯಾವಾಗ ಸ್ಟಾರ್ಟ್ ಆಯಿತು ಅದನ್ನ ಹೇಳ್ಬೋದು ಸರ್ ನೀವು? ಸರ್ ಆ್ಯಕ್ಚುಲಿ May 23 May 21 ನಂದು ಡಿಗ್ರಿ ಎಕ್ಸಾಮ್ ಇದ್ದಿದ್ದು. May 23, 2019ಗೆ ಹೈದರಾಬಾದ್ಗೆ ಹೋಗಿದ್ದು, ವಿಚಾರಿಸ್ಕೊಂಡು ಬರೋಣ ಅಂತ. ಓದು ಒಂದು 4-5 ಇನ್ಸ್ಟಿಟ್ಯೂಟ್ ಮೈಂಡಲ್ಲಿತ್ತು, ವಿಚಾರಿಸ್ಕೊ ಬರೋಣ ಅಂತ. ಒಂದು ಇನ್ಸ್ಟಿಟ್ಯೂಟ್ ಫೈನಲ್ ಡಿಸೈಡ್ ಮಾಡಿಕೊಂಡು ವಿ ಕೇಮ್ ಬ್ಯಾಕ್, ವಾಪಸ್ ಬಂದ ಮೇಲೆ May 30ಗೆ ವಾಪಸ್ಸು. ನೆಕ್ಸ್ಟ್ ಗುರುವಾರ ಟ್ರೈನ್ಗಳಿರ್ತಿತ್ತು ಹೈದರಾಬಾದಿಗೆ, ಡೈರೆಕ್ಟ್ ಟ್ರೈನು ಮಂಡ್ಯದಿಂದ. ಸೊ ಬುಕ್ ಮಾಡಿಕೊಂಡು May 30 ಹೋಗಿದ್ದು. May 30 ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಆಲ್ರೆಡಿ ಕೋಚಿಂಗ್ ಯಾವ್ದು ಜಾಯ್ನ್ ಆಗಬೇಕು ಅಂತ, ಕೋಚಿಂಗ್ ಫೀಸ್ ಆಲ್ಮೋಸ್ಟ್ 1,15,000 ಇತ್ತು. ಸೊ PG ಇಲ್ಲ ಮಾಡಿಕೊಂಡು ಸೊ ಜಾಯ್ನ್ ಆದೋ. June 13 ಕ್ಲಾಸ್ ಸ್ಟಾರ್ಟ್ ಆಗ್ತಿತ್ತು 2019. ಸೊ ಹಂಗೆ ನಂದು UPSC ಜರ್ನಿ ಸ್ಟಾರ್ಟ್ ಆಗಿದ್ದು ಸರ್. ಮೈ ಫಸ್ಟ್ ಅಟೆಂಪ್ಟು ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಇತ್ತು. ಏನಕ್ಕೆ ಅಂದರೆ ನಮ್ಮದೆಲ್ಲ ಕನ್ನಡ ಮೀಡಿಯಮ್ ಬ್ಯಾಕ್ಗ್ರೌಂಡ್ ಒಂದು. ಇನ್ನೊಂದೇನು ಅಂದರೆ, ಹೇಳ್ಕೊಡೋರು ಯಾರೂ ಅಷ್ಟು ಗೈಡೆನ್ಸು, ಮೆಂಟರ್ಶಿಪ್ಪು ಯಾವ ಕಾನ್ಸೆಪ್ಟು ಅಷ್ಟಾಗಿರಲಿಲ್ಲ. ಈಗ ಕೋವಿಡ್ ಬಂದಮೇಲೆ ಮೆಂಟರ್ಶಿಪ್ಪು, ಗೈಡೆನ್ಸು ತುಂಬ ದೊಡ್ಡದಾಗಿ ಬೆಳೆದಿದೆ. ಬಟ್ ಇನ್ ದ ಬಿಗಿನಿಂಗ್ ಇಟ್ ವಾಸ್ ನಾಟ್ ದಟ್ ಮಚ್ ಅಷ್ಟಿರಲಿಲ್ಲ. ಸೊ ಆಗ ಐ ರಿಕ್ವೆಸ್ಟೆಡ್ ಮೆನಿ ಆಫ್ ದ ಪೀಪಲ್ಲು, ಬಟ್ ಅಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಸಿಗಲಿಲ್ಲ. ದೆನ್ ಐ ವಾಚ್ಡ್ ಆಲ್ಮೋಸ್ಟ್ ಒಂದು 100 ಸ್ಟ್ರಾಟಜಿ ವೀಡಿಯೋಸ್ಗಳು, ಟಾಪರ್ ಸ್ಟಾಕ್ಗಳು, ಇವನ್ನೆಲ್ಲ ನೋಡಿದಾಗ ಒಂದು ಐಡಿಯಾ ಸಿಕ್ತು. ಫಸ್ಟ್ 4 months ಇಸ್ ಅ ವೆರಿ ಸ್ಟ್ರಗಲಿಂಗ್ ಫೇಸ್ ಸರ್. ನಾನು ಈಗಲೂ ಕೂಡ ಆಸ್ಪಿರೆಂಟ್ಸ್ಗೆ ಅದನ್ನು ಹೇಳ್ತೀನಿ, ಫಸ್ಟ್ 4 months ಇಸ್ ಅ ವೆರಿ ಸ್ಟ್ರಗಲಿಂಗ್ ಫೇಸ್. ಏನು ಮಾಡಬೇಕು ಅನ್ನೋದು ಗೊತ್ತಿರೋಲ್ಲ. ಬಟ್ ಸ್ಲೋಲಿ ಪಿಕಪ್ ಆಯಿತು, ಒಂದು ಐಡಿಯಾ ಸಿಗ್ತಾ ಬಂತು. ಆಗ ನಾನು ಮಾಡಿದ ಮಿಸ್ಟೇಕ್ ಏನಪ್ಪ ಅಂದರೆ, ಪ್ರಿಲಿಮ್ಸ್ ಮಾಡ್ಕೊಬೇಡ, ಒಂದು ಐಡಿಯಾ ಸಿಕ್ಬಿಡುತ್ತೆ ಅಂತ. ಬಟ್ ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕಿತ್ತು, ಮಾಡಲಿಲ್ಲ.
ಸೊ ಪ್ರಿಲಿಮ್ಸ್ ಪ್ರಾಕ್ಟೀಸ್ ಮಾಡಿಕೊಂಡು ಐ ಕ್ಲಿಯರ್ಡ್ ಫಸ್ಟ್ ಅಟೆಂಪ್ಟ್ ಇಟ್ ಸೆಲ್ಫ್. ಪ್ರಿಲಿಮ್ಸ್ ಆಯಿತು ನಂದು ಫಸ್ಟ್ ಅಟೆಂಪ್ಟ್ ಅಲ್ಲಿ. ಫಸ್ಟ್ ಅಟೆಂಪ್ಟಲ್ಲೇ ಪ್ರಿಲಿಮ್ಸ್ ಆಯಿತು. ಏನಕ್ಕೆ ಅಂದರೆ ಸ್ವಲ್ಪ 4 ತಿಂಗಳು ಎಕ್ಸ್ಟ್ರಾನು ಸಿಕ್ತು, ಕೋವಿಡ್ ಇತ್ತು ಅಂತ. ಸೊ ಆಯಿತು. ಬಟ್ ದೆನ್ ಸೆಕೆಂಡ್ ಅಟೆಂಪ್ಟು ನನಗೆ ಕೋವಿಡ್ ಬಂತು. ಸೊ ಕುಡ್ ನಾಟ್ ಏಬಲ್ ಟು ಮೇಕ್ ಇಟ್. ಸೊ ಸೆಕೆಂಡ್ ಅಟೆಂಪ್ಟ್ ಆಗಲಿಲ್ಲ. ಸೊ ಥರ್ಡ್ ಅಟೆಂಪ್ಟು ಐ ಗೇವ್ ಇನ್ 2022. ಆಗ ನನಗೆ 23 ವರ್ಷ. ಸೊ ಇನ್ ದಟ್ ಫಸ್ಟ್ ಇಂಟರ್ವ್ಯೂಗೆ ಹೋಗಿದ್ದು ನಾನು ಡೆಲ್ಲಿ. ಫಸ್ಟ್ ಟೈಮ್ ಇಂಟರ್ವ್ಯೂ. ಸೊ ದಟ್ ಈಸ್ 23 ಇಯರ್ಸಲ್ಲಿ ಹೋಗಿದ್ದು. ಆ ಅಟೆಂಪ್ಟು ಇಂಟರ್ವ್ಯೂಲ್ಲೂ ಕಡಿಮೆ ಆಯಿತು, ಎಸ್ ಎಲ್ಲೂ ಕಡಿಮೆ ಆಯಿತು. ಐ ಆಮ್ ಔಟ್ ಆಫ್ ದ ರೇಸ್ ಸರ್. 23 ಅಟೆಂಪ್ಟು ಸ್ಕಿಪ್ ಮಾಡಿದೆ ನಾನು. ಏನಕ್ಕೆ ಸ್ಕಿಪ್ ಮಾಡಿದೆ ಅಂದರೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು. ಇಂಟರ್ವ್ಯೂ ಅಂದರೆ ಖರ್ಚೆಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ಕಿಪ್ ಮಾಡಿದೆ. 24 ಅಟೆಂಪ್ಟು ಕೊಟ್ಟೆ. 24 ಅಟೆಂಪ್ಟು ಕೂಡ 11 ಮಾರ್ಕ್ಸಲ್ಲಿ ಮಿಸ್ ಆಯಿತು ಇಂಟರ್ವ್ಯೂ ತನಕ ಹೋಗಿ. ಸೊ ದೆನ್ ಸಾಕಪ್ಪ ಇನ್ನೇನು ಬಿಟ್ಬೇಡ ಅನ್ನೋ ಟೈಮಲ್ಲಿ ಎಲ್ಲರೂ ಸ್ವಲ್ಪ ಬರೀರಿ ಅಂತ ಹೇಳಿದ್ರು. ಸೊ ಲಾಸ್ಟ್ ಅಟೆಂಪ್ಟು ಆದರಾಗಲಿ ಅಂತ 25 ಅಟೆಂಪ್ಟ್ ಕೊಟ್ಟಿದ್ದು. ಸೊ ದಿಸ್ ಅಟೆಂಪ್ಟ್ ಐ ಕ್ಲಿಯರ್ಡ್ ಸರ್. ಫ್ರಮ್ 2019 to 2025. ಇಟ್ ವಾಸ್ ಆಲ್ಮೋಸ್ಟ್ 7 ಇಯರ್ಸ್ ಜರ್ನಿ. ಸೊ ನಂದು ಸ್ಟಾರ್ಟ್ ಆಗಿದ್ದರಿಂದ ಇಲ್ಲಿವರೆಗೂ. ಸೊ ವೆರಿ ಲಾಂಗ್ ಜರ್ನಿ. ಮೈ ಗಾಡ್. ಸೊ ನೀವು ಸರ್ ಇಲ್ಲಿ ಮೇನ್ ಇನ್ನೊಂದು ಕ್ವಶನ್ ಏನು ಕೇಳ್ಬೇಕಂದ್ರೆ 5 ಪ್ರಿಲಿಮ್ಸ್ ಕ್ವಾಲಿಫೈ ಮಾಡಿದ್ರಿ, 4 ಮೇನ್ಸ್, 3 ಟೈಮ್ಸ್ ಇಂಟರ್ವ್ಯೂ. 3 ಟೈಮ್ಸ್ ಇಂಟರ್ವ್ಯೂ ಯಾವ ಥರ ಆಯಿತು ಸರ್ ನಿಮ್ಗೆ? ಯಾಕಂದರೆ ಯು ಟೋಲ್ಡ್ ಇನ್ 23 ಇಯರಲ್ಲೇ ನೀವು ಇಂಟರ್ವ್ಯೂಗೆ ಹೋದ್ರಿ. ಸೊ ಅದು ಯಾವ ಥರ ಎಕ್ಸ್ಪೀರಿಯನ್ಸ್ ಇದೆ ಸರ್? ಆ್ಯಕ್ಚುಲಿ ಫಸ್ಟ್ ಇಂಟರ್ವ್ಯೂ ಸರ್ ಐ ವಾಸ್ ವೆರಿ ನರ್ವಸ್ಸು ಮತ್ತು ಅಂಡರ್ ಕಾನ್ಫಿಡೆಂಟ್ ಇದ್ದಿದ್ದು. ಏನಕ್ಕೆ ಅಂದರೆ ಅಷ್ಟು ಇಂಗ್ಲೀಷ್ ನನಗೆ ಚೆನ್ನಾಗಿ ಬರ್ತಿರ್ಲಿಲ್ಲ. ಆ್ಯಕ್ಚುಲಿ ಇಂಗ್ಲೀಷ್ ಅಷ್ಟು ಬೇಕಿಲ್ಲ, ಬಟ್ ನಮಗೊಂದು ಪ್ರಿಜುಡೈಸ್ ಇರುತ್ತೆ, ನಮ್ಗೆ ಇಂಗ್ಲೀಷ್ ಬರಲ್ಲ ಅನ್ನೋಂಥದ್ದು. ಅದೇ ನನ್ನನ್ನು ಅಂಡರ್ ಕಾನ್ಫಿಡೆಂಟ್ ಮಾಡಿತ್ತು. ಆ್ಯಂಡ್ ದ ಬೋರ್ಡ್ ವಾಸ್ ಆಲ್ಸೋ ವೆರಿ ಸ್ಕೇರಿ. ಫಸ್ಟ್ ಅಟೆಂಪ್ಟಲ್ಲಿ ಇಟ್ ವಾಸ್ ದ ಚೇರ್ಮನ್ ಸರ್ ಬೋರ್ಡು. UPSC ಚೇರ್ಮನ್ ಡಾಕ್ಟರ್ ಮನೋಜ್ ಸೋರಿ ಸರ್ ಇದ್ದರು. ಅವ್ರದ್ದೇ ಬೋರ್ಡ್ ನನಗೂ ಸಿಕ್ಕಿದ್ದು. ಇಟ್ ವಾಸ್ ಅ ವೆರಿ ಸ್ಕೇರಿ ಮೂಮೆಂಟ್ ಆ್ಯಕ್ಚುಲಿ. ಬಟ್ ಬೋರ್ಡಲ್ಲಿ ಹೋದಾಗ ನಾನೇ ಸ್ವಲ್ಪ ಅಂಡರ್ ಕಾನ್ಫಿಡೆಂಟ್ ಇದ್ದಾಗ ನಾನು ಕರೆಕ್ಟಾಗಿ ಅಷ್ಟು ವರ್ಕ್ ಆಗಲಿಲ್ಲ. ಮತ್ತು ನನ್ನ ಹಾಬಿ ಸೆಲೆಕ್ಷನು ಅಷ್ಟಿರಲಿಲ್ಲ. ಐ ಮೆನ್ಷನ್ ರೀಡಿಂಗ್ ಮಹಾಭಾರತ ಆ್ಯಸ್ ಎ ಹಾಬಿ, ಬಟ್ ಆ್ಯಕ್ಚುಲಿ ಕಂಪ್ಲೀಟ್ ಮಹಾಭಾರತ ನಾನು ಓದಿಲ್ಲ, ಈಗಲೂ ಓದಿಲ್ಲ. ಸೊ ಅಲ್ಲಿ ರೀಡಿಂಗ್ ಮಹಾಭಾರತ ಅಂದರೆ ಸ್ವಲ್ಪ ಆಡಿಯೋಗಳು, ಕಂಪ್ಲೀಟ್ ಆಡಿಯೋ ಕೇಳಿದ್ದೀನಿ, ಸೀರಿಯಲ್ ನೋಡಿದ್ದೀನಿ, ಪಂಪಭಾರತ, ಕುಮಾರವ್ಯಾಸ ಭಾರತ ಇವನು ಸ್ವಲ್ಪ ನೋಡ್ಕೊಂಡಿದ್ದೀನಿ. ಬಟ್ ಕಂಪ್ಲೀಟ್ ಮಹಾಭಾರತ, ಸಂಪೂರ್ಣ ಮಹಾಭಾರತ ಈಗ ನನ್ನ ಹತ್ರ ಇದೆ ಬುಕ್ಗಳು. ಆಲ್ಮೋಸ್ಟ್ 32 ಬುಕ್ಸ್ ಇದೆ ಕಂಪ್ಲೀಟ್ ಮಹಾಭಾರತ, ಬಟ್ ಅದನ್ನು ಓದಿರಲಿಲ್ಲ ನಾನು. ಸೊ ಅಲ್ಲಿ ನನಗೆ ಮಿಸ್ ಆಗ್ತಾ ಬಂತು. ಸೊ ಆ ಅಟೆಂಪ್ಟು ವೆರಿ ಲೆಸ್ ಸ್ಕೋರು ನಂದು ಇಂಟರ್ವ್ಯೂವಲ್ಲಿ, ಮತ್ತು SL ತುಂಬ ಕಡಿಮೆ ಸ್ಕೋರ್ ಬಂತು. ಬಟ್ ಅದಾದಮೇಲೆ ಈ ಮಿಸ್ಟೇಕ್ ಮತ್ತೆ ಮಾಡಬಾರ್ದು ಅಂತ ಹೇಳಿ ನಾನು ಹಾಬೀಸ್ಗಳನ್ನು ರೀಸ್ಟ್ರಕ್ಚರ್ ಮಾಡಿಕೊಂಡೆ. ಹಾಬೀಸಲ್ಲಿ ಪರ್ಟಿಕ್ಯುಲರ್ಲಿ 3 ಹಾಬಿ ಹಾಕಿದ್ದು ನಾನು. ಒನ್ ಈಸ್ ವಾಚಿಂಗ್ ಅನ್ಕನ್ವೆನ್ಷನಲ್ ಕಮರ್ಷಿಯಲ್ ಕನ್ನಡ ಮೂವೀಸ್, ಆ್ಯಂಡ್ ರೈಟಿಂಗ್ ನವೋದಯ ಆ್ಯಂಡ್ ನವ್ಯ ಪೋಯಮ್ಸ್ ಅಂತ. ಆ್ಯಂಡ್ ಅನದರ್ ಒನ್ ಈಸ್ ದಿಸ್ ಒನ್ ರೀಡಿಂಗ್ ನಾವೆಲ್ಸ್ ಬೈ SL ಭೈರಪ್ಪ ಆ್ಯಂಡ್ ಶಿವರಾಮ್ ಕಾರಂತರು. ಎಲ್ಲ ಓದಿದ್ದೆ, ಸೊ ಅದಕ್ಕೋಸ್ಕರ ಹಾಕ್ತೆ ನಾನು. ಸೊ ಆಗ ಸೆಕೆಂಡ್ ಬೋರ್ಡ್ ವಾಸ್ BB ಸ್ವಯಂ ಸರ್ ಬೋರ್ಡ್. ವೆರಿ ಕಂಫರ್ಟಿಂಗ್ ಬೋರ್ಡು, ತುಂಬ ಚೆನ್ನಾಗಿ ಅನ್ನಿಸ್ತು. ಅಲ್ಲೂ ಕೂಡ ಹಲವಾರು ಲಿಟ್ರೇಚರ್ ಮೇಲೆ ಕ್ವಶನ್ ಹೋಯಿತು, ತುಂಬ ಕ್ವಶನ್ನು. ದಟ್ಟು ಪರ್ಟಿಕ್ಯುಲರ್ಲಿ UR ಅನಂತಮೂರ್ತಿ ಅವ್ರ ಮೇಲೆ. ನಾನು UR ಅನಂತಮೂರ್ತಿ ಅವ್ರದ್ದು ಎಲ್ಲ ನಾವೆಲ್ಲೂ ಓದಿದ್ದೀನಿ. ಸೊ ಈಸಿ ಅನ್ನಿಸ್ತು ಬೋರ್ಡು. ಐ ಗಾಟ್ ವೆರಿ ಗುಡ್ ಸ್ಕೋರ್, 184 ಬಂತು ಸ್ಕೋರ್. ದೆನ್ ಈ ಅಟೆಂಪ್ಟ್ ಐ ಆಮ್ ವೆರಿ ಕಾನ್ಫಿಡೆಂಟ್. ಆಲ್ರೆಡಿ 2 ಇಂಟರ್ವ್ಯೂ ಕೊಟ್ಟಿದ್ದೀನಿ, ಇದು ಫೈನಲ್ ಇಂಟರ್ವ್ಯೂ. ಮತ್ತು ಇನ್ನೊಂದು ಏನು ಅಂದರೆ ನಾನು ಸುಮಾರು ಜನ ಹುಡುಗರ ಜೊತೆ ಡಿಸ್ಕಸ್ ಮಾಡ್ತಿದ್ದೋ ಇಂಟರ್ವ್ಯೂಗೋಸ್ಕರ. ಸೊ ಐ ಆಮ್ ವೆರಿ ಕಾನ್ಫಿಡೆಂಟ್ ಆಗಿ ಹೋಗಿದ್ದು. ಸೊ ಈ ಸಲ ನಮಗೆ ಸಂಜಯ್ ವರ್ಮ ಸರ್ ಬೋರ್ಡ್ ಸಿಕ್ತು, ವೆರಿ ಗುಡ್ ಬೋರ್ಡ್. ಸೊ ಏನಿಲ್ಲ, ನಾರ್ಮಲ್ ನಂದು ಹಾಬೀಸು ಕರ್ನಾಟಕ ಇದ್ರ ಮೇಲೇ ಬರ್ತಾ ಹೋಯ್ತು ಕ್ವಶನ್ನು. ಸೊ ಹಿಂಗೆ ನಡ್ಕೊಳ್ತಾ ಹೋಗ್ತು. ಬಟ್ ದಿಸ್ ಟೈಮ್ ಸ್ಕೋರ್ ವಾಸ್ ಅವರೇಜ್, ಆಲ್ಮೋಸ್ಟ್ ಅವರೇಜ್ ಬಂತು, ಬಟ್ ಗುಡ್ ಸ್ಕೋರ್ ಅಂತ ಅಲ್ಲ, 175. ಸೊ ಅವರೇಜ್ ಸ್ಕೋರ್ ಈ ರೀತಿ ಇತ್ತು ಸರ್ ನಂದು 3 ಇಂಟರ್ವ್ಯೂಗಳು. ಸೊ ಲಾಸ್ಟ್ ಇಂಟರ್ವ್ಯೂ ಎಷ್ಟಿತ್ತು ಸರ್ ಮಾರ್ಕ್ಸ್? ಈ ಸಲ 175 ಸರ್. ಸೊ ಲೈಕ್ ಯಾವ ಅಟೆಂಪ್ಟ್ ನಿಮಗೆ ಎಮೋಷ್ನಲಿ ಲೈಕ್ ತುಂಬ ಡಿಫಿಕಲ್ಟ್ ಆಗಿರೋದು ಸರ್? ವಿಚ್ ಅಟೆಂಪ್ಟ್ ಈಸ್ ಮೋರ್ ಡಿಫಿಕಲ್ಟ್? ಸರ್ ಆ್ಯಕ್ಚುಲಿ ನನಗೆ ಎಂಟೈರ್ UPSC ಪ್ರಿಪ್ರೇಷನಲ್ಲಿ ದ ಡಿಫಿಕಲ್ಟ್ ಅಂತ ಅನಿಸುತ್ತೆ ಮೇನ್ಸ್ ನಾನು ಮುಂಚೆ ಪ್ರಾಕ್ಟೀಸ್ ಮಾಡಲಿಲ್ವಲ್ಲ, ಅದಕ್ಕೋಸ್ಕರ ನನಗೆ ಮೇನ್ಸ್ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸ್ತಾ ಇತ್ತು. ಮೋಸ್ಟ್ ಡಿಫಿಕಲ್ಟ್ ಪೀರಿಯಡ್ ಅಂತ ಅನಿಸಿದ್ದು ನಾನು 24 ಅಟೆಂಪ್ಟ್ ಅಂದರೆ 5th ಅಟೆಂಪ್ಟ್ ಸರ್? 4th ಅಟೆಂಪ್ಟ್. ಏನಕ್ಕೆ ಡಿಫಿಕಲ್ಟ್ ಅಂತ ಅನ್ನಿಸ್ತು ಅಂದರೆ ನಾನು ವರ್ಕು ಮಾಡಬೇಕಿತ್ತು, ಇದನ್ನು ಓದ್ಕೊಳ್ಬೇಕಿತ್ತು. ಮೆಂಟರಾಗೆ ವರ್ಕ್ ಮಾಡ್ತಿದ್ದೆ, ಕರೆಕ್ಟಾಗಿ ನಾನು ಟೈಮ್ ಕೊಡೋಕ್ಕಾಗ್ತಿರಲಿಲ್ಲ, ಎರಡಕ್ಕೂ ಟೈಮ್ ಕೊಡೋಕ್ಕಾಗ್ತಿರಲಿಲ್ಲ. ಬಿಟ್ಟರೆ ಫೈನಾನ್ಷಿಯಲಿ ಕೂಡ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಇವೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗಲಿಕ್ಕೆ 24 ಅಟೆಂಪ್ಟು ನನಗೆ ಸ್ವಲ್ಪ ಬರ್ಡನ್ ಅನಿಸಿದ್ದು 24 ಅಟೆಂಪ್ಟ್ ಸರ್. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಅಟೆಂಪ್ಟ್ಸು ಓಕೆ. ಇನ್ನೊಂದು ನನಗೆ ಟ್ರಬಲ್ ಅಂತ ಅನಿಸಿದ್ದು ಈ ಸಲ ಪ್ರಿಲಿಮ್ಸ್, 25 ಪ್ರಿಲಿಮ್ಸು. ಏನಕ್ಕೆ ಟ್ರಬಲ್ ಅನಿಸ್ತು ಅಂದರೆ ನಂದು ಎಥಿಕ್ಸ್ ಬುಕ್ಕು ಟ್ರಾನ್ಸ್ಲೇಟ್ ಮಾಡ್ತಿದ್ದೆ ನಾನು, ನಾಗಾರ್ಜುನ ಗೌಡ ಸರ್ದು. ಆ ಟ್ರಾನ್ಸ್ಲೇಷನ್ ಮುಗಿದಿದ್ದೆ ನನಗೆ ಏಪ್ರಿಲ್ 20ಗೆ ಆ್ಯಕ್ಚುಲಿ. ಏಪ್ರಿಲ್ 22 ರಿಸಲ್ಟ್ ಬಂತು. ರಿಸಲ್ಟ್ ಬಂದಮೇಲೆ ಒಂದು ವಾರ ಕಂಪ್ಲೀಟ್ಲಿ ಬ್ರೋಕ್ ಆಗಿದ್ದೆ ಲಾಸ್ಟ್ ಟೈಮು. ಅದಾದಮೇಲೆ KPSC ಮೇನ್ಸ್ ಬಂತು. KPSC ಮೇನ್ಸ್ ಮುಗಿಸ್ಕೊಂಡು ಮತ್ತೆ ಪ್ರಿಲಿಮ್ಸ್ಗೆ ಬರೀ 16 ದಿನದಲ್ಲಿ ಪ್ರಿಪೇರ್ ಆಗಬೇಕಿತ್ತು. ಸೊ ದಟ್ಸ್ ವೈ ಆ ಪೀರಿಯಡ್ ಒಂದು ಸ್ವಲ್ಪ ಟ್ರಬಲ್ ಅನ್ನಿಸ್ತು. ಬಿಟ್ಟರೆ ಐ ಎಂಜಾಯ್ಡ್ ದ UPSC ಜರ್ನಿ. ನನಗೆ ತುಂಬ ಇಷ್ಟ, ಎಂಜಾಯ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ವರ್ಷ. ವೆರಿ ಗುಡ್ ಸರ್. ಯಾವ ಪಾಯಿಂಟಲ್ಲಿ ಅಥವಾ ಯಾವ ಅಟೆಂಪ್ಟಲ್ಲಿ ನೀವು ತಲೆಯಲ್ಲಿ ಒಂದು ಥಾಟ್ ಬಂತು, ಇವಾಗ ಬೇಡಪ್ಪ ಕ್ವಿಟ್ ಮಾಡಿಬಿಡೋಣ ಕಂಪ್ಲೀಟ್ ಆಗಿ ಅಂತ?
ಆ್ಯಕ್ಚುಲಿ 24 ಅಟೆಂಪ್ಟ್ ರಿಸಲ್ಟು ಸರ್. ನಾ ಹೇಳಿದ್ಮೇಲೆ 24 ಅಟೆಂಪ್ಟ್ ರಿಸಲ್ಟ್ ಬಂದಾಗ ಐ ವಾಸ್ ಸ್ಪೀಕಿಂಗ್ ವಿತ್ ಮೈ ವುಡ್ ಬಿ ಅವ್ರ ಜೊತೆ ವಿದ್ಯಾನ್ ಜೊತೆ ಮಾತಾಡ್ತಾ ರಿಸಲ್ಟ್ ನೋಡಿದ್ದು. ಯಾವಾಗ ಫೇಲ್ ಆಯಿತು, ಐ ಹ್ಯಾವ್ ಗಿವನ್ ಆಲ್ ಮಚ್, ಅಂದರೆ ಸಿಕ್ಕಾಬಟ್ಟೆ ಎಲ್ಲ ಕೊಟ್ಟಿದ್ದೀನಿ, ಆದರೂ ಕೂಡ ಆಗ್ತಿಲ್ವಲ್ಲ ಅಂತ ಹೇಳಿ, ಇಲ್ಲ ಬಿಟ್ಬಿಡೋಣ ಸಾಕು, ಐ ಹ್ಯಾಡ್ ಅದರ್ ಥಿಂಗ್ಸ್, ಟೂರಿಸಮ್ ಮೇಲೆ ವರ್ಕ್ ಮಾಡೋಣ ಮತ್ತು ಲಿಟ್ರೇಚರ್ ಮೇಲೆ ವರ್ಕ್ ಮಾಡೋಣ, ಈ ರೀತಿ ಡಿಫ್ರೆಂಟ್ ಪ್ರಾಜೆಕ್ಟ್ ಇಟ್ಕೊಂಡಿದ್ದೆ. ಮೆಂಟರ್ಶಿಪ್ಪಲ್ಲೂ ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಇತ್ತು. ಸೊ ಲೆಟ್ಸ್ ಅದ್ರ ಮೇಲೆ ವರ್ಕ್ ಮಾಡೋಣ ಅಂತ ಹೇಳಿ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದು. ಸೊ 24 ಅಟೆಂಪ್ಟ್ ರಿಸಲ್ಟ್ ನೋಡಿ ಬಿಡಬೇಕು ಅಂದಿದ್ದು ಸರ್. ಯಾಕಂದ್ರೆ ಫಸ್ಟ್ ಇಂಟರ್ವ್ಯೂವಲ್ಲೇ ಆಗಲಿಲ್ಲ ಅಂದಾಗ ಸಿಕ್ಕಾಪಟ್ಟೆ ಬೇಜಾರಾಯಿತು. ಯು ನೋ ದಟ್ ಎಕ್ಸ್ಪೀರಿಯನ್ಸ್. ಸೊ ನಮಗೂ ಕೂಡ ಅದನ್ನು ನೋಡಿದಾಗ, ಫಸ್ಟಲ್ಲಿ ನೋಡಿದಾಗಲೂ ಹಂಗೆ ಆಯಿತು. ಸೆಕೆಂಡ್ ನೋಡಿದಾಗಲೂ ಕೂಡ ಈ ರೀತಿ ಆಗಿದ ತಕ್ಷಣ ಸೊ ಸಾಕು ಅನಿಸ್ಬಿಡ್ತು. ಬಟ್ ನೋಡೋಣ ಅಂತ ಕೊಟ್ಟಿದ್ದು ಈ ಅಟೆಂಪ್ಟು. ಮಾಡಲೇಬೇಕು ಅಂದ್ಕೊಂಡೆ ಮಾಡಿದೆ. ಆಗಲಿಲ್ಲ ಅಂದರೆ ಬಿಟ್ಬಿಡ್ತಿದ್ದೆ, ಡೆಫಿನೆಟ್ಲಿ ಬಿಟ್ಬಿಡ್ತಿದ್ದೆ. ಅದು ಸೀರಿಯಸ್ಲಿ. ಯಪ್ಪ, ಯಾಕಂದ್ರೆ ಅದೊಂದು ತುಂಬಾ 2 ಸರಿ ನೀವು ಅದು ಹೋಲ್ PDF ಅಲ್ಲಿ ನಿಮ್ಮ ಹೆಸರು ಸರ್ಚ್ ಮಾಡ್ಬೇಕು, ಸಿಕ್ಕಿಲ್ಲ ಅಂದ್ರೆ ಇಟ್ ಇಸ್ ಇದೆ ಸರ್. ಆ್ಯಂಡ್ ಅವರ್ ಲೈಫ್ ಹ್ಯಾಸ್ ಬಿಕಮ್ ದಿಸ್ ಒನ್ ಓನ್ಲಿ ಅಲ್ಲ ಸರ್. ನಾವು ಎಂಟೈರ್ 7 ವರ್ಷದಿಂದ ವಿ ಡೋಂಟ್ ನೋ ಎನಿಥಿಂಗ್ ಅದರ್ ದೆನ್ UPSC ಅಂತ. UPSC ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ನಮಗೆ. ಸೊ ಏನು ಮೂವಿ ನೋಡಿದ್ರು UPSC, ಬುಕ್ ಓದಿದ್ರು UPSC, ಈ ಲೆವೆಲ್ಗೆ ಇದ್ದಂಥವ್ರು ಸೋಷಿಯಲಿ ಕೂಡ ಅಷ್ಟು ಆ್ಯಕ್ಟಿವ್ ಇರಲಿಲ್ಲ. ಸೊ ಹಿಂಗಿದ್ದಾಗ ಅದು ಆಗಲಿಲ್ಲ ಅಂದಾಗ ದಟ್ ಪೈನ್ ಇಸ್ ವೆರಿ ಡಿಫಿಕಲ್ಟ್ ಟು ಇದು 100% ಸರ್. ಸೊ ಈಗ ಇಂಪಾರ್ಟೆಂಟ್ ಕ್ವಶನ್ ಸರ್, ವಾಟ್ ಆರ್ ದಿ 5 ಮಿಸ್ಟೇಕ್ಸ್ ನಿಮ್ಮ 7 years ಜರ್ನಿಯಲ್ಲಿ ನೀವು ಮಾಡಿದ್ದು? 5 ಮಿಸ್ಟೇಕ್ಸ್ ಅಂತ ಬಂತು ಅಂದರೆ ಸರ್, ಫಸ್ಟ್ ಥಿಂಗ್ ವೆನ್ ಇಟ್ ಕಮ್ಸ್ ಟು ಮೈ ಇದು, ಐ ನೆವರ್ ಪ್ರಾಕ್ಟೀಸ್ ಮೇನ್ಸ್ ಆನ್ಸರ್ ರೈಟಿಂಗ್ ಇನ್ ದ ಫಸ್ಟ್ ಅಟೆಂಪ್ಟ್. ದಟ್ ಇಸ್ ದ ಫಸ್ಟ್ ಮಿಸ್ಟೇಕ್ ಆ್ಯಕ್ಚುಲಿ, ಮೇನ್ಸ್ ಆನ್ಸರ್ ರೈಟಿಂಗ್ ಮಾಡದೇ ಇರೋಂಥದ್ದು. ಸೆಕೆಂಡ್ ಮಿಸ್ಟೇಕ್ ಏನಪ್ಪ ಅಂದರೆ, ನಂದು ಕೋವಿಡ್ ಬಂತಲ್ಲ ನನಗೆ, ಆ ಟೈಮಲ್ಲಿ ಐ ವೇಸ್ಟೆಡ್ ಟೈಮು. ನಮ್ಮ ಅಣ್ಣನ ಮದುವೆ ಇತ್ತು ಮತ್ತು ನನ್ನ ತಮ್ಮಂಗೂ ಕೋವಿಡ್ ಬಂತು ಅಂತ ಹೇಳಿ ಐ ವೇಸ್ಟೆಡ್ ಟು ಮಚ್ ಟೈಮು. ದಟ್ ಈಸ್ ಅ ಸೆಕೆಂಡ್ ಇದು. ನೆಕ್ಸ್ಟ್ ಅದಾದಮೇಲೆ ಇನ್ 23 ಅಟೆಂಪ್ಟ್ ನಾನು ಕೊಡದೇ ಇರೋಂಥದ್ದು, ದಟ್ ವಾಸ್ ಅ ಹ್ಯೂಜ್ ಮಿಸ್ಟೇಕು. ನನ್ನ ಕ್ಲೋಸ್ ಫ್ರೆಂಡ್ಸು ಭಾನು ಸರು, ಭರತ್ ಸರು, ಕೃಷ್ಣ ಸರ್ ಇವರೆಲ್ಲ ಬೈತಾರೆ, ಇವತ್ತು ಬೈತಾರೆ. 23 ಅಟೆಂಪ್ಟ್ ನಾನು ಕೊಡಬೇಕಿತ್ತು ಅಂತ. ದಟ್ ಇಸ್ ದ ಥರ್ಡ್ ಮೇಜರ್ ಮಿಸ್ಟೇಕ್ ನಾನು ಮಾಡಿರೋಂಥದ್ದು. ಫೋರ್ತ್ ಮಿಸ್ಟೇಕು 2024ಅಲ್ಲಿ ನಾನೇನು ಮಾಡ್ತಾ ಬಂದೆ, ವರ್ಕು ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ ಹಂಗೆ ಹಿಂಗೆ ಅಂದ್ಕೊಂಡೆ, ಮೆಂಟರ್ಶಿಪ್ ಮಾಡ್ಕೊಂಡು ಓದ್ಲಿಕ್ಕೆ ಹೋದೆ. ದಟ್ ಇಸ್ ದ ಫೋರ್ತ್ ಮಿಸ್ಟೇಕು. ಫಿಫ್ತ್ ಮಿಸ್ಟೇಕ್ ಏನಪ್ಪ ಅಂದರೆ, ಸ್ವಲ್ಪ ಎಮೋಷ್ನಲಿ ಸ್ವಲ್ಪ ಇದಾಗದೆ, ಏನಪ್ಪ ಅಂದರೆ ಯಾರಾದರೂ ಏನಾದರೂ ಅಂದಾಗ, ಬೇಜಾರಾದಾಗ ಸ್ವಲ್ಪ ಎಮೋಷ್ನಲಿ ಅಟ್ಯಾಚ್ ಆಗೋದು ಜಾಸ್ತಿ ಆಯಿತು. ದಿಸ್ ಇಸ್ ದ 5 ಮೇಜರ್ ಮಿಸ್ಟೇಕ್ಸ್ ಐ ಹ್ಯಾವ್ ಮೇಡ್ ಇನ್ ಮೈ ಲೈಫ್ ಇನ್ 7 years. ಇನ್ 7 years. UPSCಯಲ್ಲಿ ಸುತ್ತ ಬಂದರೆ ಲೈಕ್ ಯಾವುದೇ ಆಸ್ಪಿರೆಂಟ್ ನೋಡ್ತಿದ್ರು ಅವರಿಗೆ ಫಸ್ಟ್ ಅಟೆಂಪ್ಟಲ್ಲಿ ಸ್ಟಾರ್ಟ್ ಪ್ರಾಕ್ಟೀಸಿಂಗ್, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸಿಂಗ್ ಸ್ಟಾರ್ಟ್ ಮಾಡಬೇಕು. ಬಟ್ ನನಗೆ ಹೇಳ್ಕೊಡೋರು ಇರಲಿಲ್ಲ. ಸೊ ಮಾಡೋಕ್ಕೂ ಹೋಗಲಿಲ್ಲ. ಸುಮಾರು ಜನ ಸಜೆಸ್ಟ್ ಮಾಡ್ತಿದ್ರು ಅಂದರೆ ಯೂಟ್ಯೂಬಲ್ಲಿ ನೋಡ್ತಿದ್ದಾಗ, ಬಟ್ ಅದು ಟೈಮ್ ವೇಸ್ಟ್ ಅಂದ್ಕೊಂಡು ಬಿಟ್ಬಿಟ್ಟೆ ನಾನು. ದಟ್ ಇಸ್ ದ ಮೇಜರ್ ಥಿಂಗ್. ಆ್ಯಂಡ್ ಇನ್ನೊಂದು ಮಿಸ್ಟೇಕ್ ಇರಬೇಕು ಅಂದರೆ, ಒಂದು ಅಡಿಷ್ನಲ್ಲು ಎಸ್ಸೆ ನಂದು ಸೆಕೆಂಡ್ ಅಟೆಂಪ್ಟಲ್ಲಿ ಕಡಿಮೆ ಸ್ಕೋರ್ ಬಂತು. ಮೈ ಫಸ್ಟ್ ಅಟೆಂಪ್ಟ್ ಎಸ್ಸೆ ಸ್ಕೋರ್ ಇಸ್ 131, ಒನ್ ಆಫ್ ದಿ ಹೈಯೆಸ್ಟು. ಸೆಕೆಂಡ್ ಅಟೆಂಪ್ಟ್ ಎಸ್ಸೆ ಸ್ಕೋರು 81 ಬಂತು. ಸೊ 50 ಮಾರ್ಕ್ಸ್ ರೆಡ್ಯೂಸ್ ಆಯಿತು. ಅಷ್ಟು ರೆಡ್ಯೂಸ್ ಆದಮೇಲೂ ಕೂಡ ನಾನು ಮತ್ತೆ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಲಿಲ್ಲ ಇನ್ ಮೈ ಥರ್ಡ್ ಮೇನ್ಸ್. ಸೊ ಅದನ್ನು ಮಾಡ್ಬಿಟ್ಟಿದ್ರೆ ಐ ವುಡ್ ಹ್ಯಾವ್ ಬಿನ್ ಕ್ಲಿಯರ್ಡ್ ಇನ್ ದ ಥರ್ಡ್ ಅಟೆಂಪ್ಟ್ ಇಟ್ ಸೆಲ್ಫ್. ಸೊ ದಟ್ ಈಸ್ ಅನದರ್ ಮಿಸ್ಟೇಕ್. ಸೊ ಇಷ್ಟು ಮತ್ತೆ ಟೈಮ್ ವೇಸ್ಟ್ ಮಾಡಬಾರ್ದು. ಇನ್ನೊಂದು ನಿಮ್ಮ ಥರ್ಡ್ ಮಿಸ್ಟೇಕ್ ಹೇಳಿದರೆ, ಸೊ ಲೈಕ್ ಡ್ರಾಪ್ ತಗೊಳ್ಳೋದು, ಅದನ್ನು ಬಿಡಬಾರ್ದಿತ್ತು ಅದೊಂದು. ಸೊ ಲೇಟರ್ ಅಟೆಂಪ್ಟ್ನ ಇಂಪ್ರೂವ್ ಮಾಡ್ತಾ ಬಂದರೆ ಸರ್, ಈಗ ಲಾಸ್ಟ್ ನಿಮ್ಮ 23rd ಅಟೆಂಪ್ಟು 24th ಅಟೆಂಪ್ಟು ನೀವು ಎರಡಕ್ಕೆ ಇಂಟರ್ವ್ಯೂಗೆ ಹೋದ್ರಲ್ಲ, 22, 24. 22 and 24. ಸೊ ಇದರಲ್ಲಿ ನೀವು ಏನು ಇಂಪ್ರೂವ್ಮೆಂಟ್ಸ್ ಮಾಡ್ಕೊಂಡು ಬಂದ್ರಿ ಸರ್ ನಿಮ್ಮ ಒಳಗೆ? ಸರ್ ಆ್ಯಕ್ಚುಲಿ 22 ಇಂಟರ್ವ್ಯೂವಲ್ಲಿ ನಾನು ಹೋದಾಗ ಮೇನ್ಸು ಕಡಿಮೆನೇ ಇತ್ತು, ಆ್ಯಂಡ್ ಇಂಟರ್ವ್ಯೂ ಸ್ವಲ್ಪ ಕಡಿಮೆನೇ ಸ್ಕೋರು. ಸೊ ಇಂಟರ್ವ್ಯೂಗಂತೂ ನಾನು ತುಂಬ ಡಿಸ್ಕಸ್ ಮಾಡಿದೆ. ನನಗೆ ಐ ಹ್ಯಾವ್ ಟು ರಿಮೆಂಬರ್, ಐ ಹ್ಯಾವ್ ಟು ಥ್ಯಾಂಕ್ 3 persons ಪರ್ಟಿಕ್ಯುಲರ್ಲಿ. ಒನ್ ಈಸ್ ಕೃಷ್ಣ ದೋನವಾಡೆ ಅಂತ, ಅವರು ಬೆಳಗಾವಿಯವರೇ, ಅಥಣಿಯಲ್ಲಿ ಅವರು, ಮತ್ತು ಭರತ್ ಯಾರಮ್, ಅದಾದಮೇಲೆ ಭಾನುಪ್ರಕಾಶ್ ಸರ್. ಇವರು 3 ಜನಕ್ಕೆ ನಾನು ವೆರಿ ಥ್ಯಾಂಕ್ಫುಲ್ ಆಗಿರಬೇಕು. ನನ್ನ ಇಂಟರ್ವ್ಯೂ ಸ್ಕೋರನ್ನು ಇಂಪ್ರೂವ್ ಆಗಲಿಕ್ಕೆ ಇವರು 3 ಜನ ಕಾರಣ. ಎಷ್ಟು ಡಿಸ್ಕಸ್ ಮಾಡಿದ್ದೀವಿ, ಎಷ್ಟು ಇದು ಮಾಡಿದ್ದೀವಿ ಅಂದರೆ, ಭರತ್ ಅವರಂತೂ ಹಿ ಈಸ್ ವೆರಿ ಹೆಲ್ಪ್ಫುಲ್. ಯಾವುದೇ ಟೈಮಲ್ಲಿ ನೋಡಿದ್ರು ಕೂಡ. ಸೊ ಈ ಮಧ್ಯರಾತ್ರಿ ಫೋನ್ ಮಾಡಿ ಕ್ವಶನ್ ಕೇಳೋಂಥದ್ದು. ಸೊ ಈ ರೀತಿ ಆನ್ಸರ್ ಹೇಳಿ ಅಂತ. 129ಇಂದ 184 ಮೈ ಮಾರ್ಕ್ಸ್ ಜಂಪ್ಡ್, ಆಲ್ಮೋಸ್ಟ್ 55 ಮಾರ್ಕ್ಸ್. ಇಟ್ಸ್ ಆಲ್ ಥ್ಯಾಂಕ್ಸ್ ಟು ದೀಸ್ 3 people. ಆ್ಯಂಡ್ ಈ ಸಲ ನನಗೆ ಇಂಟರ್ವ್ಯೂವಲ್ಲಿ ಹೆಲ್ಪ್ ಮಾಡಿತ್ತು ಡಾಕ್ಟರ್ ನಿವೇದಿತಾ ಅಂತ. ಶಿ ಈಸ್ ಅ 469 ರ್ಯಾಂಕು IAS. ಸೊ ಆಕೆ ಕೂಡ ಅಷ್ಟೇ, ಆಕೆ ಮತ್ತು ಕೃಷ್ಣ ಸರ್, ಇವರು ಈ ಸಲ ಡೈಲಿ 2 hour, ಪಾಪ ಅವ್ರದ್ದು ಇಂಟರ್ವ್ಯೂ ಮುಗಿದಿದ್ರು ಕೂಡ ನನಗೋಸ್ಕರ 2 hour ಓದ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು. ಸೊ ಇದು ಒಂದು ಹೆಲ್ಪ್ ಮಾಡ್ತು ಸರ್. ಡಿಸ್ಕಷನ್ ತುಂಬ ಡಿಸ್ಕಸ್ ಮಾಡ್ತಾ ಹೋದೆ. ಬಟ್ ವೆನ್ ಇಟ್ ಕಮ್ಸ್ ಟು ಮೇನ್ಸ್, ನಂದು ಮೇನ್ಸ್ ಸ್ಕೋರ್ ಇಂಪ್ರೂವ್ ಆಗ್ತಿರಲಿಲ್ಲ. ಸೊ 371, 370 ಈ ಥರನೇ ಸ್ಟಕ್ ಆಗ್ತಿತ್ತು. ಮೇನ್ಸ್ ಅರೌಂಡ್ 400+ ಇದ್ದರೆ ಗುಡ್ ಸ್ಕೋರು. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ವಿಕಾಸ್ ದಯಾಳ್ ಹತ್ರ ಒಂದು ಪ್ರೋಗ್ರಾಮ್ ಇದೆ ಸರ್, ಡೈಲಿ 5 ಆನ್ಸರ್ ರೈಟಿಂಗು.
ಅದನ್ನು ತೊಗೊಂಡೆ ಡೈಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎವ್ರಿ ಡೇ ಅಟ್ 5 o'clock ಕುತ್ಕೋಬೇಕು, ನಾನು ಆನ್ಸರ್ ಬರೀಬೇಕು. ಸೊ ಬರೆದು ಪ್ರಾಕ್ಟೀಸ್ ಮಾಡಿದಾಗ ಮೈ ಸ್ಕೋರ್ ಇಂಪ್ರೂವ್ಡ್. ದೀಸ್ ಆರ್ ದ 2 ಇಂಪ್ರೂವ್ಮೆಂಟ್ಸ್ ಐ ಮೇಡ್ ಈ ಅಟೆಂಪ್ಟ್ಸ್ಗಳಲ್ಲಿ. ಅದರಿಂದ ನಿಮಗೆ ಒಂದು ಒಂದು becomes ಎಸ್, ನಂದು 373 ಇಂದ 408 ಮಾರ್ಕ್ಸ್ಗೆ ಜಂಪ್ ಆಯಿತು. ಅದರ ಆಲ್ಮೋಸ್ಟ್ 35 ಮಾರ್ಕ್ಸ್ ಅಲ್ಲಿ ಜಂಪ್ ಆಗಿತ್ತು. ಆ್ಯಂಡ್ ಇಂಟರ್ವ್ಯೂವಲ್ಲಿ ಜಂಪ್ ಆಯಿತು. ಎಸ್ಸೆ 21 ಮಾರ್ಕ್ಸ್ ಜಂಪ್ ಆಯಿತು. ಇವೆಲ್ಲ ಸೇರಿ ನನಗೆ ರ್ಯಾಂಕ್ ಬಂದಿತ್ತು. ವೆರಿ ಗುಡ್ ಸರ್. ಎವ್ರಿ ಅಟೆಂಪ್ಟಲ್ಲಿ ಐ ಇಂಪ್ರೂವ್ಡ್. ಫಸ್ಟ್ ಇಂಟರ್ವ್ಯೂಗೆ ಹೋದಾಗ ಮೈ ಸ್ಕೋರ್ ಇಸ್ 854. ಸೆಕೆಂಡ್ ಇಂಟರ್ವ್ಯೂ ಹೋದಾಗ ಮೈ ಸ್ಕೋರ್ ಇಸ್ 899. ಈ ಅಟೆಂಪ್ಟು 951. ದಟ್ ಮೀನ್ಸ್ ಎವ್ರಿ ಇಯರ್ 50 ಮಾರ್ಕ್ಸ್ ಜಂಪ್ ಆಗಿದೆ. ಸೊ ಈ ರೀತಿ ಜಂಪ್ ಆಗಿ ಬಂದಿದ್ದೀನಿ. ವೆರಿ ಗುಡ್ ಸರ್. ಸೊ ಮೆಂಟಲಿ ಯಾವ ಥರ ಇರ್ಬೇಕು ಸರ್ ಒಬ್ರು UPSC ಆಸ್ಪಿರೆಂಟ್? ನೀವು ಯಾವ ಥರ ಇದ್ರಿ? ಸರ್ ನಾನು ಆ ಸ್ಟೂಡೆಂಟ್ಸ್ಗಳಿಗೆ ಕ್ಲಾಸಲ್ಲೂ ಕೂಡ ಹೇಳೋದೇನಪ್ಪ ಅಂದರೆ, ವೆನ್ ಇಟ್ ಕಮ್ಸ್ ಟು ವಿ ಆರ್ ಗೋಯಿಂಗ್ ಟು ಬಿಕಮ್ ಸಿವಿಲ್ ಸರ್ವೆಂಟ್ಸು, ಒನ್ ಆಫ್ ದ ಪ್ರೆಸ್ಟಿಜಿಯಸ್ ಜಾಬು, ಒನ್ ಆಫ್ ದ ಮೋಸ್ಟ್ ರೆಸ್ಪೆಕ್ಟೆಡ್ ಜಾಬು. ಆಗಿದ್ದಾಗ ದೇರ್ ಆರ್ ಸಮ್ ಕ್ವಾಲಿಟೀಸ್ ದಟ್ ರಿಕ್ವೈರ್ಸ್ ಆ ಜಾಬ್ಗೂ ಬೇಕು ಮತ್ತು ಒಬ್ಬ ಆಸ್ಪಿರೆಂಟ್ಗೂ ಬೇಕು ಅಂತ. ರದರ್ ದನ್ ಬಿಕಮಿಂಗ್ ಏನಪ್ಪ ಅಂದರೆ ಯಾರೋ ಒಬ್ಬ ನಾರ್ಮಲ್ ಸ್ಟೂಡೆಂಟ್ ಆಗಿರೋದಕ್ಕಿಂತ ದ ಸ್ಟೂಡೆಂಟ್ ಆ್ಯಂಡ್ UPSC ಆಸ್ಪಿರೆಂಟ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಿಹೇವ್ ಲೈಕ್ ಎನ್ ಆಫೀಸರ್ ಅಂತಲೇ ನಾನು ಹೇಳ್ತಾ ಬರ್ತೇನೆ. ಕೆಲವೊಂದು ಕ್ವಾಲಿಟಿಗಳಿರುತ್ತೆ ಆಫೀಸರ್ಸ್ ಕ್ವಾಲಿಟಿಗಳು, ಅದನ್ನು ನಾವು ಕಲ್ತ್ಕೊಳ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಡಿಸಿಪ್ಲಿನ್, ಹಾರ್ಡ್ ವರ್ಕು, ಪಂಕ್ಚುಯಾಲಿಟಿ ಇರಬೇಕು. ವಿ ಹ್ಯಾವ್ ಟು ಬಿ ಲಾಯಲ್ ಟು ಅವರ್ ಡ್ರೀಮ್ಸು, ಪರ್ಸಿವರೆನ್ಸ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಇವೆಲ್ಲ ಬೇಕೇ ಬೇಕು ಸರ್. ಅಂದರೆ ನಮಗೆ ಪರ್ಸ್ನಾಲಿಟಿ ಟೆಸ್ಟ್ ಇಂಟರ್ವ್ಯೂಗಳಲ್ಲೂ ಕೂಡ ದೇ ವಿಲ್ ಚೆಕ್ ಆಫೀಸರ್ ಲೈಕ್ ಕ್ವಾಲಿಟಿ ಅಂತ. ಅಂದರೆ ಒಬ್ಬ ಆಫೀಸರ್ ಯಾವ ರೀತಿ ಇರ್ತಾನೆ ಆ ಕ್ವಾಲಿಟಿ ಪರ್ಸನಲ್ ಇದೆಯಾ ಅಂತ. ಅದು ಈಗಲಿಂದನೇ ಫಾಲೋ ಮಾಡ್ಕೊಳ್ತಾ ಹೋಗೋದು ಬೆಟರ್ ಅಂತ ನಾನು ಹೇಳ್ತೀನಿ ಸರ್. ವೆರಿ ಗುಡ್ ಸರ್. ಅಂದರೆ ಯಾವ್ದು ಎಕ್ಸಾಮ್ ಬರೀತಾರೆ ಆ ಥರ ಇರಬೇಕು ನೀವು. ಇರಬೇಕು ಅಷ್ಟೇ. ಆ್ಯಂಡ್ ರದರ್ ದನ್ ಬಿಕಮ್ ನಾನು ಆದಮೇಲೆ ಆಫೀಸರ್ ಆದಮೇಲೆ ಇದು ಮಾಡ್ತೀನಿ ಅನ್ನೋದಕ್ಕಿಂತ ಈಗಲಿಂದನೇ ಆಫೀಸರ್ ಅಂದ್ಕೊಡೋದೇ ಬೆಟರ್ ಸರ್. ಸೊ ಈ 7 ಇಯರ್ಸ್ ನಿಮ್ಮದು ಏನು ಜರ್ನಿ ಇತ್ತಲ್ಲ ಸರ್, ಅದರಲ್ಲಿ ನೀವು ಸೋಷಿಯಲ್ ಮೀಡಿಯಾ ಏನು ಕನೆಕ್ಟ್ ಆಗಿದ್ರೆ ಯುವರ್ ಔಟ್? ಆ್ಯಕ್ಚುಲಿ ಇನ್ಸ್ಟಾಗ್ರಾಮು ಅಷ್ಟಾಗಿ ನನಗೆ ಯೂಸ್ ಮಾಡ್ತಿರಲಿಲ್ಲ ಸರ್. ಯೂಸ್ ಮಾಡಿದ್ದೀನಿ ಇಲ್ಲ ಅಂತಲ್ಲ, ಎಲ್ಲೋ ರೇರ್. ಅಂದರೆ ಎಕ್ಸಾಮ್ ಟೈಮಲ್ಲೆಲ್ಲ ನಾನು ಅನ್ಇನ್ಸ್ಟಾಲ್ ಮಾಡಿಬಿಡ್ತೀನಿ. ಈಗ ಆ್ಯಕ್ಚುಲಿ ನನಗೆ ಬೇಜಾರು ಏನಪ್ಪ ಅಂದರೆ, ಈಗ ಈ ರಿಸಲ್ಟ್ ಬಂದಮೇಲಂತೂ ಡೈಲಿ 2 ಅವರ್ 3 ಅವರ್ ಈ ರೀತಿ ಆಗ್ತದೆ. ಬಟ್ ಐ ನೆವರ್, ಇನ್ನು ರಿಸಲ್ಟ್ ಬರೋಕ್ಕೂ ಮುಂಚೆ ಇನ್ನು UPSC ಜರ್ನಿಲಿ ಯಾವತ್ತೂ ಇಲ್ಲ ಅಷ್ಟು 3 ಅವರು 2 ಅವರ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡಿರೋಂಥದ್ದು. ಯೂಟ್ಯೂಬಲ್ಲೂ ಅಷ್ಟೇ ಶಾರ್ಟ್ಸ್ ಅವೆಲ್ಲ ತುಂಬ ಕಡಿಮೆನೇ. ಸೋಷಿಯಲ್ ಮೀಡಿಯಾ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡ್ತಿದ್ದೆ. ಸೊ ವಾಟ್ಸಪ್ಪು ನಾರ್ಮಲಾಗಿ ಫ್ರೆಂಡ್ಸು ಗ್ರೂಪ್ ಈ ಥರ ಮಾಡ್ಲಿಕ್ಕೆ ಅಷ್ಟೇ. ಇನ್ಸ್ಟಾಗ್ರಾಮ್ ಎಕ್ಸಾಮ್ ಟೈಮಲ್ಲೆಲ್ಲ ನಾನು ಅನ್ಇನ್ಸ್ಟಾಲ್ ಮಾಡಿಬಿಡ್ತಿದ್ದೆ. ನಾನೊಂದು ಎಲ್ರಿಗೂ ಸಜೆಸ್ಟ್ ಮಾಡೋದು ಅಷ್ಟೇ. ಸೊ ದಟ್ ಇಸ್ ಅ ವೇಸ್ಟ್ ಆಫ್ ಟೈಮ್ ರೀಲ್ಸ್ ಎಲ್ಲ ನೋಡೋಂಥದ್ದು. ಈಗೇನೋ ನಾವು ಖಾಲಿ ಇದ್ದೀವಿ ಅಂತ ನೋಡ್ತಿದ್ದೀವಿ ಅಷ್ಟೇ. ಅಲ್ಲಿ ಇಲ್ಲಿ ಯಾರಾದರೂ ಕರೆದ್ರೆ ಹೋಗಿ ಬರ್ತೀವಿ, ಇಲ್ಲ ಅಂದರೆ ಖಾಲಿ ಇರ್ತೀವಿ. ಕ್ಲಾಸ್ ಮಾಡೋದು ಕ್ಲಾಸ್ ಅಂತ. ಬಟ್ ಜನರಲಿ ಅವಾಯ್ಡ್ ಮಾಡೋದು ಉತ್ತಮ. ನಾನಂತೂ ಅವಾಯ್ಡ್ ಮಾಡಿದ್ದೆ. ಡ್ಯೂರಿಂಗ್ ಎಕ್ಸಾಮ್ ಪ್ರಿಪ್ರೇಷನ್ ಐ ಹ್ಯಾವ್ ಅವಾಯ್ಡ್ ತುಂಬ ಅವಾಯ್ಡ್ ಮಾಡಿದ್ದೆ. ವೆರಿ ಗುಡ್ ಸರ್. ಅಂದರೆ ಫ್ರೆಂಡ್ಸ್ ಜೊತೆ ಕನೆಕ್ಟ್ ಆಗಿದ್ದೀರಾ ಸರ್? ಇಫ್ ಇನ್ ಕೇಸ್ ನೀವೇನಾದರೂ ಲೋ ಏನಾದರೂ ಫೀಲ್ ಆಗ್ತಿದ್ರೆ ಲೈಕ್? ಇಲ್ಲ, ಆ್ಯಕ್ಚುಲಿ ಫ್ರೆಂಡ್ಸ್ ಅಂತ ನಾನೇನು ಅಷ್ಟು ಇಲ್ಲಿ ಫ್ರೆಂಡ್ಸ್ ತುಂಬ ಇದ್ದಾರೆ ಸರ್. ಆ್ಯಕ್ಚುಲಿ ನನ್ನ ಸ್ಟೂಡೆಂಟ್ಸ್ಗಳೇ ಮೋರ್ ಆಫ್ ಅ ಫ್ರೆಂಡ್ಸ್ ರೀತಿ ಇದ್ದಂಥವ್ರು. ಆ ಒಂದು ಟೀಮೇ ಇದೆ. ಫಾರ್ ಎಕ್ಸಾಂಪಲ್ ನನ್ನ ರೂಮ್ಮೇಟ್ಸು ಸುದರ್ಶನ್ ಅಂತ ಇದ್ದಾನೆ, ಮನೋಜ್ ಅಂತ ಇದ್ದಾರೆ. ಸೊ ದೇ ಆರ್ ಲೈಕ್ ಅ ಫ್ಯಾಮಿಲಿ ಓನ್ಲಿ. ಅವರೆಲ್ಲ ಸ್ಟೂಡೆಂಟ್ಸಾಗೇ ಬಂದಂಥವ್ರು ನಮಗೂ. ಸೊ ರೂಮ್ಮೇಟ್ಸ್ ಆದರು. ಅದಾದಮೇಲೆ ಪವನ್ ಅಂತ ಇದ್ದಾನೆ, ತೀರ್ಥ, ಈ ಮೋಹನ್, ರೇವಣ್ಣ, ಚೇತನ್, ಈ ರೀತಿ ಹಲವಾರು, ನಿತೀಶ, ಯೋಗೇಶ್, ಈ ರೀತಿ ಹಲವಾರು ಜನ ಇದ್ದಾರೆ. ಇವರೆಲ್ಲ ಸ್ಟೂಡೆಂಟ್ಸ್ಗಳು. ದೇ ಬಿಕೇಮ್ ವೆರಿ ಕ್ಲೋಸ್ ಟು ಹಾರ್ಟ್. ಸೊ ಅವ್ರ ಜೊತೆನೇ ಯಾವಾಗಲೂ ಏನಾದರೂ ಬೇಜಾರೈತೆ ಎದ್ದೋಗಿ ಟೀ ಕುಡ್ಕೊಬರೋಂಥದ್ದು ಅವ್ರ ಜೊತೆ. ಮತ್ತು ಈಗ ನಮ್ಮ ನಿದ್ಲಿಂಗಪ್ಪ ಸರ್ ಅಂತ ಇದ್ದಾರೆ, ಅವರು ಕೂಡ ಒಳ್ಳೆ ಫ್ರೆಂಡ್ ಆಗಿ. ಮಹೇಶ್ ಸರ್ ಅಂತ ಇದ್ದಾರೆ. ದೇರ್ ಆರ್ ಲಾಟ್ ಆಫ್ ಪೀಪಲ್. ಇಲ್ಲಂತೂ ನಾನು ಒಳ್ಳೆ ಗುಡ್ ವಿತ್ ಕಮ್ಯುನಿಕೇಷನ್ ಆ್ಯಂಡ್ ಗುಡ್ ವಿತ್ ಪೀಪಲ್. ತುಂಬ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಬೇಜಾರಾಯಿತು ಅಂದರೆ ಯಾರಾದರೂ ಒಬ್ಬರು ಕರೆಯೋಂಥದ್ದು, ಫೋನ್ ಮಾಡಿ ಬನ್ನಿ ಕಾಫಿ ಕುಡಿಯೋಣ ಅಂತ. ತುಂಬ ಬೇಜಾರಾಯಿತು ಅಂದರೆ ಟ್ರಿಪ್ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಅಂತ ಈ ರೀತಿ ಇತ್ತು. ಸೊ ಸೋಷಿಯಲ್ ಮೀಡಿಯಾ ಐ ಅವಾಯ್ಡೆಡ್. ಆ್ಯಂಡ್ ಡಿಗ್ರಿ ಫ್ರೆಂಡ್ಸು ಪಾಪ ಅವರು ಬ್ಯುಸಿ ಇದ್ದರು. ಸೊ ಅದಕ್ಕೋಸ್ಕರ ಜಾಸ್ತಿ ಅಷ್ಟೇನು ಕನೆಕ್ಟ್ ಇರಲಿಲ್ಲ. ದೇ ವೆರಿ ಗುಡ್ ಫ್ರೆಂಡ್ಸು ಇದ್ದಾರೆ. ರಕ್ಷಿ ಮತ್ತು ಸಂಜಯ್, ಆನಂದ ಅಂತ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಬಟ್ ಸಾಧ್ಯ ಆದಷ್ಟು ಅವರು ಕೂಡ ಬ್ಯುಸಿ ಇದ್ದರು ಅಂತ ಸ್ವಲ್ಪ ದೂರನೇ ಇರ್ತಿದ್ದ ಸರ್. ವೆರಿ ಗುಡ್ ಸರ್. ಸೊ ನಿಮ್ಮ ಈ 7 ಇಯರ್ಸ್ ಪ್ರಿಪರೇಷನಲ್ಲಿ ನೀವು ಸ್ಟ್ರೆಸ್ನ ಯಾವ ಥರ ಹ್ಯಾಂಡಲ್ ಮಾಡ್ತಿದ್ರು ಸರ್? ಸ್ಟ್ರೆಸ್ ಆಗಲಿ, ಬರ್ನೌಟ್ ಆಗಲಿ, ಈಗ ನಿಮ್ಮ ಸೆಲ್ಫ್ ಡೌಟ್ ಬರುತ್ತೆ, ಆಗುತ್ತೋ ಇಲ್ಲೋತ್ತೋ. ಸೊ ಅದನ್ನು ಯಾವ ಥರ ನೀವು ಮ್ಯಾನೇಜ್ ಮಾಡಿದ್ರಿ? ಆ್ಯಕ್ಚುಲಿ UPSC ಪ್ರಿಪ್ರೇಷನ್ ಬಗ್ಗೆ ಸರ್, ನನ್ನ ಹಾರ್ಡ್ ವರ್ಕ್ ಮೇಲೆ ನಾನು ಯಾವತ್ತೂ ಡೌಟ್ ಪಟ್ಟಿಲ್ಲ. ವೆನ್ ಇಟ್ ಕಮ್ಸ್ ಟು ಆಗುತ್ತಾ ಇಲ್ವಾ ಅಂತ ಬಂದಾಗ ಐ ಬಿಲೀವ್ಡ್ ಆಗುತ್ತೆ ಅಂತ. ಏನಕ್ಕೆ ಅಂದರೆ ಐ ಆಮ್ ಇಂಪ್ರೂವಿಂಗ್ ಇಟ್. ನನ್ನ ಆನ್ಸರ್ಸ್ಗಳು ನೋಡಿದಾಗ, ನನ್ನ ಪ್ರಾಕ್ಟೀಸ್ ನೋಡಿದಾಗ, ಮತ್ತು ನನ್ನ ಸ್ಟ್ರಾಂಗ್ ಏರಿಯಾ ಕನ್ನಡ ಲಿಟ್ರೇಚರ್, ನನ್ನ ಆಪ್ಷನಲ್ಲು, ಇವನ್ನೆಲ್ಲ ನೋಡಿದಾಗ ಐ ಥಾಟ್ ಆಗುತ್ತೆ ಅಂತ. ನಾನು ಅದನ್ನೇ ನನ್ನ ಫ್ರೆಂಡ್ಸ್ ಜೊತೆ ಹೇಳ್ತಿದ್ದೋ. ನನ್ನ ಹಾರ್ಡ್ ವರ್ಕ್ ಮೇಲೆ ಐ ಬಿಲೀವ್, ಬಟ್ ಹಣೆ ಬರೋದ ಮೇಲೆ ಐ ಡೋಂಟ್ ನೋ. ಸೊ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇರ್ತಿತ್ತು. ಇನ್ ದಟ್ ಮೊಮೆಂಟು ನನಗೆ ಮೂವಿ ನೋಡೋದು ಅಂದರೆ ತುಂಬ ಇಷ್ಟ ಸರ್. ಈವನ್ ಫಸ್ಟ್ ಇಂಟರ್ವ್ಯೂ ಆಗಲಿಲ್ಲ ಅಂದಾಗಲೂ ಕೂಡ ಐ ವೆಂಟ್ ಟು ಡೇರ್ ಡವಿ ಮುಸ್ತಫಾ ಮೂವಿ. ಸೊ ಮನೆಗೆ ಫೋನ್ ಮಾಡಿದೆ, ಆಗಲಿಲ್ಲ ಅಂದ್ಬಿಟ್ಟು ಮೂವಿಗೆ ಹೋಗಿದ್ದು ನಾನು. ಸೊ ಅಷ್ಟೇ ಮುಗೀತು. ನನಗೆ ಈ ಇಂಗ್ಲೀಷಲ್ಲಿ ಸಿಟ್ಕಾಮ್ಸ್ ಅಂತ ಬರ್ತವೆ ಸರ್, ಫ್ರೆಂಡ್ಸು, ಮಾಡರ್ನ್ ಫ್ಯಾಮಿಲಿ, ಬಿಗ್ ಬ್ಯಾಂಗ್ ಥಿಯರಿ. ಇದು ನನಗೆ ತುಂಬ ಹೆಲ್ಪ್ ಮಾಡಿರೋದು. ಬೇಜಾರಾಯಿತು, ಸ್ಟ್ರೆಸ್ ಆಯಿತು,
ಹೋಗಿ ಒಂದೊಂದು 4 ಎಪಿಸೋಡ್ ನೋಡ್ತಿದ್ದೆ, ಅಲ್ಲಿಗೆ ರಿಲೀಫ್ ಆಗೋಗ್ತಿತ್ತು. ಸೊ ಆ ರೀತಿ. ಸೊ ಈ ಥರನೂ ಸ್ಟ್ರೆಸ್ ರಿಲೀಫ್ ಅನ್ನೋದು ಗೊತ್ತಿರಲಿಲ್ಲ. ವೆರಿ ಗುಡ್ ಸರ್. ಸೊ ಏಳಿಗೆ ಸರ್ UPSC ಜರ್ನಿ ಅಂದರೆ ಸ್ಯಾಕ್ರಿಫೈಸ್ ಮಾಡಲೇಬೇಕು. ಸೊ ಈ 7 ವರ್ಷದಲ್ಲಿ ನೀವು ಏನು ಸ್ಯಾಕ್ರಿಫೈಸ್ ಮಾಡಿದ್ರೆ ಅದರಿಂದ ನಿಮ್ಗೆ ಹರ್ಟ್ ಆಗ್ತಿದೆ, ಅಯ್ಯೋ ಇದನ್ನ ಸ್ಯಾಕ್ರಿಫೈಸ್ ಮಾಡಿದ್ವಿ, ನಿಮ್ಗೆ ತುಂಬ ಇಷ್ಟ ಆಗಿರೋದು? ಒನ್ ಥಿಂಗ್ ಸ್ಯಾಕ್ರಿಫೈಸ್ ಅಂತ ಏನಿಲ್ಲ ಸರ್. ಐ ಹ್ಯಾವ್ ಗೇನ್ಡ್ ಮೋರ್ ಫ್ರಮ್ ದ UPSC. ಸ್ಯಾಕ್ರಿಫೈಸ್ ಜಾಸ್ತಿ ಅನ್ನೋದು ನನ್ನ ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ ಕೊಡೋಕ್ಕಾಗಲಿಲ್ಲ, ಅದೊಂದು. ಈಗ ನನ್ನ ತಮ್ಮನೇ ಆಗ್ಬೋದು, ಇದೇ ಆಗ್ಬೋದು. ಈಗಲೂ ಕೂಡ ನಮ್ಗೇನಾಗುತ್ತೆ ಅಂದರೆ, ಇಲ್ಲಿ UPSC ಲೈಬ್ರರಿ ಕ್ಲೋಸ್ಡ್ ಸರ್ಕಲ್ ಕೂತ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ಸೌಂಡ್ ಆದ್ರೂ ಕೂಡ ಏನನ್ಸುತ್ತೆ, ಸ್ವಲ್ಪ ಜಾಸ್ತಿ ಇದಾಗಂಥದ್ದು. ಬಟ್ ಈಗ ಮನೆಗೆ ಹೋಗಿ ಅಲ್ಲೂ ಕೂಡ ಮಾತಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಇದಾಗತ್ತಲ್ಲ. ಸೊ ಅವನ್ನೆಲ್ಲ ನೋಡಿಕೊಂಡ್ರೆ ಈಗ ಇವ್ರ ಜೊತೆ ಇಂಟ್ರಾಕ್ಷನನ್ನು ನಾವು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ವಲ್ಲ ಅನ್ನೋದೊಂದು. ಮತ್ತು ಎಷ್ಟೋ ಕ್ಲೋಸ್ ಬಾಂಡಿಂಗು ನಮ್ಮ ಫ್ರೆಂಡ್ಸು ಇವ್ರನ್ನೆಲ್ಲ. ಸೊ ಅವ್ರ ಜೊತೆ ಅವ್ರದ್ದು ಯಾವುದೇ ಫಂಕ್ಷನ್ಗಳಿದ್ರು, ಪ್ರೋಗ್ರಾಮ್ ಇದ್ರೂ ಹೋಗೋಕ್ಕಾಗಲ್ಲ. ಎಸ್. ಸೊ ಇವನ್ನೆಲ್ಲ ಸ್ವಲ್ಪ ಸ್ಯಾಕ್ರಿಫೈಸ್ ಆಯಿತು ಅಂತ ಅನ್ನೋದೊಂದು ಬೇಜಾರಿದೆ. ಅದು ಬಿಟ್ಟರೆ ಮಿಕ್ಕಿದೆ ಎವ್ರಿಥಿಂಗ್ ಈಸ್ ಓಕೆ ಸರ್. ಐ ಗೇನ್ಡ್ ಅ ಲಾಟ್ ಆಫ್ ಥಿಂಗ್ಸ್. ಓಕೆ, ಸ್ಯಾಕ್ರಿಫೈಸ್ ತುಂಬ ಇಂಪಾರ್ಟೆಂಟ್ ಅಲ್ವಾ ಸರ್ ಏನಾದರೂ? ಡೆಫಿನೆಟ್ಲಿ. ಸೊ ಈ ಜರ್ನಿಯಲ್ಲಿ ನೀವು ನನಗೊಂದು ಮಾತು ಹೇಳಿದ್ರೆ, ನೀವು ಫಿನಾನ್ಷಿಯಲ್ ಬರ್ಡನ್ ಆಯಿತು. ಸೊ ಫಿನಾನ್ಷಿಯಲ್ ಸಪೋರ್ಟ್ ಯಾವ ಥರ ಇತ್ತು ಸರ್ ಮನೆಯಿಂದ? ಮನೆಯಿಂದ ಕೊಡ್ತಿದ್ರು ಸರ್ ನನಗೆ. ಆ್ಯಕ್ಚುಲಿ ಫಸ್ಟ್ ಅಟೆಂಪ್ಟಲ್ಲೆಲ್ಲ ಮನೆಯವರೇ ದುಡ್ಡು ಕೊಟ್ಟಿದ್ದು. ಬಟ್ ನಂದೊಂದು ಮೈಂಡ್ ಸೆಟ್ ಇರೋಂಥದ್ದು ಏನಪ್ಪ ಅಂದರೆ, 21 ಇಯರ್ಸ್ ಆದಮೇಲೆ ಐ ಶುಡ್ ನಾಟ್ ಆಸ್ಕ್ ಮನಿ ಫ್ರಮ್ ದ ಪೇರೆಂಟ್ಸ್ ಅಂತ. ಸೊ ಅದಕ್ಕೇ 21 ಇಯರ್ಸ್ ಆಗಿದ ತಕ್ಷಣ ನಾನು ಏನು ಮಾಡಿದೆ, ಐ ಸ್ಟಾರ್ಟೆಡ್ ಪಾರ್ಟ್ ಟೈಮ್ ವರ್ಕು. ನಾನು ಕೇಳಿದೆ, ಗೀತಾ ಮ್ಯಾಮ್ ಅಂತ ಇದ್ರು ಲೈಫ್ ಸೈನ್ಸಲ್ಲಿ, ಅವ್ರಿಗೆ ಒಂದು ವರ್ಕ್ ಕೊಡಿ ಅಂತ ಕೇಳಿದೆ. ಶಿ ಹ್ಯಾಸ್ ಗಿವನ್ ಒಂದು ಮೇನ್ಸ್ ಪದ್ದಿದ್ದೀನಿ ಅಂದ್ಬಿಟ್ಟು ಕ್ವಶನ್ ಪೇಪರ್ ಮಾಡೋ ಕೆಲಸ ಕೊಟ್ಟರು. ನನಗೆ ಮಂತ್ಲಿ 10,000 to 15,000 ದುಡ್ಡು ಬರ್ತಿತ್ತು. ಸೊ ಐ ಆಮ್ ಹ್ಯಾಪಿ. 2021 ಹಿಡಿದು ನಾನೇ ನೋಡ್ಕೊಳ್ತಾ ಇರೋಂಥದ್ದು. ಆಮೇಲೆ ಮನೆಯಿಂದ ಈಗಲೂ ದುಡ್ಡು ಕೇಳಿದ್ರು ಕೂಡ ನಾನು ಸಾಲ ಅಂತ ಬರೆಸ್ತೇನೆ. ಸೊ ಬರೆಸಿ ಅದನ್ನು ನಾನು ತೀರಿಸೋಂಥದ್ದು ಈಗಲೂ ಕೂಡ. ಸೊ ಅದಾದಮೇಲೆ 23 ಒಂದು ಇಂಟರ್ವ್ಯೂ ಆದಮೇಲೆ ಐ ಸ್ಟಾರ್ಟೆಡ್ ಮೆಂಟರ್ಶಿಪ್ ಮಾಡೋಣ ಈ ಥರ ಅಂತ. ಅಲ್ಲೂ ಕೂಡ ಸ್ವಲ್ಪ ದುಡ್ಡು ಬರ್ತಿತ್ತು, 20,000-25,000 ಅದೇ ರೀತಿ ನಡ್ಕೊಂಡೇ ಹೋಯಿತು. ಸೊ ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಬರ್ಡನ್ ಆಯಿತು. ಫಸ್ಟ್ 3 ಇಯರ್ಸ್ ನನಗೆ ಆ್ಯಕ್ಚುಲಿ ಮನೆಯಿಂದ ಬರ್ತಿದ್ದು ₹5,500 ದುಡ್ಡು. ಎಲ್ಲ ಹೈದ್ರಾಬಾದಲ್ಲಿ ಇದ್ದಾಗ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ವಿನೋದ್ ಅಂತ, ಅವನಿಗೆ ಬರ್ತಿದ್ದು 6,000 ದುಡ್ಡು. ಕ್ಲೋಸ್ ಫ್ರೆಂಡು ನನಗೆ ಅವನು ವಿನೋದ್, UPSC ಜರ್ನಿಯಲ್ಲಿ. ಅವನದು ನಮ್ಮದು PG ದುಡ್ಡು ಇರ್ತಿದ್ದೆ ₹5,500 ಕೊಡಬೇಕಾಗಿದ್ದು. ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ₹200 ಕೊಡಿ ಅಂತ ಹೇಳಿ ₹200 ಉಳಿಸ್ಕೊಂಡು ₹5,300 ಕಟ್ತಿದ್ದೋ. ಅವನು ₹5,300 ಕಟ್ಟಿ ₹700 ಉಳಿಸ್ತಿದ್ದ. ನಂದು 200, ಅವ್ನು 700. ಇದೇ ನಮ್ಮದು UPSCಲಿ ಒಂದು ತಿಂಗಳಿಗೆ ಅಲ್ಲಿ ಹೈದ್ರಾಬಾದಲ್ಲಿ ಇದ್ದಾಗ. ಟೀ ಮತ್ತು ಬುಕ್ಕು ಏನು ತೊಗೋಬೇಕು ಅದೆಲ್ಲ, ಚಿಕನ್ ತಿನ್ಬೇಕಾ, ನಾನ್ ವೆಜ್ ತಿನ್ಬೇಕಾ ಎಲ್ಲ ಅಲ್ಲೇ. ಸೊ ಅದರಲ್ಲೇ ಮಾಡ್ಕೊಳ್ತಾ ಹೋಗ್ತಿದ್ದೋ. ಬಟ್ ಒಂದು ಸಲ ನಾನೊಂದು ಸ್ವಲ್ಪ ಪಾರ್ಟ್ ಟೈಮ್ ಜಾಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಓಕೆ 10,000-15,000ದಲ್ಲಿ ಮ್ಯಾನೇಜಬಲ್ ಆಗ್ತಾ ಬಂತು. ಸೊ ಸ್ಟಾರ್ಟಿಂಗ್ ಇಯರಲ್ಲಿ ತುಂಬ ಕಷ್ಟ ಆಯಿತು. ಆ್ಯಂಡ್ ಫಸ್ಟ್ ಇಂಟರ್ವ್ಯೂಗೆ ಹೋಗಿ ಬಂದಮೇಲೆ ತುಂಬ ಕಷ್ಟ ಆಯಿತು. ಯಾಕಂದರೆ ಸೂಟು, ಫ್ಲೈಟ್ ಟಿಕೆಟು ಇವೆಲ್ಲ ಸ್ವಲ್ಪ ಕಷ್ಟ ಆಯಿತು. ಹಾಂ, ಅದೊಂದು ಸ್ವಲ್ಪ. ಅದಾದಮೇಲೆ ಮೆಂಟರ್ಶಿಪ್ ಮಾಡಿದ್ಮೇಲೆ ಅಲ್ಲಲ್ಲೇ ಸರಿ ಆಗೋಯ್ತು. ಓಕೆ. ಸೊ ಈಗ ಒಂದು 2-3 UPSC ಕ್ವಶನ್ ನಾನು ನಿಮ್ಗೆ ಕೇಳಲೇಬೇಕು. ಯಾವ ಥರ ಆದರೆ ಸರ್, ಈಗ ರೀಲ್ ಮೋಟಿವೇಶನ್ ತೊಗೊಂಡು ತುಂಬ ಜನ ಬರ್ತಾರೆ UPSC ಫೀಲ್ಡಿಗೆ. ಈ ಕ್ವಶನ್ ಇನ್ನೊಬ್ಬರು ಫ್ರೆಂಡು ಹೇಳಿದ್ರು ನಿಮ್ಗೆ ಕೇಳಂತ. ಸೊ ನಿಮ್ಮದು ಹೇಳ್ತಾ ಇದ್ದೇನೆ, ರೀಲ್ ಮೋಟಿವೇಶನ್ ಸರ್. ಇವಾಗ ರೀಲ್ ನೋಡ್ತಾ ಇರ್ತೀವಿ, ತುಂಬ ಜನ ರೀಲ್ ಮೋಟಿವೇಟರ್ ಇದ್ದಾರೆ UPSC ಬಗ್ಗೆ. ನಿಮ್ಮ ಡಿಸ್ಟಿಕ್ ಕಮಿಷನರ್ ಆದ್ರೆ ಅವ್ರು ಬರ್ತಾರೆ, ಇವ್ರು ಬರ್ತಾರೆ, IPS ಆಫೀಸರ್ ಆದ ಸರ್. ಆ ಮೋಟಿವೇಶನ್ ತೊಗೊಂಡು UPSC ಜರ್ನಿ ಮಾಡಿದ್ರೆ ಸಕ್ಸಸ್ ರೇಟ್ ಯಾವ ಥರ ಇದೆ? ಸಕ್ಸಸ್ ಆಗ್ಬಹುದಾ ಸರ್? ಆ್ಯಕ್ಚುಲಿ ಎಕ್ಸ್ಟರ್ನಲ್ ಮೋಟಿವೇಶನ್ ವಿಲ್ ನೆವರ್ ವರ್ಕ್. ನಾನು ಫಸ್ಟ್ ಈಗ ರವಿ ಡಿ ಚಂದ್ರನ್ ಅವ್ರ ವಿಡಿಯೋ ನೋಡಿದ ತಕ್ಷಣ ನಂದು ಆಗೇ ಬಿಡುತ್ತೆ ಅಂತ ನಾನು ಬಂದಿಲ್ಲ. ಇಟ್ ವಾಸ್ 3 ಇಯರ್ಸ್ ಮೋಟಿವೇಶನ್. ನನಗೆ ನಂದಿನಿ ಮ್ಯಾಮ್ ಅವ್ರದ್ದು ಒಂದು ಮೋಟಿವೇಶನ್ ಆಯಿತು, DK ರವಿ ಸರ್ ವರ್ಕ್ ನನಗೆ ಮೋಟಿವೇಶನ್ ಆಯಿತು, ರವಿ ಸರ್ ಬಿಟ್ಟು ಸ್ಪೀಚ್ಗಳು ನನಗೆ ಮೋಟಿವೇಶನ್ ಆಯಿತು. ಅದಾದಮೇಲೆ ಈ ರೀತಿ ನನಗೊಂದು ರೆಸ್ಪಾನ್ಸಿಬಿಲಿಟಿ ಇತ್ತು, ಇಂಟರ್ನಲ್ ಮೋಟಿವೇಶನ್ನು, ಜಾಬ್ ತೊಗೋಬೇಕು, ಮದುವೆ ಆಗಬೇಕು, ಈ ರೀತಿ ಎಲ್ಲ. ಸೊ ಈ ಮೋಟಿವೇಶನ್ಸ್ಗಳು ಮೋರ್ ದೆನ್ ಎನಿಥಿಂಗ್ ಇಂಟರ್ನಲ್ ಮೋಟಿವೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಮೋಟಿವೇಶನ್ ಬಗ್ಗೆ ಒಂದು ಸ್ಮಾಲ್ ಸ್ಟೋರಿ ಇದೆ ಸರ್. ಈ ಭಗವದ್ಗೀತೆ ನಡೀತಾ ಇರಬೇಕಾದ್ರೆ ಇವಾಗ ಕುರುಕ್ಷೇತ್ರ ಯುದ್ಧ ನಡೀತಾ ಇರಬೇಕಾದ್ರೆ ಅರ್ಜುನ ಏನು ಮಾಡ್ತಾರೆ, ನಾನು ಯುದ್ಧ ಮಾಡಲ್ಲ ಅಂತ. ಕೃಷ್ಣ ಏನಂತ ಹೇಳ್ತಾನೆ, ಯುದ್ಧ ಮಾಡು ಅಂತ ಹೇಳ್ತಾ ಹೋಗ್ತಾನೆ. ದಟ್ ಇಸ್ ಅ ಮೋಟಿವೇಶನ್. ಎಂಟೈರ್ ಭಗವದ್ಗೀತೆ ಇಸ್ ಅ ಮೋಟಿವೇಶನ್, ಯುದ್ಧ ಮಾಡಬೇಕು ನೀನು ಅಂತ. ಅವನು ಅರ್ಜುನ ಏನು ಮಾಡ್ತಾನೆ, ಸರಿ ಆಯ್ತಪ್ಪ ಮಾಡ್ತೀನಿ ಅಂತ ಮಾಡ್ತಾನೆ. ಯುದ್ಧ ಎಲ್ಲ ಮುಗಿಯುತ್ತೆ, ಅರ್ಜುನ ಗೆಲ್ತಾನೆ, ಧರ್ಮರಾಯನ ಪಟ್ಟಾಭಿಷೇಕ ಆಗುತ್ತೆ, ಇವರು ಇಂದ್ರಪ್ರಸ್ಥಕ್ಕೆ ಹೋಗ್ತಾರೆ. ಆಗ ಅರ್ಜುನ ಬಂದು ಏನಂತ ಹೇಳ್ತಾನೆ, ನೀನೇನೋ ಭಗವದ್ಗೀತೆ ಹೇಳ್ದಲ್ಲ, ನನಗೆ ಕಂಪ್ಲೀಟಾಗಿ ಅರ್ಥ ಆಗಲಿಲ್ಲ, ಮತ್ತೆ ಹೇಳು ಅಂತ. ಮೋಟಿವೇಶನ್ ಇಸ್ ಲೈಕ್ ದಿಸ್. ನಮ್ಗೆ ಆ ಮೊಮೆಂಟಲ್ಲಿ ಅಷ್ಟೇ ಬೇಕಿರುತ್ತೆ, ಅದಾದಮೇಲೆ ಅದು ಅಷ್ಟು ವರ್ಕ್ ಆಗಲಿಕ್ಕಾಗಲ್ಲ. ಸೊ ಮೋಟಿವೇಶನ್ಗಿಂತ ಜಾಸ್ತಿ ಡಿಸಿಪ್ಲಿನ್ ಇರಬೇಕು, ಮತ್ತು ಇಂಟರ್ನಲ್ ತುಡಿತಾ ಇರಬೇಕು, ನಾನು ಮಾಡಲೇಬೇಕು ಅಂತ. ಅದಕ್ಕಿಂತ ಈ ರೀಲ್ಸ್ ಮೋಟಿವೇಶನ್ಗಳು. ಮತ್ತು ನಾನು ಇನ್ನೊಂದು ಹೇಳೋದೇನಪ್ಪ ಅಂದರೆ, ಕೈ ಮುಗಿದು ಹೇಳ್ತೀನಿ, ಈ ಸುಮ್ಮನೆ ಎಲ್ಲೋ ಒಂದು ಇನ್ಸ್ಟಾಗ್ರಾಮ್ ನೋಡ್ಕೊಂಡು ನಾನು ಆಗ್ಬಿಡ್ತೀನಿ ಅಂತ ಬರೋಕ್ಕೆ ಹೋಗಬೇಡಿ. ಈ ಜರ್ನಿ ಇದೆಯಲ್ಲ, ಒನ್ ಆಫ್ ದಿ ಮೋಸ್ಟ್ ಡಿಫಿಕಲ್ಟ್ ಜರ್ನಿ ಸರ್. 7 ಇಯರ್ಸ್ ನಾವು ಇಲ್ಲಿ ಕೂತ್ಕೊಂಡು ಸಕ್ಸಸ್ ಸಿಕ್ಕಿದ್ಮೇಲೆ ಓಕೆ, ಬಟ್ ಐ ಹ್ಯಾವ್ ಸೀನ್ ಮೈ ಫ್ರೆಂಡ್ಸ್ ಹೂ ಕುಡ್ ನಾಟ್ ಏಬಲ್ ಟು ಕ್ಲಿಯರ್. ಅವ್ರದ್ದು ಜರ್ನಿ ಎಲ್ಲ ನೋಡಿದಾಗ ಇಷ್ಟು ವರ್ಷ ಇದ್ದು ಕೂಡ ಎಲ್ಲವನ್ನು ಬಿಟ್ಟು ಹೋಗಬೇಕಾದ್ರೆ 9 ಅಟೆಂಪ್ಟ್ ಕೊಟ್ಟು ಕೂಡ ಆಗಲ್ಲ ಅಂತ ಹೋಗಿರೋರು ನೋಡಿದೆ.
ಸೊ ಅಷ್ಟು ಜನ ಮೂಟೆ ಎಲ್ಲ ಹೊತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವರು, ಸೊ ನನಗೆ ಸಾಕು ಅನ್ನಿಸ್ಬಿಟ್ಟಿದೆ. ಸೊ ಎಕ್ಸ್ಟರ್ನಲ್ ಮೋಟಿವೇಶನ್ ಇಟ್ಕೊಂಡು ನಾನು ಏನೋ ಮಾಡ್ಬಿಡ್ತೀನಿ. ನಾನು ಒಂದು ಕ್ಯಾಲ್ಕುಲೇಷನ್ ಹಾಕ್ತೀನಿ ಸರ್ ಹುಡುಗರಿಗೆ. ಏನು ಕ್ಯಾಲ್ಕುಲೇಷನ್ ಅಂದರೆ, ಈಗ ನಮ್ಗೊಂದು ಕೋಚಿಂಗ್ ಬೇಕು ಅಂದರೆ ನಿಮ್ಗೆ ಆಲ್ಮೋಸ್ಟ್ ಈ ಪ್ರೆಸೆಂಟ್ ಜನ್ರೇಷನಲ್ಲಿ 1-1.5 ಲಕ್ಷ ದುಡ್ಡು ಬೇಕು. ಪರ್ ಮಂತ್ ನಮಗೆ ಮಿನಿಮಮ್ 10,000 ದುಡ್ಡು ಬೇಕು. ದಟ್ ಈಸ್ ಆಲ್ಮೋಸ್ಟ್ 1.5 ಲ್ಯಾಕ್ ಅಂತ ಅಂದ್ಕೊಳ್ಳಿ, 3 ಲ್ಯಾಕ್ ದುಡ್ಡು. ಅದ್ರ ಜೊತೆ ನಿಮಗೆ ಬುಕ್ಸು ಅವೆಲ್ಲ ಸೇರಿ ಒಂದು 50,000, ಬಟ್ಟೆ ಬುಕ್ಸು ಇದೆಲ್ಲ ಸೇರಿ ಒಂದು ಆಲ್ಮೋಸ್ಟ್ ಎಷ್ಟಾಯಿತು, ದಟ್ ಈಸ್ 3.5 ಲ್ಯಾಕ್ಸ್. ಓಕೆನಾ. ನಾವು ಜನರಲಿ 1 ಇಯರ್ 3.5 ಲ್ಯಾಕ್ಸು, ಸೆಕೆಂಡ್ ಇಯರಿಂದ 2 ಲ್ಯಾಕ್ಸ್ ಅಡಿಷ್ನಲ್ ಮಾಡ್ಕೊಡ್ತಾ ಹೋದರೆ, ಸೊ ಆಲ್ಮೋಸ್ಟ್ ಒಂದು 5 ವರ್ಷ ಜರ್ನಿ ಅಂದರೆ, ಸೊ ಆಲ್ಮೋಸ್ಟ್ 13.5 ಲಕ್ಷ ದುಡ್ಡಾಯಿತು. ಬಟ್ ಒಂದು ಕ್ಯಾಲ್ಕುಲೇಷನ್ ನಾವು ಮಿಸ್ ಮಾಡೋದು ಏನಪ್ಪ ಅಂದರೆ, 1 ಇಯರ್ ನಾನು ಕೆಲಸಕ್ಕೆ ಹೋಗಿದ್ರೆ ಮಿನಿಮಮ್ 25,000 ಆದರೂ ಸ್ಯಾಲ್ರಿ ಸಿಕ್ಕಿತ್ತು. ದಟ್ ಮೀನ್ಸ್ ಫಾರ್ 1 ಇಯರ್ 3 ಲ್ಯಾಕ್ಸ್. ಸೊ ಐ ಹ್ಯಾವ್ ಸ್ಪೆಂಟ್ 7 ಇಯರ್ಸ್ ಹಿಯರ್. ಸೊ 3 ಲ್ಯಾಕ್ಸ್ ಇಂಟು 7 ಈಸ್ 21 ಲ್ಯಾಕ್ಸ್. ದಟ್ ಈಸ್ ಆಲ್ಮೋಸ್ಟ್ 35 ಲ್ಯಾಕ್ಸ್ ಐ ಹ್ಯಾವ್ ವೇಸ್ಟೆಡ್ ಇನ್ ದಿಸ್ ಜರ್ನಿ ಅಂತ. ಸೊ ಈ 35 ಲ್ಯಾಕ್ಸು ನಮ್ಮ ಬೇರೆ ಕಡೆ ಮಾಡ್ಕೊಂಡು ಹೋಗಿ 35 ಲ್ಯಾಕ್ಸ್ ಸೇವಿಂಗ್ಸು ಇಲ್ಲ ಏನೋ ಒಂದು ಆದರೂ ಮಾಡ್ಕೊಳ್ತೀನಿ. ಸೊ 7 ಇಯರ್ಸ್ ಇಫ್ ಐ ಹ್ಯಾಡ್ ಇನ್ವೆಸ್ಟೆಡ್ ಇದೇ ಅಮೌಂಟ್ ಆಫ್ ಎನರ್ಜಿ ಕೊಟ್ಟು ನಾನು ಇನ್ವೆಸ್ಟ್ ಮಾಡಿದರೆ, ಐ ವುಡ್ ಬೀನ್ ಮಚ್ ಬೆಟರ್ ಪರ್ಸನ್ ಇನ್ ಸಮ್ ಅದರ್ ಫೀಲ್ಡ್. ಸೊ ಅದನ್ನು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾಡಿ. ಆ್ಯಂಡ್ ನಿಮ್ಗೆ ಇಂಟ್ರೆಸ್ಟ್ ಇದ್ದು ನಾನು UPSCನೇ ಮಾಡಬೇಕು, ನನ್ನ ಕೈಲಿ ಆಗುತ್ತೆ ಅಂತ ಬಂದರೆ ಬನ್ನಿ. ಅದರ್ವೈಸ್ ಈ ರೀಲ್ಸು ಅಥವಾ ಯಾರೋ ಒಬ್ಬರು ಹೇಳ್ತಾರೆ, ಇಲ್ಲ ನನ್ನನ್ನು ನೋಡಿದ ತಕ್ಷಣ ನಾವೇನೋ ಮೋಟಿವೇಶನ್ ಹೇಳ್ತೀವಿ ಬಂದುಬಿಡಬೇಕು, ದಯವಿಟ್ಟು ಬೇಡ. ಆ್ಯಂಡ್ 1 ಇಯರಲ್ಲಿ ಸರ್, ಇಫ್ ಯು ಸೀನ್ ಓಲ್ಡ್ ರಾಜೇಂದ್ರ ನಗರ್ ORN, ಆಲ್ಮೋಸ್ಟ್ ಅಲ್ಲೊಂದು 5-10 ಲಕ್ಷ ಜನ ಸ್ಟೂಡೆಂಟ್ಸು. ಹೈದರಾಬಾದು, ಚೆನ್ನೈ, ಕರ್ನಾಟಕ ಇಲ್ಲೆಲ್ಲ ನೋಡಿದ್ರೆ ಒಂದು 20 ಲ್ಯಾಕ್ ಸ್ಟೂಡೆಂಟ್ಸ್ ಅಂತೂ UPSCಗೆ ಇದ್ದಾರೆ. ಈ 20 ಲ್ಯಾಕ್ ಸ್ಟೂಡೆಂಟಲ್ಲಿ ಎವ್ರಿ ಇಯರ್ ಪಾಸ್ ಆಗೋದು ಕೇವಲ 1000 ಪೀಪಲ್ ಅಷ್ಟೇ. ಸೊ 1000 ಪೀಪಲ್ ಪಾಸ್ ಆಗ್ತಾ ಹೋಗ್ತಾರೆ ಅಂದರೆ 20 ಲ್ಯಾಕ್ ಪಾಸ್ ಆಗಬೇಕು ಅಂದರೆ, ದಟ್ ಮೀನ್ಸ್ ಸಕ್ಸಸ್ ರೇಟ್ ಅಂತೂ ವೆರಿ 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 ಲೋ. ಸೊ ಹಾಗಿದ್ದು ನೀನು ಪಾಸ್ ಆಗಬೇಕು ಅಂದರೆ ಯು ನೀಡ್ ದಟ್ ಮಚ್ ಅಮೌಂಟ್ ಆಫ್ ಹಾರ್ಡ್ ವರ್ಕು, ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನು. ಯಾರೋ ಒಬ್ಬ ಮೋಟಿವೇಶನ್ ಕೊಡ್ತಾನೆ ಅಂದ ಮಾತ್ರ ಪಾಸ್ ಆಗುತ್ತೆ ಅನ್ನೋದು ಸುಳ್ಳು. ಸೊ ಅದಂತೂ ಬಿಲೀವ್ ಮಾಡೋಕ್ಕೆ ಹೋಗ್ಬೇಡಿ. ಹಾರ್ಡ್ ವರ್ಕ್ ಬಿಲೀವ್ ಮಾಡಿ, ಕನ್ಸಿಸ್ಟೆನ್ಸಿ ಬಿಲೀವ್ ಮಾಡಿ. ನಾನು ಮಾಡೇ ಮಾಡ್ತೀನಿ ಅಂತ ಒಂದು ಆಂತರಿಕ ತುಡಿತ ಇದ್ದರೆ ಮಾತ್ರ ಇಲ್ಲಿ ಬನ್ನಿ, ಇಲ್ಲ ಅಂದರೆ ದಯವಿಟ್ಟು ಬರಬೇಡಿ ಅಂತ ನಾನು ಹೇಳೋದು. ಇನ್ನೊಂದು ಸ್ವಲ್ಪ ಜನ ಒಂದು ಸ್ವಲ್ಪ ಹೆಂಗೆ ಗೊತ್ತಾ ಸರ್, ಏನೋ ಆಯಿತು ಮನೆಯಲ್ಲಿ ಪ್ರೆಷರೈಸ್ ಹಾಕ್ತಿರ್ತಾರೆ, ಬರ್ತೀನಿ ಬಂದು ಇಲ್ಲಿ ಟೈಮ್ ಪಾಸ್ ಮಾಡ್ತಿರ್ತಾರೆ. ಸೊ ದಟ್ ಇಸ್ ದ ವರ್ಸ್ಟ್ ಪಾರ್ಟ್ ಅಲ್ಲ ಸರ್? ಸೀರಿಯಸ್ಲಿ ಸರ್, ಈಗ ಆ್ಯಕ್ಚುಲಿ ಮನೆಯವ್ರ ಪ್ರೆಷರ್ ಹಾಕ್ಲೂಬಾರ್ದು. ಇದು ನಮ್ಮ ಇಂಡಿಯಾದಲ್ಲೇ ಇಷ್ಟೊಂದು ಜಾಸ್ತಿ ಇರೋಂಥದ್ದು. ಇನ್ನೊಂದೇನು ಅಂದರೆ, ನಾವು ಮನೆಯಲ್ಲಿ ಎಷ್ಟು ಪ್ರೆಷರ್ ಆಗ್ತಾ ಹೋಗ್ತೀವಿ ನೋಡಿ, ಅವ್ರಿಗೆ ಇಷ್ಟ ಇಲ್ಲದೆ ಇರೋದು ಮಾಡಲಿಕ್ಕೆ ನಾವು ಫೋರ್ಸ್ ಮಾಡ್ತಾ ಹೋದಷ್ಟು ಸ್ಟೂಡೆಂಟ್ಗಳು ಕಂಪ್ಲೀಟ್ಲಿ ಲೈಫಲ್ಲಿ ಏಮ್ಲೆಸ್ ಆಗಿ ಹೋಗ್ತಾರೆ. ಸೊ ಇಂಟ್ರೆಸ್ಟ್ ಇರೋದು ಮಾಡ್ಕೊಳ್ತಾ ಹೋದರೆ ದೇ ಕ್ಯಾನ್ ಬಿಕಮ್ ಎನಿಥಿಂಗ್. ಸೊ ಅಟ್ಲೀಸ್ಟ್ ಏನಾದರೂ ಮಾಡ್ಬೋದು. ಇಲ್ಲ ಇದನ್ನೇ ಮಾಡಬೇಕು ಅಂತ ಪ್ರೆಷರ್ ಹಾಕೋದು ದ ರಾಂಗ್. ಆ್ಯಂಡ್ ಇನ್ನೊಂದು ನನ್ನ ಸ್ಟೂಡೆಂಟ್ಸ್ಗೂ ಹೇಳೋದಿಷ್ಟೇ, ಯಾರಿಗೆ UPSC ಬಗ್ಗೆ ಕ್ಲಿಯರ್ ನಾಲೆಡ್ಜ್ ಇಲ್ಲ ಅವ್ರು ಏನು ಸಜೆಷನ್ ಕೊಟ್ಟು ತೊಗೋಬೇಡಿ. UPSC ಬಗ್ಗೆ, UPSCಗೆ ಹೋಗು ಅಂತನಾದರೂ ಆಗ್ಬೋದು, ಅಟೆಂಪ್ಟ್ ಕೊಡು ಅಂತನಾದರೂ ಆಗ್ಬೋದು, UPSC ಬಿಟ್ಪಾ ಅಂತನಾದರೂ ಆಗ್ಬೋದು. UPSCಯಲ್ಲಿ ಇದ್ದು ಅದ್ರ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ, ಅವರು ಸಜೆಷನ್ ಕೊಡಲಿ, ಟೇಕ್ ದಟ್. ಈವನ್ ಅವ್ರು ನಮ್ಮ ಕ್ಲೋಸೆಸ್ಟ್ ಫ್ರೆಂಡ್ ಆಗಿದ್ರು ಕೂಡ ಅವ್ರಿಗೆ UPSC ನಾಲೆಡ್ಜ್ ಇಲ್ಲ ಅಂದರೆ ಯು ಶುಡ್ ನಾಟ್ ಟೇಕ್ ಇಟ್ ಅಪ್. ಓಕೆ ಸರ್, ಈಗ ತುಂಬ ಇಂಪಾರ್ಟೆಂಟ್ ಕ್ವಶನ್. UPSCನ ತುಂಬ ಗ್ಲಾಮರೈಸ್ ಮಾಡಿದ್ದೀವ. ಗ್ಲಾಮರೈಸ್ ಯಾಕಂದರೆ ಯಾರೇ ಕೇಳಿದ್ರು UPSC ಮಾಡಿ ಯಾಕಂದ್ರೆ ನಮ್ಗೆ ಬೇರೆ ಯಾವುದಾದ್ರೂ ಬೇರೆ ಆಪ್ಷನ್ ಇಲ್ಲ. ಸೊ ಎಂಟರ್ಪ್ರಿನರ್ಶಿಪ್ ಮಾಡ್ಬೋದು, ನಾವು ಬೇರೆದೇನಾದ್ರು ಸ್ವಂತ ಚಿಕ್ಕ ಬಿಸ್ನೆಸ್ ಆಗಿ ಏನೇ ಒಂದು ಮಾಡ್ಕೊಂಡು ಮಾಡ್ಬೋದಾಗಿತ್ತು. ಈ ಡಿಜಿಟಲ್ ಮೀಡಿಯಾದಲ್ಲಿ ನಾವು ಏನಾದರೂ ಮಾಡ್ಬೋದು, ಎಡಿಟರ್ ಆಗ್ಬೋದು, ಗ್ರಾಫಿಕ್ ಡಿಸೈನರ್ ಆಗ್ಬೋದು, ರೈಟರ್ ಆಗ್ಬೋದು. ಸೊ ವೈ UPSC ನಾವು ಅಷ್ಟೊಂದು ಗ್ಲಾಮರೈಸ್ ಮಾಡಿಟ್ಟಿದ್ವಿ? ಸರ್, ಒನ್ ಥಿಂಗ್ UPSC ಗ್ಲಾಮರೈಸ್ ಮಾಡಿದ್ದೀವ ಅಂದರೆ ಎಸ್, ತುಂಬ ಗ್ಲಾಮರೈಸೇಷನ್ ಆಗಿದೆ UPSC. ಸೆಕೆಂಡ್ ಥಿಂಗು ನೀವು ಹೇಳ್ದಂಗೆ ಈ ಡಿಜಿಟಲ್ ಮೀಡಿಯಾ ಈ ಥರ, ಐ ಆಮ್ ವೆರಿ ಪ್ರೌಡ್ ಆಫ್ ಯು ಆ್ಯಕ್ಚುಲಿ. ಸೊ ಅಟ್ ದ ಏಜ್ ಆಫ್ 23-24 ಯು ಆರ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ಸೊ ಗುಡ್, ಒಳ್ಳೆ ಟೀಮ್ ಬಿಲ್ಡ್ ಮಾಡಿ ಸರ್, ಎಲ್ಲ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ಇದನ್ನು ಮಾಡ್ಬೋದು ಸರ್, ಇದೇ ಬೆಸ್ಟು ಆ್ಯಕ್ಚುಲಿ ಹೇಳ್ತೀನಿ. ದೇರ್ ಆರ್ ಲಾಟ್ ನಂಬರ್ ಆಫ್ ದ ಆಫೀಸರ್ ಆಲ್ಸೋ ಸೇಸ್ ಇಟ್ಸ್ ವೇಸ್ಟ್ ಆಫ್ ಟೈಮ್ ಅಂತ ನಾನು ಏನು ಕರೆಯಲ್ಲ ಸರ್. ಗ್ಲಾಮರೈಸೇಷನ್ UPSC ಇಸ್ ನಾಟ್ ಅ ವೇಸ್ಟ್ ಆಫ್ ನಾಟ್ ವೇಸ್ಟ್ ಆಫ್ ಬಟ್ ಇಟ್ ಇಸ್ ಗುಡ್. ಇದು ನಾಲೆಜ್ ಬರುತ್ತೆ, ನಮ್ದು ನೆನಪು ತುಂಬ ನಾಲೆಡ್ಜ್ ಬರುತ್ತೆ, ಗೇನ್ ಬರುತ್ತೆ. ಗ್ಲಾಮರೈಸೇಷನ್ ಏನಕ್ಕೆ ಆಗ್ತಾ ಬರ್ತಿದೆ ಅಂದರೆ, ಇಟ್ಸ್ ಸ್ಟ್ರಗಲಿಂಗ್ ಪೀರಿಯಡ್ಗಳಿರುತ್ತೆ, ಅಷ್ಟು ಕಷ್ಟಪಟ್ಟಿರ್ತಾರೆ ಸ್ಟೂಡೆಂಟ್ಸ್ ಎಲ್ಲ ಅಂತ. ದ ಸೇಮ್ ಅಮೌಂಟ್ ಆಫ್ ಸ್ಟ್ರಗಲಿಂಗ್ ಪೀರಿಯಡ್ ಎಲ್ಲ ಕಡೆನೂ ಇದೆ. ಸೊ ಅದಕ್ಕೆಲ್ಲ ರೆಕಗ್ನಿಷನ್ ಸಿಗಬೇಕು. ಆ್ಯಂಡ್ ಆ್ಯಸ್ ಅವರ್ ಗೋಲ್ ವಿಕಸಿತ್ ಭಾರತ್ ಇರೋದ್ರಿಂದ ವಿ ನೀಡ್ ದಟ್ ಕೈಂಡ್ ಆಫ್ ಎನ್ವಿರಾನ್ಮೆಂಟ್ ಮೋರ್ ದ್ಯಾನ್ UPSCಗೆ ಬಂದು ನಾವು ಸ್ಪೆಂಡ್ ಮಾಡೋದಕ್ಕಿಂತ. ಆ್ಯಂಡ್ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದರೆ, UPSC ಗ್ಲಾಮರೈಸೇಷನ್ನು ಮೋರ್ ಕಮಿಂಗ್ ಫ್ರಮ್ ದ ಸೋಷಿಯಲ್ ಪ್ರೆಷರ್ ಅದರ್ ದೆನ್ ಸ್ಟೂಡೆಂಟ್ಸ್ ಮೈಂಡ್ ಸೆಟ್. ಈಗ ಜನ್ಸಿ ಕಿಡ್ಸ್ಗಳು ನೋಡಿ, ಜನ್ಸಿ ಸ್ಟೂಡೆಂಟ್ಸ್ಗಳಂತ ಯಾರ್ಯಾರು ಬರ್ತಾರೆ ಅವ್ರಿಗೆ UPSCಗಿಂತ ಹೆಚ್ಚಾಗಿ ಎಂಟರ್ಪ್ರಿನರ್ಶಿಪ್ಪು, ಅರ್ಲಿ ಸಕ್ಸಸ್ಸು, ಈ ರೀತಿ ಎಲ್ಲ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ, ಬಟ್ ನಾಟ್ ಫಾರ್ ದ ಓಲ್ಡ್ ಜನ್ರೇಷನ್. ಸೊ ಫ್ಯಾಮಿಲಿಯಿಂದ ಮತ್ತು ಸೊಸೈಟಿಯಿಂದ ಸ್ವಲ್ಪ ಗ್ಲಾಮರೈಸೇಷನ್ ಇರೋದಕ್ಕೋಸ್ಕರನೇ UPSC ಮೇಲೆ ಇಷ್ಟು ಪ್ರೆಷರ್ ಕ್ರಿಯೇಟ್ ಆಗ್ತಾ ಇರೋಂಥದ್ದು. ಆ್ಯಂಡ್ ಐ ಮೆನ್ಷನ್ಡ್ ಆಲ್ಮೋಸ್ಟ್ 20 ಲ್ಯಾಕ್ ಸ್ಟೂಡೆಂಟ್ಸ್ ಫಾರ್ ದ 1000 ಪೋಸ್ಟ್ ವಿ ಆರ್ ಕ್ವಾರಲಿಂಗ್ ಅಂದರೆ. ಸೊ ಸ್ವಲ್ಪ ಸಕ್ಸಸ್ ರೇಟ್ ಇಸ್ ವೆರಿ ವೆರಿ ಲೋ. ಸೊ ಸ್ವಲ್ಪ ಗ್ಲಾಮರೈಸೇಷನ್ ಆಗ್ತಿದೆ ಅಂತ ಅನಿಸುತ್ತೆ.
ಬಟ್ ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ನೋಡಿ ನಮಗೆಲ್ಲ ಬಿ ಎಸ್ ಸಿ ಮುಗಿಸ್ ಬಂದವ್ರಿಗೆ ನಮ್ಗೆ ಬೇರೆ ಆಪರ್ಚುನಿಟಿಗಳು ಅಷ್ಟಿರಲಿಲ್ಲ ಆ್ಯಂಡ್ ಅಷ್ಟು ಐಡಿಯಾನೂ ಇರಲಿಲ್ಲ. ಸೊ ಯು ಪಿ ಎಸ್ ಸಿ ಬಂದಮೇಲೆ ಸುಮಾರು ಐಡಿಯಾಗಳು ಬಂತು. ಅದಕ್ಕೆ ನಾನು ಏನಂತ ಹೇಳ್ತೀನಪ್ಪ ಅಂದರೆ, ಅಟ್ಲೀಸ್ಟ್ ನೀವು ಯು ಪಿ ಎಸ್ ಸಿ ಬಂದ್ರೂ ಕೂಡ ಹ್ಯಾವ್ 3 ಇಯರ್ಸ್ ಅಷ್ಟೇ, 3 ವರ್ಷ. ನಾನು 3 ವರ್ಷದಲ್ಲಿ ನಾನು ಮಾಡಿ ಆದರೆ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ, ಬಿಟ್ಟು ಹೋಗ್ಬಿಡ್ತೀನಿ. ಸೊ ಅದನ್ನು ಬಿಟ್ಟು ನನ್ನಂಗೆ 7 ವರ್ಷ 8 ವರ್ಷ ಇರ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಏನಕ್ಕೆ ಅಂದರೆ, ಸಕ್ಸಸ್ ಆದಾಗ ಇಟ್ ಫೀಲ್ಸ್ ವೆರಿ ಗುಡ್. 7 ವರ್ಷ ಜರ್ನಿ ತುಂಬ ಒಳ್ಳೆ ಸ್ಟೋರಿ ಅನಿಸುತ್ತೆ. ಆಗಲಿಲ್ಲ ಅಂದಾಗ ದಟ್ 7 ಇಯರ್ಸ್ ಲುಕ್ಸ್ ಲೈಕ್ ಅ ಹೆಲ್. ಸೊ ಅದಕ್ಕೋಸ್ಕರ ಸ್ವಲ್ಪ ಇದು ಮಾಡಿ ಅಂತ ಹೇಳಿದೆ. It's very good, sir. So now we are going to third segment. Third segment, I request all the UPSC aspirants, ನೀವು ಇದನ್ನ ನೋಡಲೇಬೇಕು. ಯಾಕಂದರೆ ದಿಸ್ ಮೈಟ್ ಹೆಲ್ಪ್. ಜರ್ನಿ ಒಂದು ಕಡೆ ನಿಮ್ಮ ಇನ್ಸ್ಪಿರೇಷನ್ ಸಿಗುತ್ತೆ, ಬಟ್ ಈ ಜರ್ನಿ ಒಂದು ಕಡೆ ಯಾವ ಥರ ನಾವು ಅಟೆಂಪ್ಟ್ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದು ಈ ಸೆಗ್ಮೆಂಟಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸರ್ ವಿ ಸ್ಟಾರ್ಟ್. ಸೊ ಅಕಾರ್ಡಿಂಗ್ ಟು ಯು ಸರ್, ಯು ಪಿ ಎಸ್ ಸಿ ಆಸ್ಪಿರೇಟಿವ್ ಮೈಂಡ್ಸೆಟ್ ಯಾವ ಥರ ಇರಬೇಕು ಇವಾಗ ನಾನು ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ? ಸರ್, ಆ್ಯಸ್ ಐ ಮೆನ್ಷನ್ಡ್ ಆಲ್ರೆಡಿ, ಆಫೀಸರ್ ಲೈಕ್ ಕ್ವಾಲಿಟಿಗಳಿರಬೇಕು, ವೆರಿ ಡಿಸಿಪ್ಲಿನ್ಡ್ ಇರಬೇಕು, ವೆರಿ ಇಂಟರ್ನಲಿ ಮೋಟಿವೇಟೆಡ್ ಇರಬೇಕು, ಕನ್ಸಿಸ್ಟೆಂಟ್ ಇರಬೇಕು. ಸುಮ್ಮನೆ ಊರಲ್ಲಿ ಹಬ್ಬ ಇದೆ, ಮದುವೆ ಇದೆ, ಅವೆಲ್ಲ ಅವಾಯ್ಡ್ ಮಾಡಿ ಒಂದು 3 ವರ್ಷ ತಪಸ್ಸಿನ ರೀತಿ ಕೂತ್ಕೊಳ್ಬೇಕು. ಅದನ್ನು ನಾನು ಹೇಳ್ತೀನಿ. ಕನ್ಸಿಸ್ಟೆಂಟಾಗಿ ನೀವು 8 ಅವರ್ ಓದಿ 10 ಅವರ್ ಓದಿ, ಬಟ್ 3 ವರ್ಷ ತಪಸ್ಸಿನ ರೀತಿ ಕೂತ್ಕೊಂಡಿರ್ತಾರೆ. ಇಲ್ಲಿ ಬಿ ಲೈಕ್ ವಿಶ್ವಾಮಿತ್ರ ಅಂತ ಹೇಳ್ತೀನಿ ನಾನು. ಈ ವಿಶ್ವಾಮಿತ್ರನ ಕಥೆ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅವ್ನು ಪ್ರತಿ ವರ್ಷ ಅಟೆಂಡ್ ಮಾಡಿ, ಪ್ರತಿ ಸಲ 1000 ವರ್ಷಗಳು ತಪಸ್ಸನ್ನು ಮಾಡಿ ಹಿ ಬಿಕೇಮ್ ಬ್ರಹ್ಮರ್ಷಿ. ಆ ರೀತಿ ಇರಬೇಕು ಅಂತ ನಾನು ಹೇಳ್ತೀನಿ ಸರ್. ದಟ್ ಮೈಂಡ್ ಸೆಟ್ ಮಸ್ಟ್ ಬಿ ದೇರ್. ಥರ ಇರಬೇಕು. ಎಸ್ ಸರ್. ವಾಟ್ ಆರ್ ದಿ 5 ಗೋಲ್ಡನ್ ಟಿಪ್ಸ್ ಟು ಕ್ರ್ಯಾಕ್ ದಿ ಯು ಪಿ ಎಸ್ ಸಿ ಪ್ರಿಲಿಮ್ಸ್? ಸರ್, 5 ಗೋಲ್ಡನ್ ಟಿಪ್ಸ್ ಅಂತ ಬಂತು ಅಂದರೆ, ಫಸ್ಟ್ ಥಿಂಗ್, ವೆನ್ ಎವರ್ ಯು ಆರ್ ಟೇಕಿಂಗ್ ದ ಗೈಡೆನ್ಸ್, ಟೇಕ್ ದ ಗೈಡೆನ್ಸ್ ಫ್ರಮ್ ದ ರೈಟ್ ಪರ್ಸನ್ಸ್. ಯಾವಾಗಲೂ ರೈಟ್ ಪರ್ಸನನ್ನು ನೀವು ಬಿಲೀವ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್, ಯಾರ್ಯಾರು ಈಗ ಲೈಬ್ರರಿ ಇದ್ದಾಗ ತುಂಬ ಸೀನಿಯರ್ ಇರ್ತಾರೆ, ಅವೆಲ್ಲ ಸಜೆಷನ್ ಕೊಡ್ತಾರೆ ಅಂತ ನಾವು ತಗೊಳಕ್ಕೆ ಹೋಗ್ತೀವಿ. ಬಟ್ ಆ್ಯಕ್ಚುಲಿ ಆ ಸೀನಿಯರ್ಗಳು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿಲ್ಲ ಅಂದರೆ ನಮ್ಗೆ ಗೊತ್ತಿರಲ್ಲ. ಸೊ ತಗೊಳಕ್ಕೆ ಹೋಗೋದು ಬೇಡ. ಕ್ರೆಡಿಬಲ್ ಪರ್ಸನ್ಗಳ ಹತ್ರ ಇನ್ಫಾರ್ಮೇಷನ್ ತಗೊಳ್ಳಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮುಂಚೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಒಂದು 4 ಜನ ಕ್ರೆಡಿಬಲ್ ಪರ್ಸನನ್ನು ಹುಡುಕಿ, ಕಷ್ಟ ಆದರೂ ಪರವಾಗಿಲ್ಲ, ಅಕಾಡೆಮಿಗಳಲ್ಲಿ ಇರ್ತಾರೆ, ರೋಡಲ್ಲಿ ಇರ್ತಾರೆ, ಎಲ್ಲಾದರೂ ಇರ್ತಾರೆ, ಹೋಗಿ ನೀಟಾಗಿ ಅವ್ರ ಹತ್ರ ಇದನ್ನು ರೈಟ್ ಗೈಡೆನ್ಸ್. ಸೆಕೆಂಡ್ ಒನ್, ರೈಟ್ ಸೋರ್ಸು. ಸೊ ಒಂದು ಸರಿ ನಾವು ಸೋರ್ಸನ್ನು ತೊಗೊಂಡ್ಮೇಲೆ ಅದನ್ನು ಚೇಂಜ್ ಮಾಡಲಿಕ್ಕಾಗಲ್ಲ. ಬಿಲೀವ್ ಇನ್ ರೈಟ್ ಸೋರ್ಸು. ದ ಥರ್ಡ್ ಥಿಂಗ್ ಈಸ್ ಬಿಲೀವ್ ಇನ್ ಹಾರ್ಡ್ ವರ್ಕು. ಸ್ಮಾರ್ಟ್ ವರ್ಕ್ ಎಲ್ಲರೂ ಹೇಳ್ತಾರೆ ಸರ್, ಇಲ್ಲ ಅಂತಲ್ಲ, ಬಟ್ ಆಗ್ತಾನೆ ಒಬ್ಬ ಬಿ ಎಸ್ ಸಿ ಮಾಡಿ ಬಂದಿರೋಂಥ ಹುಡುಗನಿಗೆ ಸ್ಮಾರ್ಟ್ ವರ್ಕ್ ಏನು ಗೊತ್ತಿರುತ್ತೆ. ಸೊ ಸ್ಮಾರ್ಟ್ ವರ್ಕ್ಕಿಂತ ಹಾರ್ಡ್ ವರ್ಕು. ಸ್ಮಾರ್ಟ್ ವರ್ಕು ನಿಮ್ಮ ಮೆಂಟರ್ಸ್ಗಳು ಮಾಡ್ಕೊಡ್ತಾ ಹೋಗ್ತಾರೆ. ಸೊ ಹಾರ್ಡ್ ವರ್ಕು, ಬಿಲೀವ್ ಇನ್ ಹಾರ್ಡ್ ವರ್ಕು, ನೆವರ್ ವೇಸ್ಟ್ ಟೈಮು. ಟೈಮ್ ಇಸ್ ದ ವೆರಿ ಕ್ರೂಷಿಯಲ್ ಥಿಂಗು. ಸೊ ಆ ಟೈಮನ್ನು ಯಾವತ್ತೂ ಕೂಡ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ದಟ್ ಈಸ್ ಅಂದರ್ ಥಿಂಗ್. ಇನ್ನೊಂದೇನು ಅಂದರೆ ಸರ್, ಜನರಲಿ ದೇರ್ ಈಸ್ ಬರ್ನ್ ದ ಶಿಪ್ ಅಂತ ಒಂದು ಕಥೆ ಇದೆ. ಈ ಮೆಕ್ಸಿಕೋಗೆ ಒಬ್ಬ ಜನರಲ್ಲು ಹೋಗಿರ್ತಾನೆ, ಸ್ಪ್ಯಾನಿಷ್ ಜನರಲ್ಲು. ಅವನೇನು ಮಾಡಿರ್ತಾನೆ, ಮೆಕ್ಸಿಕೋನ ಆಕ್ಯುಪೈ ಮಾಡ್ಕೊಳ್ಳಿಕ್ಕೆ ಬರೀ 600 ಮೆಂಬರ್ಸ್ಗೆಲ್ಲ ಆಗಲ್ಲ. ಅದಕ್ಕೆ ಅವನೇನಂತ ಹೇಳ್ತಾನೆ, ಎಲ್ಲರೂ ಭಯ ಬಿದ್ದುಬಿಡ್ತಾರೆ, ವಾಪಸ್ ಹೋಗ್ಬೇಡ ಅಂತ. ದಟ್ಸ್ ವೈ ಆತ ಏನಂತ ಹೇಳ್ತಾನೆ, ವಾಪಸ್ ನಾವು ಶಿಪ್ ಇದ್ದರೆ ತಾನೇ ಹೋಗಂಥದ್ದು, ಶಿಪ್ನೇ ಸುಟ್ ಹಾಕ್ಬೇಡ ಅಂತ. ಇಫ್ ಯು ಆರ್ ಸೋ ಶ್ಯೂರ್, ಬರ್ನ್ ದ ಶಿಪ್ ಅಂದರೆ ಯಾವುದೇ ಆಲ್ಟರ್ನೇಟಿವ್ ಇಲ್ಲದೇ ಸೊ ನೀವು ಪ್ರಯತ್ನ ಪಟ್ಟರೆ ಆಗ್ಬೋದು ಅಂತ ನಾನು ಕಥನಿಸ್ತೀನಿ. ಯು ಪಿ ಎಸ್ ಸಿ ಟಿಪ್ಸ್. ಎಸ್, ವೆರಿ ಗುಡ್. ಆ್ಯಂಡ್ ವಾಟ್ ಆರ್ ದಿ 5 ಕಾಮನ್ ಮಿಸ್ಟೇಕ್ ಯು ಪಿ ಎಸ್ ಸಿ ಆಸ್ಪರ್ಸ್ ಡೂ ಟು ಕ್ಲಿಯರ್ ದ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಸರ್? ಈ ಪ್ರಿಲಿಮ್ಸ್ ಸ್ಟೇಜಲ್ಲಿ ಮಾಡೋಂಥದ್ದು ಏನು 5 ಮಿಸ್ಟೇಕ್ಸ್ಗಳು ಅಂದರೆ ಸರ್, ಒಂದು, ರಾಂಗ್ ಸೋರ್ಸ್ಗಳನ್ನು ಹುಡ್ಕೊಳ್ತಾರೆ. ಸುಮ್ಮನೆ ಯಾರ್ಯಾರೋ ಹೇಳಿರ್ತಾರೆ ಅಂದ್ಬಿಟ್ಟು ಮಾಡ್ಕೊಳ್ತಾ ಹೋಗೋಂಥದ್ದು. ದಟ್ ಈಸ್ ಒನ್ ಥಿಂಗು. ಸೆಕೆಂಡ್ ಥಿಂಗ್ ಏನಪ್ಪ ಅಂದರೆ, ಮಲ್ಟಿಪಲ್ ಯೂಟ್ಯೂಬ್ ಚಾನಲ್ಗಳು ಏನೇನೋ ಹೇಳ್ತಾ ಇರ್ತಾರೆ, ಅವನ್ನೆಲ್ಲ ಕೇಳೋಂಥದ್ದು. ಸೊ ಅವೆಲ್ಲ ಕರೆಕ್ಟಾಗಿ ಯಾರು ಕರೆಕ್ಟ್ ಇದ್ದಾರೆ ಕೇಳಲ್ಲ. ಸೊ ಈ ರೀತಿ ಮಾಡೋಂಥದ್ದು. ಮೂರನೇದು, ನಾನು ಎಲ್ಲ ಓದ್ಬಿಟ್ಟು ಆಮೇಲೆ ಟೆಸ್ಟ್ ಕೊಡ್ತೀನಿ ಅನ್ನೋಂಥದ್ದು. ಟೆಸ್ಟ್ಗಳು ಕಂಪಲ್ಸರಿ ಕೊಡಲೇಬೇಕು, ಜಾಸ್ತಿ ಅಟೆಂಡ್ ಮಾಡಬೇಕು, ಎಷ್ಟು ಕ್ವಶನ್ ಸಾಲ್ವ್ ಮಾಡ್ತೀರಿ ಅಷ್ಟು ಒಳ್ಳೆಯದು. ಸೊ ಇದು ಅನದರ್ ಮಿಸ್ಟೇಕು. 4ನೇದು ಏನಪ್ಪ ಅಂದರೆ, ತಮ್ಮ ಮಿಸ್ಟೇಕ್ನ ಅನಲೈಸ್ ಮಾಡ್ಕೊಳ್ಳಲ್ಲ ಸ್ಟೂಡೆಂಟ್ಸ್ಗಳು. ಸೊ ನಾನು ಪಾಸ್ ಆಗಿಬಿಡಬೇಕು, ನಂದು ಮಿಸ್ಟೇಕ್ ಏನಾದರೂ ಪರವಾಗಿಲ್ಲ ಅಂದ್ಕೊಂಡೇ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ಪ್ರತಿ ಮಿಸ್ಟೇಕನ್ನು ಅನಲೈಸ್ ಮಾಡಬೇಕು, ಯಾವ ರೀತಿ ನನ್ನ ಮಾರ್ಕ್ಸ್ ಇಂಪ್ರೂವ್ ಆಗುತ್ತೆ ಅಂತ. 5ನೇದು ಏನಪ್ಪ ಅಂದರೆ, ನಾನು ಜನವರಿ 1ಗೆ ನಾನು ಪ್ರಿಲಿಮ್ಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ನಾಳೆನೇ ಎಕ್ಸಾಮ್ ಅನ್ನೋ ರೀತಿ ಓದಬೇಕು. ಹುಡುಗರು ಆ ರೀತಿ ಮಾಡೋದು. ಸ್ಟೂಡೆಂಟ್ಸು 3 ತಿಂಗಳು ಮಜಾ ಮಾಡ್ತಾರೆ. ಏಪ್ರಿಲ್ ಮೇ ಬಂತು ಅಂದರೆ 14 ಅವರ್ 15 ಅವರ್ ಕೂತ್ಕೋತಾರೆ. ನೋ, ಇಫ್ ಯು ಆರ್ ಕನ್ಸಿಸ್ಟೆಂಟ್ಲಿ 8 ಅವರ್ ಜನವರಿ 1ರಿಂದ 8ರಿಂದ 10 ಅವರ್ ಕೊಟ್ಟರು ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ಬೋದು, ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಬೋದು. ಸೊ ಇಷ್ಟು ಮಾಡಬೇಕು ಅಂತ ಹೇಳಿ. ಸೊ ನೀವು ಯಾವ ಥರ ನಿಮ್ಮ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರಿ ಸರ್ ಪ್ರಿಲಿಮ್ಸ್ ಕ್ವಾಲಿಫೈ ಮಾಡೋಕ್ಕೆ? ಸರ್, ಆ್ಯಕ್ಚುಲಿ ನಾನು ಪ್ರಿಲಿಮ್ಸ್ ಐ ವಾಸ್ ನೆವರ್ ಸ್ಕೇರ್ಡ್. ನಂದು ಫಸ್ಟ್ ಅಟೆಂಪ್ಟಿಂದನೂ ಪ್ರಿಲಿಮ್ಸ್ ಕ್ಲಿಯರ್ ಆಗ್ತಾನೆ ಬಂದಿದೆ. ವೆನ್ ಎವರ್ ಐ ಹ್ಯಾವ್ ಗಿವನ್ ಸೀರಿಯಸ್ ಅಟೆಂಪ್ಟ್ಸು ಬಂದಿದೆ. ಒಂದು ತಿಂಗಳು ನನಗೆ ಹೆಲ್ಪ್ ಮಾಡಿದ್ದೇನು ಅಂದರೆ, ನಾನು ಅಕ್ಟೋಬರ್ 2019ಇಂದನೇ ಎವ್ರಿ ಡೇ ಐ ಯೂಸ್ ಟು ಸಾಲ್ವ್ 70 ಕ್ವಶನ್ಸು. ಸೊ ಎವ್ರಿ ಡೇ 70 ಕ್ವಶನ್ಸ್, 70 ಕ್ವಶನ್ ಸಾಲ್ವ್ ಮಾಡ್ತಿದ್ದೆ. ಅದಾದ್ಮೇಲೆ ಜನವರಿ ಬಂತು ಅಂದರೆ ಪ್ರಿಲಿಮ್ಸ್ ಟೈಮಲ್ಲಿ ಎವ್ರಿ ಡೇ 100 ಕ್ವಶನ್ ಸಾಲ್ವ್ ಮಾಡ್ತೀನಿ ನಾನು ಕ್ವಶನ್ ಸಾಲ್ವ್ ಮಾಡಿ ಕಲ್ತ್ಕೊಳ್ತಾ ಹೋಗಿದ್ದು. ಸೆಕೆಂಡ್ ಥಿಂಗ್ ಏನು ಅಂದರೆ, 2-3 ಇನ್ಸ್ಟಿಟ್ಯೂಟ್ಗಳಿಗೆ ನಾನು ಕಂಟೆಂಟ್ ಡೆವಲಪರ್ ವರ್ಕ್ ಆಗಿದ್ದೀನಿ ಈ ಪ್ರಿಲಿಮ್ಸ್ ಕ್ವಶನ್ ಮಾಡಲಿಕ್ಕೆ.
ಐ ಹ್ಯಾವ್ ಕ್ರಿಯೇಟೆಡ್ ಅರೌಂಡ್ 10,000 ಕ್ವಶನ್ಸು. ಸೊ ಇದು ಮತ್ತು ಇಷ್ಟು ಸಾಲ್ವ್ ಮಾಡಿರೋದು ಇದೇ ನನಗೆ ಕ್ವಶನ್ ಪೇಪರ್ ಅನಲೈಸ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತಾ ಬಂತು. ನಂದಿರೋಂಥದ್ದು ಇದು ಫಸ್ಟ್ 2 ಮಂತ್ಸು ಸ್ಟಾಟಿಕ್ ಓದ್ಕೋತೀನಿ, 3rd ಮಂತ್ ಮಾರ್ಚ್ ಮಂತ್ ಕರೆಂಟ್ ಅಫೇರ್ಸು, 4th ಆ್ಯಂಡ್ 5th ಮಂತು ಫುಲ್ ಲೆಂಗ್ ಟೆಸ್ಟು ರಿವಿಷನ್ನು, ಈ ರೀತಿ 5 ಮಂತು ಮಾಡ್ತಾ ಹೋಗ್ತೀನಿ. ಫಸ್ಟ್ 3 ಅಟೆಂಪ್ಟ್ಸ್ ಹಿಂಗೆ ಮಾಡ್ತಾ ಬಂದೆ. ಸೊ ಇಷ್ಟು ನನಗೆ ಸಾಲ್ವ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ಈ ಲಾಸ್ಟ್ 2 ಅಟೆಂಪ್ಟ್ಸ್ 24 ಅಟೆಂಪ್ಟ್ 25 ಅಟೆಂಪ್ಟ್ಸ್ 20 ಹೋದೆ ನಾನು ಕ್ಲಿಯರ್ ಮಾಡಿದ್ದೀನಿ. ಏನಕ್ಕೆಂದರೆ ಐ ಆಮ್ ವೆರಿ ಕಾನ್ಫಿಡೆಂಟ್ ಇನ್ ಕ್ಲೇಮ್ಸ್. ಮತ್ತು ಎವ್ರಿ ಇಯರ್ ನಂದು ಆಲ್ಮೋಸ್ಟ್ 100+ ಸ್ಕೋರೇ ಇದೆ. ಏನಕ್ಕೆಂದರೆ ನಾನು ಅಷ್ಟು ಕ್ವಶನ್ ಕ್ಲಿಯರ್ ಮಾಡಿದ್ದೀನಿ, ಅಷ್ಟು ಇದನ್ನು ಮಾಡಿದ್ದೀನಿ. ಇವಾಗ ಪ್ರಿಲಿಮ್ಸ್ ಆಯಿತು ಸರ್, ಪ್ರಿಲಿಮ್ಸ್ ಯಾವ ಥರ ಮಾಡಬೇಕು ಅನ್ನೋದು, ಯಾವ ಥರ ಮಿಸ್ಟೇಕ್ ಮಾಡ್ತಾರೆ ಅದೆಲ್ಲ ಮಾತಾಡಿದ್ವಿ. ಸೊ ವಾಟ್ ಆರ್ ದಿ 5 ಯುವರ್ ಇಂಪಾರ್ಟೆಂಟ್ ಟಿಪ್ಸ್ ಫಾರ್ ಟು ಕ್ಲಿಯರ್ ದಿ UPSC ಮೇನ್ಸ್? ಸರ್ ಮೇನ್ಸ್ ಅಂತ ಬಂತು ಅಂದರೆ ಒನ್ ಥಿಂಗ್ ಸೇಮ್, ರೈಟ್ ಸೋರ್ಸು ರೈಟ್ ಗೈಡೆನ್ಸ್, ದಟ್ ಇಸ್ ಕಾಮನ್ ಇರಲೇಬೇಕು. 3rd ಥಿಂಗ್ ಅಂತ ಬಂತು ಅಂದರೆ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್. ಎವ್ರಿ ಡೇ ಅಟ್ಲೀಸ್ಟ್ ಆನ್ಸರ್ ರೈಟಿಂಗ್ ಮಾಡಲೇಬೇಕು. ಕಿರಣ್ ಸರ್ ಹೇಳಿದ್ರು, ಹಿ ಯೂಸ್ ಟು ರೈಟ್ 3 ಟೆಸ್ಟ್, ಅಂದರೆ 9 hours ಬರೀತಿದ್ರು ಅವ್ರು ಪ್ರಾಕ್ಟೀಸ್ ಮಾಡಲಿಕ್ಕೋಸ್ಕರ. ಐ ಆಲ್ಸೋ ಪ್ರಾಕ್ಟೀಸ್ ಎವ್ರಿ ಡೇ 5 ಕ್ವಶನ್ಸು, ಆಪ್ಷನಲ್ ಆಲ್ಸೋ, GS ಆಲ್ಸೋ, ಈ ರೀತಿ ಸಾಲ್ವ್ ಮಾಡ್ಕೊಳ್ತಾ ಹೋಗ್ತಿದ್ದೆ. ಆನ್ಸರ್ ರೈಟಿಂಗು ನಾವು ಮೇನ್ಸ್ ಟೈಮ್ ಅನ್ನೋದಕ್ಕಿಂತ ಮುಂಚೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಾಗಲಿಂದನೂ ಬರೀಬೇಕು. ಆನ್ಸರ್ ರೈಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ಆ ರೀತಿ ಮಾಡ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಅದಾದಮೇಲೆ ಇವ್ಯಾಲ್ಯೂಯೇಷನ್ ಆ್ಯಂಡ್ ಫೀಡ್ಬ್ಯಾಕು ಆ್ಯಂಡ್ ರೈಟ್ ಮೆಂಟರ್ಶಿಪ್ಪು ಇವನ್ನ ತಗೊಳ್ಳೇಬೇಕು. ಸೊ ಇಲ್ಲಾಂದರೆ ನಮ್ಗೆ ಗೊತ್ತಾಗಲ್ಲ. ಮತ್ತು ಮೇನ್ಸ್ ಟೈಮಲ್ಲಿ ನಾವು ದುಡ್ಡು ಖರ್ಚಾಗುತ್ತೆ ಅದು ಇದು ಅಂದ್ಕೊಂಡು ಯಾರ್ಯಾರನ್ನೋ ಹುಡಿಕೊಂಡು ಹೋಗಬಾರ್ದು. ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿಯನ್ನೇ ತೊಗೊಳ್ಬೇಕು. ಏನಕ್ಕೆಂದರೆ 13,000 3,000 ವೆರಿ ಈಸಿ, ಇಟ್ಸ್ ನಾಟ್ ಡಿಫಿಕಲ್ಟ್. ಕಾಂಪಿಟೇಷನ್ ತುಂಬ ಕಡಿಮೆ ಇರುತ್ತೆ. ನಮ್ಮ 13,000 10 lakhಲ್ಲಿ 13,000 ಸೆಲೆಕ್ಟ್ ಆಗೋದು ಪ್ರಿಲಿಮ್ಸಿಂದ ಮೇನ್ಸ್, ದಟ್ ಈಸ್ ವೆರಿ ಡಿಫಿಕಲ್ಟ್. ಮೇನ್ಸ್ ಇಸ್ ದ ಈಸಿಯೆಸ್ಟ್ ಎಕ್ಸಾಮ್. ಸೊ ಕರೆಕ್ಟಾಗಿ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟ್ ಮೇನ್ಸಲ್ಲಿ ಹಲವಾರು ಸಬ್ಜೆಕ್ಟ್ ಇದೆ, ವೇರಿಯೇಬಲ್ಸ್ ಇದೆ, ಎಸ್ಸೆ, ಎಥಿಕ್ಸು, ಆಪ್ಷನ್ಲು, GS ಇವೆಲ್ಲ, ಎಲ್ಲದಕ್ಕೂ ಕರೆಕ್ಟ್ ಟೈಮನ್ನು ಅನಲೈಸ್ ಮಾಡಿ ಕೊಡಬೇಕು. ಅದಕ್ಕೆ ಐ ಹ್ಯಾವ್ ಮೇಡ್ ಒನ್ ವಿಡಿಯೋ, ಒಂದು ಅಕಾಡೆಮಿ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್, UPSC ರ್ಯಾಂಕ್ ಇನ್ 1 year ಅಂತ, ಅದರಲ್ಲೆಲ್ಲ ಹೇಳಿದ್ದೀನಿ ಸರ್ ನಾನು. ಅಂದರೆ 5 ಇಂಪಾರ್ಟೆಂಟ್ ಟಿಪ್ಸ್ ಹೇಳಿದ್ರು ಸರ್ ಟು ರೈಟ್ ದಿ ಲೈಕ್ UPSC ಮೇನ್ಸಿಗೆ. ಸೊ ಈಗ ಸರ್, ಈಗ ತುಂಬ ಜನ ಪ್ರಿಲಿಮ್ಸ್ ಪಾಸ್ ಮಾಡಿಬಿಡ್ತಾರೆ, ಮೇನ್ಸ್ ಯಾಕೆ ಕ್ವಾಲಿಫೈ ಆಗಲ್ಲ ಸರ್? ಅವ್ರು ಅದು ಪ್ರಾಕ್ಟೀಸ್ ಮಾಡಿರಲ್ಲ ಸರ್. ನಾವು ಏನು ಮಾಡ್ತೀವಿ ಅಂದರೆ ಜನರಲಿ ಸ್ಕೂಲಿಂದ ನಮಗೆ ಮೈಂಡ್ ಯಾವ ರೀತಿ ಎವಾಲ್ವ್ ಮಾಡಿಸಿರ್ತಾರೆ ಅಂದರೆ ಬರೀ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ನೆನ್ಪಿಟ್ಕೋಬೇಕು ಅನ್ನೋ ರೀತಿಯೇ ಮಾಡಿಸಿರ್ತಾರೆ. ನಾವು ಅನಾಲಿಟಿಕಲ್ ನಾಲೆಡ್ಜ್ಗಳನ್ನ ನೆನ್ಪಿಟ್ಕೊಳಕ್ಕೆ ಹೋಗಿರಲ್ಲ. ಸೊ ಮತ್ತು ಜಾಸ್ತಿ ಬರೆದು ಪ್ರಾಕ್ಟೀಸ್ ಮಾಡಿರಲ್ಲ. ಎಲ್ಲರೂ ಈಸಿ ವೇಯಲ್ಲಿ ನೋಡ್ತಾರೆ. ಫಾರ್ ಎಕ್ಸಾಂಪಲ್ ಪ್ರಿಲಿಮ್ಸ್ ಅಂದರೆ ಏನು, ಅಲ್ಲೇ ಆನ್ಸರ್ ಇರುತ್ತೆ, ನಾವು ಫೈಂಡ್ ಮಾಡಬೇಕಷ್ಟೇ. ಸೊ ಬಟ್ ಮೇನ್ಸ್ ಅಂದರೆ ನಾನೇ ಕ್ರಿಯೇಟ್ ಮಾಡಬೇಕಲ್ಲ, ಮತ್ತು ಬರೆದು ಪ್ರಾಕ್ಟೀಸ್ ಮಾಡಿರಲ್ಲ. ಒಂದು 180 minutesಲ್ಲಿ ಐ ಹ್ಯಾವ್ ಟು ರೈಟ್ 4,000 words. ಸೊ ಇಮ್ಯಾಜಿನ್, ಅದನ್ನು ಪ್ರಾಕ್ಟೀಸೇ ಮಾಡಿಲ್ಲದೆ ಇರೋನು ಹೆಂಗೆ ಬರೀಲಿಕ್ಕಾಗುತ್ತೆ? ಸೊ ಅದಕ್ಕೋಸ್ಕರನೇ ಈವನ್ ಫಸ್ಟ್ 3 attempts ನಂದು ಮೇನ್ ಸ್ಕೋರಲ್ಲಿ ಏನಕ್ಕೆ ಕಡಿಮೆ ಇತ್ತು, ನಾನು ಪ್ರಾಕ್ಟೀಸ್ ಮಾಡಿಲ್ಲ. 4th ಅಟೆಂಪ್ಟಲ್ಲಿ ಪ್ರಾಕ್ಟೀಸ್ ಮಾಡಿದೆ, ಮೈ ಸ್ಕೋರ್ ಇಂಪ್ರೂವ್ಡ್ ಸಿಗ್ನಿಫಿಕೆಂಟ್ಲಿ. ಸೊ ಫಸ್ಟ್ 3 attempts ನಾನು ಪ್ರಾಕ್ಟೀಸ್ ಮಾಡದಿದ್ದಕ್ಕೇ ನಾನು ಸ್ಟಕ್ ಆಗಿದ್ದು. ಸೊ ಮೋರ್ ದೆನ್ ಹಣೆ ಬರ ಅನ್ನೋದಕ್ಕಿಂತ ನಂದು ತಪ್ಪಿದೆಯಲ್ಲ ತುಂಬ. ಸೊ ಪ್ರಾಕ್ಟೀಸ್ ಅಂತೂ ಬೇಕೇ ಬೇಕು ಸರ್, ತುಂಬ ಇಂಪಾರ್ಟೆಂಟ್ ಸರ್, ತುಂಬ ಇಂಪಾರ್ಟೆಂಟ್. ಓಕೆ. ಸೊ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಯಾವ ಥರ ಮಾಡೋಕ್ಕೆ ಸರ್? ಸರ್ ಜನರಲಿ ನಾನೇನಂತ ಹೇಳ್ತೀನಿ ಅಂದರೆ, ಒಂದು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ಗೆ ಟಾಪರ್ಸ್ಗಳದ್ದು ವೀಡಿಯೋಗಳು ಸಿಗುತ್ತೆ, ಯಾವ ರೀತಿ ಮಾಡಿದ್ದಾರೆ ಅಂತ, ಅದನ್ನು ಒಂದ್ಸಲ ನೋಡಬೇಕು. ಅದಾದಮೇಲೆ ಟಾಪರ್ ಆನ್ಸರ್ ಕಾಪಿಗಳು ಸಿಗುತ್ತೆ, ಅದನ್ನು ಒಂದ್ಸಲ ನೋಡಬೇಕು. ಮತ್ತು PYQ ಅನಾಲಿಸಿಸ್ ವೀಡಿಯೋಗಳು ಸಿಗುತ್ತೆ, ಅವನ್ನ ಒಂದ್ಸಲ ನೋಡಿ. 1 ವಾರ 15 ದಿನ ಒಂದು ಗ್ರೌಂಡ್ ರೂಲ್ ಇಟ್ಕೊಳ್ಳಿ, ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗಿ, ಡೋಂಟ್ ಪ್ರಾಕ್ಟೀಸ್ ಮಚ್. 15 ದಿನ ಆದಮೇಲೆ ಕೆಲವೊಂದು PYQನೋ ಯಾವುದೋ ಕ್ವಶನ್ ತೊಗೊಂಡು ರಫ್ ಆಗಿ ಆನ್ಸರ್ ಬರೆಯೋಕ್ಕೆ ಟ್ರೈ ಮಾಡಿ, ತಗೊಂಡೋಗಿ. ಒಂದು 20 ದಿನ ನೀವು ರಫ್ ಆನ್ಸರ್ ಬರೆದ್ರೂ ಆ 21ನೇ ದಿನ ಸ್ಟ್ಯಾಂಡರ್ಡ್ ಆನ್ಸರ್ ಆಗುತ್ತೆ. ಆ 20 ದಿನ ನೀವು ಏನಾದರೂ ಫೀಡ್ಬ್ಯಾಕ್ ತೊಗೊಂಡ್ರೆ, ಸೊ ChatGPT ಎಲ್ಲರೂ ಹೇಳ್ತಾರೆ ಅದು ಕಾಪಿ ಆಗೋಗುತ್ತೆ. ಬಟ್ ಜನರಲಿ ಸ್ಟಾರ್ಟಿಂಗಲ್ಲಿ ನೀವೇನು ಮಾಡಬೇಕು, ನಿಮ್ಮ ತಲೆಗೆ ಆ್ಯಂಡ್ ನೀವು ಆನ್ಸರ್ ಬರೀತಾ ಇರಬೇಕಾದ್ರೆ ದ ಸಬ್ಜೆಕ್ಟ್ ಯು ಆರ್ ವೆರಿ ಕಾನ್ಫಿಡೆಂಟ್ ಅವನ್ ಮಾತ್ರ. ಫಾರ್ ಎಕ್ಸಾಂಪಲ್ ಪ್ರಿಯಾಂಬಲ್ ಓದಿದ್ರೆ ಪ್ರಿಯಾಂಬಲ್ ಬಗ್ಗೆನೇ ಆನ್ಸರ್ ಬರೀರಿ. ಈ ರೀತಿ ನೀವು ಯಾವ್ದು ತುಂಬ ಕಾನ್ಫಿಡೆಂಟ್ ಇರ್ತೀರಿ ಅದ್ರ ಮೇಲೆ ಆನ್ಸರ್ ಬರ್ಕೊಳ್ತಾ ಹೋಗಬೇಕು. ಆಗ ನಮ್ಗೆ ಏನಾಗ್ತಾ ಬರುತ್ತೆ, ಒಂದು 20-25 ದಿನ ಈ ರೀತಿ ಮಾಡಿದ್ರೆ 26th ಡೇಯಿಂದ ನಮಗೆ ವೆರಿ ಗುಡ್ ಆನ್ಸರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಮಾಡ್ತಾ ಹೋಗಬೇಕಾಗತ್ತೆ ಸರ್. ಓಕೆ ಸರ್, ಈಗ ನಾವು ಆಲ್ರೆಡಿ ಆನ್ಸರು ಇವಾಗ ಪ್ರಿಲಿಮ್ಸ್ ಮುಗೀತು, ಮೇನ್ಸ್ ಮುಗೀತು, ಮೇನ್ಸ್ ಆನ್ಸರ್ ರೈಟಿಂಗ್ ಹೆಂಗೆ ಮಾಡಬೇಕು ಅಂತ ಎಲ್ಲ ಹೇಳ್ಕೊಟ್ರಿ. ಸೊ ಇನ್ನೊಂದು ಸ್ಟೆಪ್ ಮುಂದೆ ಹೋಗೇ ಬಿಡೋಣ ಸರ್, ಯಾಕಂದ್ರೆ ನಿಮ್ಮ ಈ ಪಾಡ್ಕಾಸ್ಟಲ್ಲೂ ನೋಡ್ತಾ ಒಂದು ಸ್ವಲ್ಪ ಜನ ಇಂಟರ್ವ್ಯೂಗೂ ಹೋಗ್ತಾರೆ. ಸೊ ಯುವರ್ 5 ಟಿಪ್ಸ್ ಫಾರ್ ದ ಇಂಟರ್ವ್ಯೂ ಯಾವ ಥರ ಪ್ರಿಪೇರ್ ಆದ್ರಿ? ಆ್ಯಸ್ ನೀವು 3rd ಇಂಟರ್ವ್ಯೂವರೆಗೂ ಹೋದ್ರಿ, ಸೊ ಏನು ಕಾಮನ್ ಮಿಸ್ಟೇಕ್ಸ್ ಮಾಡಿದ್ದಾರೆ ನೀವು ಇಂಟರ್ವ್ಯೂವಲ್ಲಿ? ಸೊ ಅದಾದಮೇಲೆ ಟಿಪ್ಸ್ 5 tips. ಸರ್ ಫಸ್ಟು ಆ್ಯಕ್ಚುಲಿ ಅದೇ ನಾಲೆಡ್ಜಲ್ಲಿ ಪ್ರಶ್ನೆಯನ್ನು ನೀವು ನಾಲೆಡ್ಜಲ್ಲಿ ಚೆಕ್ ಮಾಡಲ್ಲ. ಇಟ್ ಈಸ್ ಪರ್ಸ್ನಾಲಿಟಿ ದೇ ವಿಲ್ ಚೆಕ್. ಕೆಲವೊಂದು ಕ್ವಶನ್ಸ್ಗಳಿಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಸೊ ಗೊತ್ತಿಲ್ಲ ಅಂತಲೇ ಹೇಳ್ಬೋದು. ನಾನು ಈ ಸಲ ನಂದು ಒಳ್ಳೆ ಸ್ಕೋರ್ ಬಂದಿದ್ರು ಲಾಸ್ಟ್ ಟೈಮು. ಐ ಕಾಲ್ಡ್ ವಿಜಯಾನಂದ್ ತಡವಾರ್ ಅಂತ, ಹೀ ಈಸ್ ಪ್ರೆಸೆಂಟ್ಲಿ IRS ಆಫೀಸರ್ ಆಗಿ ಇದು ಮಾಡ್ತಿದ್ದಾರೆ, ಟ್ರೈನಿಂಗಲ್ಲಿದ್ದಾರೆ. ಅವ್ರಿಗೆ ಫೋನ್ ಮಾಡಿದ್ರೆ ಈಸ್ ಕನ್ಸಿಸ್ಟೆಂಟ್ಲಿ ಗೆಟಿಂಗ್ 200, 190 ಈ ಥರ ಸ್ಕೋರು. ಐ ಆಸ್ಕ್ಡ್ ವಾಟ್ ಈಸ್ ದ ಸೀಕ್ರೆಟ್ ಬಿಹೈಂಡ್ ಇಟ್. He said very beautiful point.
ಈಗ ನಾನು 10 ಕ್ವಶನ್ ಕೇಳ್ತೀನಿ ಅಂದರೆ ನೀನು 10ಕ್ಕೆ 10 ಆನ್ಸರ್ ಮಾಡಬೇಕು ಅನ್ನೋಂಥ ನೆಸೆಸಿಟಿ ಏನಿಲ್ಲ. ಅದರಲ್ಲಿ 2 ಕ್ವಶನ್ ನೀನು ತುಂಬ ಸ್ಟ್ರಾಂಗಾಗಿ ಆನ್ಸರ್ ಹೇಳಿ, ಇನ್ನು 8 ಕ್ವಶನ್ ಗೊತ್ತಿಲ್ಲ ಅಂದ್ರೂ ನಡೆಯುತ್ತೆ ಅಂತ. ಹಿ ಸೆಡ್ ಲೈಕ್ ದಟ್. ಬಟ್ ಅಟ್ಲೀಸ್ಟ್ ಒಂದು 5 ಕ್ವಶನ್ಗಾದ್ರೂ ನೀವು ಕಾನ್ಫಿಡೆಂಟಾಗಿ ಆನ್ಸರ್ ಹೇಳಿ, ಇನ್ನು 5 ಕ್ವಶನ್ ಗೊತ್ತಿಲ್ಲ ಅಂತ ಬಿಟ್ಟರು ಓಕೆ. ಹಿ ಸೆಡ್ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಅರ್ಧಕ್ಕೆ ಆನ್ಸರ್ ಗೊತ್ತಿರುತ್ತೆ, ಇನ್ನು ಅರ್ಧ ಗೊತ್ತಿಲ್ಲ ಅಂದರೆ ಹೇಳೋಕೆ ಹೋಗ್ಬೇಡ ಅಂತ. ಏನಕ್ಕೆ ಅಂದರೆ ಒಬ್ಬ ಸಿವಿಲ್ ಸರ್ವೆಂಟೇ ಆಗಲಿ, ಒಬ್ಬ ಆಫೀಸರೇ ಆಗಲಿ, ನಾವು ಬರೀ ಅರ್ಧಂಬರ್ಧ ಮಾತಾಡೋಕೆ ಹೋದಾಗ ಅವರು ಇಷ್ಟಪಡೋದು ಮೇಡಮ್. ಸರ್ ಆಮೇಲೆ ಇನ್ನೊಂದೇನು ಅಂದರೆ, ಅಲ್ಲಿ ಇಂಟರ್ವ್ಯೂ ಬೋರ್ಡ್ ಕೂತ್ಕೊಳ್ಳೋಂಥವ್ರು ಈ 60-65+ ಚೀಫ್ ಸೆಕ್ರೆಟರಿ ಆಗಿ ರಿಟೈರ್ಡ್ ಆಗಿರೋಂಥವ್ರು ಇಂಥವ್ರು ಕೂತ್ಕೊಳ್ತಾರೆ. ಸೊ ಅಂಥವ್ರ ಹತ್ರ ನಾವು ನನಗೇ ಗೊತ್ತು ಅನ್ನೋ ಲೆವೆಲ್ಗೆ ಮಾತಾಡಲಿಕ್ಕೂ ಆಗಲ್ಲ, ಮತ್ತು ನಾನು ಅರ್ಧಂಬರ್ಧ ತಿಳ್ಕೊಂಡು ನಾನು ಮಾತಾಡಲಿಕ್ಕಾಗಲ್ಲ. ಅವರು ಯೂತಿಂದ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅಂದರೆ, ಅವ್ರು ಗೊತ್ತಿಲ್ಲದೆ ಇರೋಂಥ ಏನೋ ಒಂದು ಇನೋವೇಟಿವ್ ಸೊಲ್ಯೂಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ರೀತಿ ಪ್ರಿಪೇರ್ ಆಗಬೇಕು. ನಮ್ಮ ಆನ್ಸರ್ಸ್ಗಳು ಬ್ಯಾಲೆನ್ಸ್ಡ್ ಇರಬೇಕು, ನಾನ್ ಜಡ್ಜ್ಮೆಂಟಲ್ಲಿ ಇರಬೇಕು, ಮತ್ತು ತುಂಬ ಯೋಚನೆ ಮಾಡಿ ಇನೋವೇಟಿವ್ ಸೊಲ್ಯೂಷನ್ಸ್ಗಳನ್ನು ಕೊಡಬೇಕು. ಕ್ಲಿಯರ್ ಕಮ್ಯುನಿಕೇಷನ್ ಇರಬೇಕು. ಏನೋ ಸುತ್ತಿ ಬಳಸಿ ಏನೋ ಮಾಡ್ತಿದ್ದೀವಿ ಅಂತಲ್ಲ, ಟು ದ ಪಾಯಿಂಟ್ ಆನ್ಸರ್ಸ್ಗಳಿರಬೇಕು. ಮತ್ತು ಇನ್ನೊಂದೇನು ಅಂದರೆ, ಹೆಚ್ಚು ಹೆಚ್ಚು ಡಿಸ್ಕಸ್ ಮಾಡಬೇಕು. ಮೋರ್ ದೆನ್ ಮಾಕ್ ಇಂಟರ್ವ್ಯೂಸು, ಡಿಸ್ಕಷನ್ಸ್ಗಳು ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ಗಳ ಜೊತೆ. ಮತ್ತು ಸೇಮ್ ನಾಲೆಡ್ಜ್ ಫ್ರೆಂಡ್ಸು ಅಂದರೆ, ಫಾರ್ ಎಕ್ಸಾಂಪಲ್ ಏನೋ ಗೊತ್ತಿಲ್ಲದೆ ಇರೋ ಹತ್ರ ಡಿಸ್ಕಸ್ ಮಾಡಿದಾಗ ಅದೇನೋ ಅನಿಸಲ್ಲ ನಮಗೆ, ನಾವು ಹೇಳಿದ್ನೇನೋ ಸರಿ ಅಂತಾರೆ. ಬಟ್ ನಮ್ಮನ್ನು ಕ್ವಶನ್ ಮಾಡಿ ಇದು ಮಾಡೋಂಥವ್ರು, ನನಗಂಥವ್ರು ಸಿಕ್ಕಿದ್ದು ಭಾನು ಸರು, ಬರಂತು ಕೃಷ್ಣ, ನಿವೇದಿತಾ, ಈ ಥರದವ್ರು ಇರಬೇಕು. ಸೊ ಆ ಲೆವೆಲ್ಗೆ ಡಿಸ್ಕಷನ್ ಮಾಡಿದ್ರೆ ಹೆಲ್ಪ್ ಆಗ್ತಾ ಬರುತ್ತೆ ಇಂಟರ್ವ್ಯೂ ಅಂತ ಬಂದರೆ. ವೆರಿ ಗುಡ್ ಸರ್. ಸೊ ಇನ್ನೊಂದು ನನ್ನ ಕಡೆಯಿಂದ ಎಕ್ಸ್ಟ್ರಾ ಕ್ವಶನ್ ಏನಂದರೆ ಇನ್ ಬಿಟ್ವೀನು, ಸೊ ತುಂಬ ಜನ ಅವ್ರದ್ದು ಆಪ್ಷನ್ ಸಬ್ಜೆಕ್ಟ್ನ ಚೇಂಜ್ ಮಾಡಿಬಿಡ್ತಾರೆ ಸರ್. ನಾವು ನೋಡಿದ್ವಿ, ಲೈಕ್ ಇವರು ಯಾವ ಫೀಲ್ಡಲ್ಲಿ ಸಪೋಸ್ ಅಗ್ರಿ ಮಾಡಿದ್ರೆ ಅಗ್ರಿ ತೊಗೊಳಲ್ಲ, ಯಾಕಂದರೆ ಅಗ್ರಿಗೆ ಅಷ್ಟು ಮಾರ್ಕ್ಸ್ ಬರಲ್ಲ ಅಂತಾರೆ. ಸೊ ಅದನ್ನು ಆಪ್ಷನ್ ಸಬ್ಜೆಕ್ಟ್ ನಾವು ಚೇಂಜ್ ಮಾಡಬೇಕಾ, ಅಥವಾ ನಾವು ಓದಿರೋದನ್ನೇ ಆಪ್ಷನ್ ಸಬ್ಜೆಕ್ಟ್ ಚೂಸ್ ಮಾಡಬೇಕಾ, ಅಥವಾ ಏನಾದರೂ ಒಂದು ಎಕ್ಸ್ಪರ್ಟೈಸ್ ಸಬ್ಜೆಕ್ಟ್ನ ಮಾಡ್ಕೊಂಡು ಅದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾ ಸರ್ ನಿಮ್ಮದು? ಸರ್ ವೆನ್ಎವರ್ ಆಪ್ಷನ್ ಚೂಸ್ ಮಾಡ್ಬೇಕಾದ್ರೆ ದೇರ್ ಆರ್ 4 ಕಂಡೀಷನ್ ಅಂತ ಹೇಳ್ತೀವಿ ಸರ್. ಒನ್ ಕಂಡೀಷನ್ ವಿಚ್ ಈಸ್ ಐ ಮಸ್ಟ್ ಹ್ಯಾವ್ ಅ ಸ್ಪೆಷಲ್ ಇಂಟ್ರೆಸ್ಟ್ ಆನ್ ಆಪ್ಷನಲ್ ಸಬ್ಜೆಕ್ಟ್. ನನಗೆ ಸ್ಪೆಷಲ್ ಇಂಟ್ರೆಸ್ಟ್ ಇಲ್ಲ ಅಂದರೆ ಆಪ್ಷನಲ್ಲೂ ಸಿಕ್ಕಾಬಟ್ಟೆ ಹೊಡೆಯುತ್ತೆ. ಆಪ್ಷನಲ್ ಇಸ್ ಲೈಕ್ ಅ ಪೇರೆಂಟ್ಸ್ ಅಂತ ಹೇಳ್ತೀವಿ ನಾವು. ಒಂದ್ಸಲ ತೊಗೊಂಡು ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ. 50% ವೆಯ್ಟೇಜು ನಮಗೆ ಇಂಟ್ರೆಸ್ಟ್ಗಿರುತ್ತೆ. ನನಗೆ ತುಂಬ ಇಂಟ್ರೆಸ್ಟ್, ಯಾಕಂದರೆ 17 ಸಬ್ಜೆಕ್ಟ್ ಇನ್ UPSC GS ಅಲ್ಲಿ ಅದನ್ನು ಓದ್ಬಿಟ್ಟು ನಾನು ಆಪ್ಷನಲ್ಲಿ ಬಂದಾಗ ಅದು ಬರ್ಡನ್ ಅನ್ನಿಸ್ಬಾರ್ದು, ರಿಲ್ಯಾಕ್ಸಿಂಗ್ ಅನಿಸ್ಬೇಕು. ನನ್ನ ಆಪ್ಷನ್ ಕನ್ನಡ, ಏನಕ್ಕೆ ಅಂದರೆ ನನಗೆ ಅದು ರಿಲ್ಯಾಕ್ಸಿಂಗ್ ಅನಿಸುತ್ತೆ ಅಂತ. ಸೊ ದಟ್ ಈಸ್ ಒನ್ ಇದು ಸರ್ 50% ವೆಯ್ಟೇಜ್. 20% ವೆಯ್ಟೇಜ್ ಫಾರ್ ಟ್ರೆಂಡ್. ಟ್ರೆಂಡ್ ಅನ್ನೋದಕ್ಕಿಂತ ಫಸ್ಟ್ PYQ ಮತ್ತು ಸಿಲೆಬಸ್ ಅವನ್ನ ನೋಡಿದಾಗ ನನ್ನ ಕೈಲಿ ಮಾಡೋಕ್ಕಾಗುತ್ತಾ ಈ ಆಪ್ಷನಲ್ಲಿ ಅಂತ. ದೆನ್ 20% ಮೆಟೀರಿಯಲ್ಸು, ರಿಸೋರ್ಸಸ್ಸು, ಪರ್ಸನ್ ಟೀಚ್ ಮಾಡೋಂಥವ್ರು ಇವರೆಲ್ಲ ಚೆನ್ನಾಗಿದ್ದಾರೆ ಅಂತ. ಲಾಸ್ಟ್ 10% ಟ್ರೆಂಡ್ಗೆ ಮಾರ್ಕ್ಸ್ ಬರ್ತಿದೆಯಾ ಇಲ್ವ ಅಂತ. ಈ ರೀತಿ ವೆಯ್ಟೇಜ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟು ನಾನು ಮ್ಯಾಥ್ಸ್ ತೊಗೊಳ್ಬೇಕು ಅಂದ್ಕೊಂಡು ಹೋಗಿದ್ದು, ಬಟ್ ಮ್ಯಾಥ್ಸ್ ಸಿಲೆಬಸ್ ನೋಡಿದ ತಕ್ಷಣ ನನ್ನ ಕೈಲಿ ಆಗಲ್ಲ ಅಂತ ಗೊತ್ತಾಯಿತು. ಇಟ್ ವಾಸ್ MSc ಮತ್ತು ಇಂಜಿನಿಯರಿಂಗ್ ಮ್ಯಾಥ್ಸ್ ಇದ್ದಂಥದ್ದು. ಸೊ ನನ್ನ ಕೈಲಿ ಆಗಲ್ಲ. ಸೊ ವಾಟ್ ಈಸ್ ದ ಬೆಸ್ಟ್ ಆಪ್ಷನ್? ಕನ್ನಡ ಫಾರ್ ಮೀ. ನಾನು ಕನ್ನಡದಲ್ಲಿ ಚೆನ್ನಾಗಿ ಓದ್ತಿದ್ದೆ, ನಾವೆಲ್ಸ್ಗಳು ಓದಿದೆ, ಸೊ ಅದಕ್ಕೆ ನನಗೆ ಈಸಿ ಆಯ್ತಾ ಬರುತ್ತೆ. ಈ ರೀತಿ ತೊಗೊಳ್ಬೇಕು. ನಾವು ಓದಿದ್ದೇ ಸಬ್ಜೆಕ್ಟ್ ತೊಗೋಬೇಕಾದಂಥ ಮ್ಯಾಂಡೇಟರಿ ಇಲ್ಲ ಸರ್. ಟ್ರೆಂಡ್ ನೋಡಿ ತೊಗೋಬೋದು, ಬಟ್ ಇಂಟ್ರೆಸ್ಟ್ ನನಗಿರಬೇಕು. ಈಗ PSIR ತಗೊಳ್ಳೋರಿಗೆ PSIR ಇಂಟ್ರೆಸ್ಟ್. ನಮ್ಮ ಮಧು ಸರ್ ಗೊತ್ತಿರಬೇಕು ನೀವು, ಕೋಲಾರ ಅವ್ರದ್ದೇನು ಅಂದರೆ PSIR 2 ಸಲ ಅವ್ರದ್ದು ರ್ಯಾಂಕು ಕಡಿಮೆ ಆಗಲಿಕ್ಕೆ PSIRೇ ಕಾರಣ. ಸೊ ದಟ್ ಈಸ್ ಬಟ್ ಈ ಅಟೆಂಪ್ಟು ತುಂಬ ಒಳ್ಳೆ ರ್ಯಾಂಕ್ ಇಂಪ್ರೂವ್ ಆಯಿತು. ಸೊ ದಟ್ ಈಸ್ ಆಲ್ಸೋ ಬಿಕಾಸ್ ಆಫ್ PSIR. ಸೊ ಇಂಟ್ರೆಸ್ಟ್ ಇದ್ದರೆ ಚೆನ್ನಾಗಿ ಯಾವ ಆಪ್ಷನಲ್ಲಾದರೂ ವರ್ಕ್ ಆಗುತ್ತೆ, ಇಂಟ್ರೆಸ್ಟ್ ಇಲ್ಲ ಅಂದರೆ ಯಾವ ಆಪ್ಷನಲ್ಲೂ ವರ್ಕ್ ಆಗೋಲ್ಲ. ಸೊ ಆ್ಯಂಡ್ ಚಂದ್ರು ಸರ್ ಅಂತ ಈ ಸಲ 80 ರ್ಯಾಂಕು. ಸೊ ಹೀ ಚೇಂಜ್ಡ್ ಆಪ್ಷನ್. 3 ಅಟೆಂಪ್ಟು ಅವ್ರು ಮೇನ್ಸ್ನ 6 ಮೇನ್ಸ್ ಬರ್ತಿದ್ದಾರೆ, 3 ಅಟೆಂಪ್ಟು ಜಿಯೋಗ್ರಫಿ ಇಟ್ಕೊಂಡು ಬರೆದ್ರು, ಆಗಲಿಲ್ಲ. ಸೊ ದೆನ್ ಹೀ ಚೇಂಜ್ಡ್. ಏನಕ್ಕೆ ಅಂದರೆ ಆಗ್ತಿಲ್ಲ ಅಂತ. ಸೊ ಅದು ಒಂದು ಐಡಿಯಾ ಕೊಡುತ್ತೆ ಸರ್ ಆಪ್ಷನಲ್ಲೇ. ನೀನು ಕರೆಕ್ಟಾಗಿ 1 ಸಲ 2 ಸಲ ಬರೆದು ಕೂಡ ನಮ್ಗೆ ಆಗ್ತಿಲ್ಲ ಅಂತ, ದೆನ್ ಯು ಕ್ಯಾನ್ ಚೇಂಜ್. ಅದರ್ವೈಸ್ ದ ಆಪ್ಷನಲ್ ವಿಚ್ ಈಸ್ ಯು ಆರ್ ಕಂಫರ್ಟಬಲ್ ಈಸ್ ಗುಡ್. ಅಸಲ್ಲೇ ಆಯ್ತು ಬಿಡು, ಬೆಸ್ಟ್ ಸರ್. ಸೊ ಇನ್ನೊಂದು ಕ್ವಶನ್ ಏನಂದರೆ, ಸೊ ನೀವು 3 ಇಂಟರ್ವ್ಯೂ ಕೊಟ್ರಿ ಸರ್. ಸೊ ಇಂಟರ್ವ್ಯೂಸ್ ನಿಮ್ಮ ತಲೆಯಲ್ಲಿ ಏನು ಬರ್ತದೆ ಸರ್? ಅವ್ರು ಏನು ನೋಡ್ಕೊಂಡು ಚರ್ಚೆ ಮಾಡ್ತಾರೆ? ತುಂಬ ಜನಕ್ಕೆ ಏನಾದರೂ ಒಂದು ಇನ್ಸೆಕ್ಯೂರಿಟಿ ಇರುತ್ತೆ, ಏನಪ್ಪ ಅಂದರೆ ಪ್ರಾಪರ್ ಇಂಗ್ಲೀಷ್ ಬರಬೇಕು, ಎಲ್ಲ ಪ್ರಾಪರ್ ನಾಲೆಜ್ ಇರಬೇಕು, ಯಾವ್ದಾದ್ರು ಕ್ವಶನ್ ಕೇಳ್ತಾರೆ ಎಲ್ಲದಕ್ಕೂ ಆನ್ಸರ್ ಮಾಡಲೇಬೇಕು ಅಂತ. ಸೊ ನೀವು 3 ಇಂಟರ್ವ್ಯೂ ಕೊಟ್ಟಿದ್ದೀರಾ, ಸೊ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು ಸರ್? ಆ್ಯಕ್ಚುಲಿ ಫಸ್ಟ್ ಥಿಂಗ್ ಏನಪ್ಪ ಅಂದರೆ, ಅಲ್ಲಿ ಇಂಟರ್ವ್ಯೂ ಅಲ್ಲಿ ಜಡ್ಜ್ ಮಾಡ್ತಿರೋದು ನಾಲೆಡ್ಜ್ ಅಲ್ಲ. ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡಬೇಕು ಅನ್ನೋಂಥ ನೆಸೆಸಿಟಿ ಇಲ್ಲ. ವೆನ್ ಇಟ್ ಕಮ್ಸ್ ಟು ಫ್ಯಾಕ್ಚುಯಲ್ ಕ್ವಶನ್ ಯು ಮೇ ಸೇ ನೋ, ನನಗೆ ಗೊತ್ತಾಗ್ತಿಲ್ಲ, ನನಗೆ ರಿಕಾಲ್ ಆಗ್ತಿಲ್ಲ ಅಂತ. ಬಟ್ ದೆರ್ ಇಸ್ ಆರ್ಟ್ ಆಫ್ ಸೇಯಿಂಗ್ ನೋ. ಅಂದರೆ ನೋ ಹೇಳೋದಕ್ಕಿಂತ ರ್ಯಾಂಡಮಾಗಿ ನನಗೆ ಗೊತ್ತಿಲ್ಲ ಅಂತ ಹೇಳೋದಕ್ಕಿಂತನೂ, ಸರ್ ನಾನು ಇದನ್ನು ಓದ್ಕೊಡ್ತೀನಿ ಸರ್, ಇದನ್ನು ನಾನು ತಿಳ್ಕೊತೀನಿ, ಇದು ಆ್ಯಸ್ ಆಫ್ ನಾವು ನನಗೆ ಅರ್ಥ ಆಗ್ತಿಲ್ಲ ಸರ್, ಆ್ಯಸ್ ಆಫ್ ನಾವು ನನಗೆ ರಿಕಾಲ್ ಮಾಡ್ಕೊಡೋಕ್ಕಾಗ್ತಿಲ್ಲ ಸರ್, ಇಲ್ಲಿಂದ ಹೋಗಿದ ತಕ್ಷಣ ನಾನು ಓದ್ಕೊಡ್ತೀನಿ ಸರ್, ನನಗೆ ನೆನಪಿದೆ ಸರ್ ಬಟ್ ಕಂಪ್ಲೀಟ್ಲಿ ನೆನಪಿಲ್ಲ, ಇವೆಲ್ಲ ನೋನೇ ನನಗೆ ಗೊತ್ತಿಲ್ಲ ಅಂತಲೇ ಹೇಳ್ತಾರೆ ಅಂಥದ್ದು. ಬಟ್ ಹೇಳೋ ರೀತಿ ಬದಲಾಗ್ತಾ ಹೋಗಬೇಕು. ಏನಕ್ಕೆ ಅಂದರೆ ಅಲ್ಲೆಲ್ಲ ಸೀನಿಯರ್ ಆಫೀಸರ್ಸ್ಗಳಿರ್ತಾರೆ, ಅವ್ರ ಜೊತೆ ಹೋಗ್ಬಿಟ್ಟು ನಾವು ರ್ಯಾಂಡಮಾಗಿ ನೋ ಅಂತ ಹೇಳಲಿಕ್ಕಾಗಲ್ಲ. ಸೊ ಇದೊಂದು. ನೆಕ್ಸ್ಟು ಯಾವುದೇ ಫ್ಯಾಕ್ಚುಯಲ್ ಕ್ವಶನ್ಸ್ಗಳು ನಮ್ಗೆ ಗೊತ್ತಿಲ್ಲ ಅಂದಾಗ ಯು ಕ್ಯಾನ್ ಈಸಿಲಿ ಸೇ ನೋ.
ಈಗ ಫಾರ್ ಎಕ್ಸಾಂಪಲ್ ನನಗೆ ಅನಂತಮೂರ್ತಿ ಅವರು ಯಾರಿಂದ ಇನ್ಸ್ಪೈರ್ ಆಗಿದ್ರು ಅಂತ ಕೇಳಿದ್ರು. ಸೊ ಐ ಡಿಂಟ್ ನೋ. ಮತ್ತು ಇನ್ನೊಂದೇನು ಅಂದರೆ ಬ್ಲೈಂಡ್ ಗೆಸ್ ಇಸ್ ಅ ಸೂಸೈಡ್ ಇನ್ ಇಂಟರ್ವ್ಯೂ. ಎಂಟೈರ್ ಯು ಪಿ ಎಸ್ ಸಿ ಪ್ರಿಪ್ರೇಷನಲ್ಲಿ ಬ್ಲೈಂಡ್ ಗೆಸ್ ಮಾಡಬಾರ್ದು, ಯಾಕಂದರೆ ಒಬ್ಬ ಆಫೀಸರ್ ಲಕ್ಷಣ ಅದಲ್ಲ. ನೆಕ್ಸ್ಟು ಅವ್ರು ಚೆಕ್ ಮಾಡೋಂಥ ಪರ್ಸ್ನಾಲಿಟಿ, ನಮ್ಮ ಬಿಹೇವಿಯರ್ ಯಾವ ರೀತಿ ಇರುತ್ತೆ, ಸ್ಟ್ರೆಸ್ ಸಿಚುವೇಶನ್ ಯಾವ ರೀತಿ ವರ್ಕ್ ಮಾಡ್ತೀವಿ, ಮತ್ತು ಯಾವುದೇ ಸೊಲ್ಯೂಷನ್ ಆಗಲಿ ಯಾವುದೇ ಕ್ವಶನ್ ಆಗಲಿ ಪ್ರಾಬ್ಲಮ್ ಆಗಲಿ ಯಾವ ರೀತಿ ಅನಲೈಸ್ ಮಾಡ್ತಾರೆ ಇವನು ಅಂತ. ಸೊ ಈ ರೀತಿ ನಾವು ಪ್ರಿಪೇರ್ ಆಗಬೇಕೇ ಹೊರತು ನಾಟ್ ಬೇಸ್ಡ್ ಆನ್ ನಾಲೆಡ್ಜ್ ಅಷ್ಟು. ಆ್ಯಂಡ್ ಇನ್ನೊಂದೇನು ಅಂದರೆ ಒಬ್ಬ ಬೇಸಿಕ್ ಆಸ್ಪಿರೆಂಟ್ಗೆ ಇದು ಗೊತ್ತಿರಲೇಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ ಸರ್. ಫಾರ್ ಎಕ್ಸಾಂಪಲ್ ಯು ಆರ್ ಫ್ರಮ್ ಬೆಳಗಾವಿ, ಐ ಆಮ್ ಫ್ರಮ್ ಮಂಡ್ಯ. ನಿಮಗೆ ಬೆಳಗಾವಿ ಬಗ್ಗೆ ಎಷ್ಟು ಗೊತ್ತೋ ಅದು ನನಗೆ ಗೊತ್ತಿಲ್ಲ, ಬಟ್ ನನಗೆ ಬೆಳಗಾವಿ ಬಗ್ಗೆ ಒಂದು 3-4 ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಅದಾದರೂ ನಿಮ್ಗೆ ಗೊತ್ತಿರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಸೊ ಅಷ್ಟು. ಈಗ ಫಾರ್ ಎಕ್ಸಾಂಪಲ್ ಯು ಆರ್ ಅ ಲಾಯರ್, ಸೊ ನಿಮ್ಮ ಲಾಯರ್ ಬಗ್ಗೆ ಪ್ರೊಫೆಷನ್ ಬಗ್ಗೆ ಕೆಲವೊಂದರೂ ಗೊತ್ತಿರಬೇಕು ಅನ್ನೋದು ನನಗೆ ಎಕ್ಸ್ಪೆಕ್ಟ್ ಮಾಡಿರುತ್ತೆ. ಅದನ್ನಾದರೂ ಸ್ಯಾಟಿಸ್ಫೈ ಮಾಡೋ ರೀತಿ ಇರಬೇಕು. ತೀರಾ ಡೀಟೇಲ್ ಹೋದಾಗ ಗೊತ್ತಿಲ್ಲ ಅಂದರೂ ಓಕೆ, ಬೇಸಿಕ್ ಇಷ್ಟಾರ್ಸು ಗೊತ್ತಿರಬೇಕು ಅನ್ನೋದು ಗೊತ್ತಿರಬೇಕು. ನಿಜ ಸರ್, ವೆರಿ ಗುಡ್ ಆನ್ಸರ್ ಸರ್. ಸೊ ಯಾವುದೋ ಒಂದು ಕ್ವಶನ್ ನಿಮಗೆ ತುಂಬ ಸರ್ಪ್ರೈಸಿಂಗ್ ಆಗಿತ್ತು ಸರ್ 3 ಇಂಟರ್ವ್ಯೂ ಅಲ್ಲಿ? ನನಗೆ ವೆರಿ ಸರ್ಪ್ರೈಸಿಂಗ್ ಕ್ವಶನ್ ಅಂದರೆ ವೆರಿ ಬೆಸ್ಟ್ ಕ್ವಶನ್ ಐ ಹ್ಯಾವ್ ಲಿಸನ್ಡ್ ಈಸ್ ವಾಟ್ ಈಸ್ ಯುವರ್ ಲೈಫ್ ಆಫ್ಟರ್ 5 years. ಸೆಕೆಂಡ್ ಇಂಟರ್ವ್ಯೂಲ್ಲಿ ಬಂದಿದ್ದ ಕ್ವಶನ್, ಆಫ್ಟರ್ 5 years ಪಾಸ್ ಆದರೆ ಹೇಗಿರ್ತೀಯ, ಪಾಸ್ ಆಗಲಿಲ್ಲ ಅಂದರೆ ಹೇಗಿರ್ತೀಯ ಅಂತ. ಅದಕ್ಕೆ ನಾನು ಒಳ್ಳೆ ಆನ್ಸರ್ ಹೇಳಿದೆ. ಮ್ಯಾಮ್ ವಾಸ್ ವೆರಿ ಇಂಪ್ರೆಸ್ಡ್. ಬಟ್ ನನಗೆ ವೆರಿ ಸರ್ಪ್ರೈಸಿಂಗ್ ಕ್ವಶನ್ ಅಂದರೆ ಈ ಸಲ ಇಂಟರ್ವ್ಯೂದು ಫಸ್ಟ್ ಕ್ವಶನ್ನು, ಇನ್ ವಿಚ್ ಲ್ಯಾಂಗ್ವೇಜ್ ಯು ಡ್ರೀಮ್ ಅಂತ, ನೀನು ಯಾವ ಭಾಷೆಯಲ್ಲಿ ಕನಸು ಕಾಣ್ತೀಯ ಅಂತ. ಸೆಕೆಂಡ್ ಕ್ವಶನ್ನು, ನೀನು ಕನಸು ಕಾಣ್ತಾ ಇರ್ಬೇಕಾದ್ರೆ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುತ್ತಾ ಇಲ್ಲ ಕಲರ್ ಬರುತ್ತಾ ಅಂತ. ಸೊ ದಟ್ ವಾಸ್ ವೆರಿ ಕಂಪ್ಲೀಟ್ಲಿ ಔಟ್ ಆಫ್ ದಿ ಬಾಕ್ಸ್ ಕ್ವಶನ್ನು. ಇದು ಕಂಪ್ಲೀಟ್ಲಿ ಇದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ನು ಅದೇ ಬೋರ್ಡು ಅದೇ ಪರ್ಸನ್ ಸಂಜಯ್ ವರ್ಮಾ ಸರ್ಬೈ ಕೇಳಿದ್ದು. ಹಿ ಸೆಡ್, ನೀನು ನೋಡಿದ್ರೆ ಒಬ್ಬ ಟಿಪಿಕಲ್ ಕನ್ನಡ, ನಂದು ಎಲ್ಲ ಹಾಬಿ ಎಲ್ಲ ಕನ್ನಡ ಅಂತಲೇ ಇದೆ. ಸೊ ಟಿಪಿಕಲ್ ಕನ್ನಡ ಗೈ ಥರ ಕಾಣಿಸ್ತೀಯಾ, ನೀನೇನೋ ನಾರ್ತ್ ಇಂಡಿಯನ್ಸ್ಗೆಲ್ಲ ಹೊಡೆಯೋದು ಅಂತ. ಸೊ ದೀಸ್ ಆರ್ ದ ಫನ್ನಿ ಕ್ವಶನ್ಸ್ ಆ್ಯಕ್ಚುಲಿ, ಬಟ್ ವೆರಿ ಔಟ್ ಆಫ್ ದಿ ಬಾಕ್ಸ್ ಬಂದಂಥ ಕ್ವಶನ್ ಅಂತ ನಂಗೆ ಅನಿಸಿದ್ದು ಸರ್. ಸೊ ವೆರಿ ಗುಡ್ ಸರ್. ಸರ್ ಈಗ ನೀವು ಒಂದು ರೋಡ್ ಮ್ಯಾಪ್ ಕ್ರಿಯೇಟ್ ಮಾಡೋಣ ಸರ್. ಈಗ ಸಪೋಸ್ ನಾನೊಬ್ಬ ನಾನು ಕೇರಳ ಕಾಂಪ್ಲೆಕ್ಸ್ ಅವ್ರಿಗೂ ಕೇಳಿದೆ. ಸೊ ಒಂದು ರೋಡ್ ಮ್ಯಾಪ್ ಕ್ರಿಯೇಟ್ ಮಾಡೋಣ. ಸಪೋಸ್ ನಾನೊಬ್ಬ ಲಾ ಗ್ರ್ಯಾಜುಯೇಟು, ಅಥವಾ ಇನ್ನೊಂದು ವರ್ಷದಲ್ಲಿ ನನ್ನ ಲಾ ಗ್ರ್ಯಾಜುಯೇಟ್ ಅಂದರೆ ನಾನು ಒಂದು ಯಾವುದೋ ಡಿಗ್ರಿ ಗ್ರ್ಯಾಜುಯೇಟ್ ಆಗ್ತೀನಿ, ಯಾವುದೋ ಒಂದು ಡಿಗ್ರಿ ಅಂತ ಇನ್ನೊಂದು ವರ್ಷ ಇದೆ, ಸೊ ಮುಗಿದಿದೆ. ಸೊ ನಾನು ಯಾವ ಥರ ಫಸ್ಟ್ 6 months ಪ್ಲ್ಯಾನ್ ಯಾವ ಥರ ಇರಬೇಕು ಸರ್? ಆ್ಯಕ್ಚುಲಿ 8+6+3 ರೂಲ್ ಅಂತ ಹೇಳ್ತೀನಿ ನಾನು. 8 months ಕಂಪ್ಲೀಟ್ಲಿ ನಾನು ಎಕ್ಸಾಮ್ಗೆ ಓದ್ತಾ ಇದ್ದೀನಿ ಅಂತ ಓದಬಾರ್ದು. ಇಟ್ಸ್ ಫಾರ್ ಬೇಸಿಕ್ ಪ್ರಿಪ್ರೇಷನ್. ಇಫ್ ವಿ ಹ್ಯಾವ್ 8 ಸಬ್ಜೆಕ್ಟ್ ಆಸ್ ಎ ಮೇನ್ ಸಬ್ಜೆಕ್ಟು ಇನ್ ಯು ಪಿ ಎಸ್ ಸಿಯಲ್ಲಿ, ಅವು ಪ್ರೈಮರಿ ಸಬ್ಜೆಕ್ಟ್ ಅಂತ ಕರಿತೀನಿ ನಾನು. ಪೊಲಿಟಿ, ಎಕಾನಮಿ, ಜಿಯೋಗ್ರಫಿ, ಮಾಡರ್ನ್ ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರ್, IR, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟು ಆ್ಯಂಡ್ ಎಥಿಕ್ಸ್. ಈ 8 ಸಬ್ಜೆಕ್ಟನ್ನು ಬೇಸಿಕ್ ಸಬ್ಜೆಕ್ಟ್ ಅಂತ ಕರಿತೀನಿ. ಈ 8 ಸಬ್ಜೆಕ್ಟ್ ಪ್ರಿಪೇರ್ ಆಗೋಕ್ಕೆ ನನಗೆ 6 months ಬೇಕು. ಪ್ಲಸ್ಸು ಸೆಕೆಂಡ್ರಿ ಸಬ್ಜೆಕ್ಟ್ ಇದೆ 7 ಸಬ್ಜೆಕ್ಟು. ಪೋಸ್ಟ್ ಇಂಡಿಪೆಂಡೆನ್ಸು, ವರ್ಲ್ಡ್ ಹಿಸ್ಟ್ರಿ, ಇಂಡಿಯನ್ ಸೊಸೈಟಿ, ಸೋಷಿಯಲ್ ಜಸ್ಟಿಸು, ಗವರ್ನೆನ್ಸು, ಇಂಟರ್ನಲ್ ಸೆಕ್ಯೂರಿಟಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಇದನ್ನು ಪ್ರಿಪೇರ್ ಆಗಿ ನನಗೆ 2 months ಸಾಕು. ಈ 8 ತಿಂಗಳುಗಳು ನಾನು ಕಂಪ್ಲೀಟಾಗಿ ಈ ಸಬ್ಜೆಕ್ಟ್ಗಳ ಮೇಲೆ ಫೋಕಸ್ ಮಾಡಬೇಕು. ನೆಕ್ಸ್ಟ್ 6 months ಐ ವಿಲ್ ಪ್ರಿಪೇರ್ ಫಾರ್ ದ ಇದು ಯಾವುದು ಪ್ರಿಲಿಮ್ಸ್ಗೆ, ಅದಾದಮೇಲೆ ಮೇನ್ಸ್ ಅಂತ 3 months. ಇದು ಕಂಪ್ಲೀಟ್ ಇದು ಸರ್. ಬಟ್ ಜನರಲ್ ರೋಡ್ ಮ್ಯಾಪ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಫಸ್ಟ್ 6 months ಕಂಪ್ಲೀಟ್ಲಿ ಬೇಸಿಕ್. ಯು ಶುಡ್ ನಾಟ್ ಮೂವ್ ಔಟ್ ಆಫ್ ಬೇಸಿಕ್. ನಾನು ಯು ಪಿ ಎಸ್ ಸಿ ಎಕ್ಸಾಮ್ಗೆ ಓದ್ತಾ ಇದ್ದೀನಿ, ನಾಳೆ ಪ್ರಿಲಿಮ್ಸ್ ಇದೆ, ಈ ವರ್ಷ ಪ್ರಿಲಿಮ್ಸ್ ಕೊಡ್ತೀನಿ, ಆ ರೀತಿ ಅಲ್ಲ. ಫಸ್ಟ್ ಐ ಮಸ್ಟ್ ಬಿ ವೆರಿ ಕಾನ್ಫಿಡೆಂಟ್ ಇನ್ ದ ಬೇಸಿಕ್ಸ್. ಒಳ್ಳೆ ಫೌಂಡೇಶನ್ ಬಿಲ್ಡ್ ಮಾಡ್ಕೋಬೇಕು. ನೆಕ್ಸ್ಟು ಐ ಮಸ್ಟ್ ಪ್ರಾಕ್ಟೀಸ್ ವೆರಿ ನೀಟ್ಲಿ ಆನ್ಸರ್ ರೈಟಿಂಗು, ಮೆಂಟರ್ಶಿಪ್ಪು, ಫೀಡ್ಬ್ಯಾಕು, ಇವ್ಯಾಲ್ಯೂಯೇಷನ್ ಎಲ್ಲ ತೊಗೊಳ್ಬೇಕು. ದೆನ್ ಐ ಮಸ್ಟ್ ಪ್ರಿಪೇರ್ ಫಾರ್ ದ ಎಕ್ಸಾಮ್. ಪ್ರಿಲಿಮ್ಸ್ಗೆ ಓದ್ಕೋಬೇಕು 6 months, 3 months ಮೇನ್ಸು. ಈಸಿಲಿ ಇಟ್ ಕ್ಯಾನ್ ಬಿ ಡನ್. ಸೊ ಆಲ್ಮೋಸ್ಟ್ 2 years ಈಸ್ ಮ್ಯಾಕ್ಸಿಮಮ್, ಮೋರ್ ದೆನ್ ಎನಫ್ ಪ್ರಿಪೇರ್ ಆಗಿ ನಾವು ಕೊಡಲಿಕ್ಕೆ ವಿತ್ ರೈಟ್ ಗೈಡೆನ್ಸು. ಬಟ್ 1 year ಬಫರ್, ಸೊ 3 years. ಸೊ 3 years ಈಸ್ ಮೋರ್ ದೆನ್ ಎನಫ್ ಫಾರ್ ಕ್ಲಿಯರಿಂಗ್ ದ ಯು ಪಿ ಎಸ್. ಸೊ ಸಪೋಸ್ ನಂದು ಡಿಗ್ರಿ ಆದಮೇಲೆ ಒಂದು ವರ್ಷದಲ್ಲಿ ಎಕ್ಸಾಮ್ ಇದೆ, 11 months ಅಥವಾ 12 months ಇಟ್ಕೊಳ್ಳಿ ಎಕ್ಸಾಮ್ ಇದೆ. ಸೊ ನಾನು ಅದು ಪ್ರಿಪೇರ್ ಆಗಿ ಅಟೆಂಪ್ಟ್ ಮಾಡಬೇಕಾ, ಅದು ಸ್ಕಿಪ್ ಮಾಡಿ ನೀವು ಹೇಳಿದಾಗೆ 2 ವರ್ಷ ಪ್ರೋಗ್ರಾಮ್ ಅಂದರೆ 2 ವರ್ಷ ಮ್ಯಾಪ್ ಅಟೆಂಪ್ಟ್ ಮಾಡ್ಬೋದು. ಬಟ್ ಇಫ್ ಯು ಆರ್ ಕಾನ್ಫಿಡೆಂಟ್ ಇನ್ ಮೇನ್ಸ್, ನೀವು ಮೇನ್ಸಲ್ಲಿ ಕಾನ್ಫಿಡೆಂಟ್ ಇದ್ದರೆ ಮಾತ್ರ ಫಸ್ಟ್ ಅಟೆಂಪ್ಟ್ ಕೊಡಿ. ಇಲ್ಲ ಮೇನ್ಸ್ ಕಾನ್ಫಿಡೆಂಟ್ ಇಲ್ಲ ಅಂದರೆ ಪ್ರಿಲಿಮ್ಸ್ ಕೊಡ್ಲಿಕ್ಕೆ ಹೋಗಲೇಬೇಡಿ ಅಂತ ನಾನು ಹೇಳೋದು ಸರ್. ಏನಕ್ಕೆ ಅಂದರೆ ಪ್ರಿಲಿಮ್ಸ್ ಕ್ಲಿಯರ್ ಆಗೋದು ಇತ್ತೀಚೆಗೆ ಏನಾಗ್ತಿದೆ, ಸ್ವಲ್ಪ ಲಕ್ ಆಗ್ತಾ ಬರ್ತಿದೆ. ಸೊ ಔಟ್ ಆಫ್ 10 lakh ನಾವು ಬರೀ 13,000 ಜನ ಕ್ಲಿಯರ್ ಆಗುತ್ತೆ. ಯಾವ ಅಟೆಂಪ್ಟ್ ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ ಗೊತ್ತಿಲ್ಲ. ಬಟ್ ಪ್ರಿಲಿಮ್ಸ್ ಕ್ಲಿಯರ್ ಆದಮೇಲೆ ಮೇನ್ಸ್ ಕ್ಲಿಯರ್ ಆಗಲಿಲ್ಲ ಅಂದರೆ ತಪ್ಪಾಗುತ್ತೆ. ಸೊ ಪ್ರಿಲಿಮ್ಸ್ ಕ್ಲಿಯರ್ ಆಗಿದ ತಕ್ಷಣ ಮೇನ್ಸ್ ಕ್ಲಿಯರ್ ಆಗಿ ನೀವು ಇಂಟರ್ವ್ಯೂಗೆ ಹೋಗಲೇಬೇಕು. ಸೊ ಅದಕ್ಕೋಸ್ಕರ ವರ್ಕ್ ಆನ್ ಮೇನ್ಸ್ ಫಸ್ಟು ಕಂಪ್ಲೀಟ್ಲಿ 360 degree ಪರ್ಸ್ಪೆಕ್ಟಿವಲ್ಲಿ ಓದ್ಕೊಡಿ. ಆಮೇಲೆ ಪ್ರಿಲಿಮ್ಸ್ ಪ್ರಿಪೇರ್ ಆಗಿ ಬರೀರಿ. ಮೇನ್ಸ್ ಕಾನ್ಫಿಡೆಂಟ್ ಇಲ್ಲ ಅಂದರೆ ಕೊಡ್ಬೇಡಿ ಅಷ್ಟೇ. ಮೇನ್ಸ್ ಕಾನ್ಫಿಡೆಂಟ್ ಆಗಿರಬೇಕು ಫಸ್ಟ್. ನೀವು 11 ತಿಂಗಳಲ್ಲೇ ಕೊಡ್ಬೋದು. ಬಟ್ ಇಫ್ ಯು ಆರ್ ಕಾನ್ಫಿಡೆಂಟ್ ಇನ್ ಮೇನ್ಸ್ ಪ್ರಿಪ್ರೇಷನ್ ಕಂಪ್ಲೀಟ್ ಆಗಿದೆ, ಆನ್ಸರ್ ರೈಟಿಂಗ್ ಆಗಿದೆ, ಆಪ್ಷನಲ್ ಮುಗಿದಿದೆ, ದೆನ್ ಓನ್ಲಿ ಗಿವ್, ಅದರ್ವೈಸ್ ಕೊಡಬೇಡಿ. ಓಕೆ. ಸೊ ಸರ್, ಈಗ ಯು ಪಿ ಎಸ್ ಸಿ ಆಸ್ಪಿರೆಂಟ್ ಡೈಲಿ ರೂಟೀನ್ ಯಾವ ಥರ ಇರಬೇಕು?
ನಿಮ್ದು ಯಾವ ಥರ ಇತ್ತು, ಯು ಪಿ ಎಸ್ ಸಿ ಆಸ್ಪಿರೆಂಟ್ ಡೈಲಿ ರೂಟೀನ್ ಯಾವ ಥರ ಇರಬೇಕು? ಆ್ಯಕ್ಚುಲಿ ಸರ್ ನಂದು ಐ ಆಮ್ ಅ ನೈಟ್ ಔಲ್, ನಾನು ಸ್ವಲ್ಪ ರಾತ್ರಿ ಓದ್ಕೊಳ್ಳೋಂಥದ್ದು. ಬಟ್ ಈ ಅಟೆಂಪ್ಟ್ ನಾನು ಚೇಂಜ್ ಮಾಡಿದೆ. ಏನಕ್ಕೆ ಅಂದರೆ ನೈಟ್ ನಾನು ಸಜೆಸ್ಟ್ ಮಾಡಲ್ಲ ಸರ್. ಇವನ್ ದೋ ಐ ಆಮ್ ಅ ನೈಟ್ ಔಲ್, ಐ ಡೋಂಟ್ ಸಜೆಸ್ಟ್. ಸ್ಲೀಪಿಂಗ್ ಸೈಕಲ್ಲು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ, ಹೆಲ್ತ್ ಪ್ರಾಬ್ಲಮ್ಗಳಾಗುತ್ತೆ. ಅದಕ್ಕೆ ನಾನು ಏನಂತ ಹೇಳ್ತೀನಿ, ಈ ಸಲ ಮೇನ್ಸ್ ಬರೀತಾ ಇರಬೇಕಾದ್ರೆ ನನ್ನ ಮೈಂಡಲ್ಲಿ ಇದ್ದಿದ್ದು ಅಷ್ಟೇ, ಫಸ್ಟು ಲೈಬ್ರರಿಗೆ ಹೋಗೋ ನಾನಾಗಿರಬೇಕು ಅಂತ. ಯಾವಾಗ ಲೈಬ್ರರಿಗೆ ಹೋದ್ರೂ ಚಪ್ಪಲಿ ಲೆಕ್ಕ ಆಗ್ತದೆ ಎಷ್ಟು ಜನ ಬಂದವ್ರೆ ಅಂತ. ಸೊ ಈ ರೀತಿ ಮೈಂಡ್ ಸೆಟ್ ಇದ್ದಿದ್ದು. ಅರೌಂಡ್ 4:35 ಎಚ್ಚರ ಆಗಬೇಕು. ಸೊ ಎಚ್ಚರ ಆಗಿ 1 hour ಸ್ವಲ್ಪ ಎಕ್ಸಸೈಸ್ ಇಲ್ಲ ಅದರ್ ಥಿಂಗ್ಸ್, ದೆನ್ ಗೋ ಟು ದ ಲೈಬ್ರರಿ, ಸಿಟ್ ಆ್ಯಂಡ್ ಸ್ಟಡಿ ಫಾರ್ ಅರೌಂಡ್ 4 hours, ಟೇಕ್ ಅ ಬ್ರೇಕ್, ದೆನ್ ಸಿಟ್ ಆ್ಯಂಡ್ ಸ್ಟಡಿ ಅರೌಂಡ್ 3 hours, ಟೇಕ್ ಅ ಬ್ರೇಕ್, 2 hours ಬ್ರೇಕ್, ಮತ್ತೆ 2 hours. ಈ ರೀತಿ ಮಾಡ್ತಾ ಹೋದರೆ ಆಲ್ಮೋಸ್ಟ್ 10 hours 12 hours ಯು ವಿಲ್ ಸ್ಟಡಿ. ಆ್ಯಂಡ್ ಫಸ್ಟ್ ವೆನ್ ಎವರ್ ಯು ಸ್ಟಾರ್ಟ್ ಸ್ಟಡಿಯಿಂಗ್, ಸೊ ಸ್ಟಡಿ ಅಬೌಟ್ ದ ಅವತ್ತು ಕ್ಲಾಸ್ ಏನು ಮಾಡಿರ್ತಾರೆ ಅಥವಾ ಏನು ಓದಿರ್ತೀರಿ ಅದು ರಿವಿಷನ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಮುಗಿಸ್ಬೇಕು. ಇವಾಗ ಪೊಲಿಟಿ ಕ್ಲಾಸ್ ನಡೀತಾ ಇರುತ್ತೆ, ನಾನು ಎಕಾನಮಿ ಓದ್ತೀನಿ ಅಂದರೆ ಆಗಲ್ಲ. ಸೊ ಮುಗಿಸ್ಕೊಳ್ತಾ ಹೋಗಬೇಕು, ಮತ್ತು ಫ್ರೀಕ್ವೆಂಟ್ ರಿವಿಷನ್ ಮಾಡ್ತಾ ಹೋಗಬೇಕು. ಸೊ ಈ ರೀತಿ ಇರಬೇಕು ಸರ್. ಓಕೆ, ರೋಡ್ ಮ್ಯಾಪು ಒಂಥರ ಯಾವ ಥರ. ಸೊ ಇನ್ನೊಂದು ಎಡಿಸ್ಟೆಂಟ್ ಕ್ವಶನ್ ಸರ್, ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡೋಕ್ಕೆ ಕೋಚಿಂಗ್ ಈಸ್ ಮ್ಯಾಂಡೇಟರಿ, ಇಲ್ಲ ಕೋಚಿಂಗ್ ಹೋಗಲೇಬೇಕಾ, ಇಲ್ಲ ನಾನು ಸೆಲ್ಫ್ ಸ್ಟಡಿ ಮಾಡ್ಬೋದು? ಸರ್ ಜನರಲಿ ಇಟ್ ಡಿಪೆಂಡ್ಸ್ ಆನ್ ಹೂ ಇಸ್ ಗೈಡಿಂಗ್ ಯು. ನಿಮ್ಗೆ ಯಾರಾದರೂ ಒಬ್ಬ ಉತ್ತಮವಾದ ಗೈಡ್ ಇದ್ದಾರೆ, ಎಲ್ಲೆಲ್ಲಿ ಒಳ್ಳೊಳ್ಳೆ ರಿಸೋರ್ಸ್ ಸಿಗುತ್ತೆ ಅಂತ ನಿಮಗೆ ಅವೈಲೇಬಲ್ ಇನ್ಫಾರ್ಮೇಷನ್ ಇದೆ ಅಂದರೆ ನೀವು ಕೋಚಿಂಗ್ ಹೋಗೋ ಅವಶ್ಯಕತೆ ಇಲ್ಲ. ಅದರ್ವೈಸ್ ಕೋಚಿಂಗ್ ಇಫ್ ಯು ಕ್ಯಾನ್ ಅಫೋರ್ಡ್, ಕೋಚಿಂಗ್ ಹೋಗೋದು ಬೆಟರ್ ಅಂತ ಹೇಳ್ತೀನಿ. ಅಟ್ಲೀಸ್ಟ್ ಒಂದು 6 month ಆದರೂ ಕೋಚಿಂಗ್ ಬೇಕು. ಏನಕ್ಕೆ ಅಂದರೆ ನಮ್ಮನ್ನು ಒಂದು ಕಡೆ ಕೋರ್ಸ್ ಓದಿಸುತ್ತೆ. ಡಿಗ್ರಿ ಮೈಂಡ್ ಸೆಟ್ಟೇ ಬೇರೆ, ಯು ಪಿ ಎಸ್ ಸಿ ಮೈಂಡ್ ಸೆಟ್ಟೇ ಬೇರೆ. ಡಿಗ್ರಿ ಪ್ರಿಪ್ರೇಷನೇ ಬೇರೆ, ಯು ಪಿ ಎಸ್ ಸಿ ಪ್ರಿಪ್ರೇಷನೇ ಬೇರೆ. ಯು ಪಿ ಎಸ್ ಸಿ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗೋ ರೀತಿ ಕೋಚಿಂಗ್ ಮಾಡಿಸ್ತಾ ಹೋಗುತ್ತೆ. ಸೊ ಅದಕ್ಕೆ ಅಟ್ಲೀಸ್ಟ್ ಒಂದು 6 month ಇಫ್ ಯು ಡೋಂಟ್ ಹ್ಯಾವ್ ಎನಿ ಗೈಡ್ ಬೇಕು. ಯಾರಾದರೂ ಹೇಳ್ಕೊಡೋರಿದ್ರೆ ಏನು ಅವಶ್ಯಕತೆ ಇಲ್ಲ ಸರ್ ಕೋಚಿಂಗ್. ಎಸ್ ಸರ್, ಇದು ನಾವು ಒಂದೊಂದು ಸರ್ ಕೇಳ್ಪಟ್ಟಿದ್ದೇನೆ, ಇದು ಮಿತ್ ಹೌದಲ್ಲ ಗೊತ್ತಿಲ್ಲ, ಬಟ್ ಯು ಪಿ ಎಸ್ ಸಿ ಬಡವರಿಗಲ್ಲ ಅಂತಾರೆ. ಸೊ ಯಾರಿಗೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲ, ತುಂಬ ಜನ ಅದಕ್ಕೆ ಹಿಂಜರ್ಕೋತಾರೆ. ಸೊ ಯು ಪಿ ಎಸ್ ಸಿ ಅವ್ರಿಗೆ ಅಂಥವ್ರಿಗಲ್ಲ. ಸೊ ನೀವು ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಇದಕ್ಕೆ? ಏನಾದರೂ ವೇ ಇದೆಯಾ, ಇಫ್ ಇನ್ ಕೇಸ್ ನನ್ನ ಹತ್ರ ದುಡ್ಡಿಲ್ಲ, ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡಬೇಕು? ಸೊ ಸರ್ ಆ್ಯಕ್ಚುಲಿ ಯು ಪಿ ಎಸ್ ಸಿ ಬಡವರಿಗೇನೆ ಸೂಕ್ತ ಅಂತ ನಾನು ಹೇಳ್ತೀನಿ ಸರ್, ಬಡವ್ರಿಗಲ್ಲ ಅನ್ನೋದಕ್ಕಿಂತ. ಏನಕ್ಕೆ ಅಂದರೆ ಏನಾದರೂ ಆಗಿ ಸರ್ವೈವ್ ಆಗಬೇಕು ಅಂದ್ಕೊಂಡವನೇ ಜಾಸ್ತಿ ಸರ್ವೈವ್ ಆಗ್ತಾನೆ. ರದರ್ ದನ್ ರಿಚ್ ಇದು ಅವ್ರಿಗೆ ಆಲ್ಟರ್ನೇಟಿವ್ಗಳು ಜಾಸ್ತಿ ಇರುತ್ತೆ, ಕಂಫರ್ಟ್ ಝೋನ್ ಇರುತ್ತೆ. ಬಟ್ ಬಡವನಿಗೆ ಆಲ್ಟರ್ನೇಟಿವ್ ಝೋನ್ ಇದು ಇರಲ್ಲ, ಕಂಫರ್ಟ್ ಝೋನು ಇರಲ್ಲ. ಸೊ ಬಡವನಿಗೆ ಯು ಪಿ ಎಸ್ ಸಿ ಒಂದು ಥಿಂಗು. ಸೆಕೆಂಡ್ ಥಿಂಗ್ ಏನೊಂದೇನಪ್ಪ ಅಂದರೆ ಆ ಮೈಂಡ್ ಸೆಟ್ ವೆರಿ ಇಂಪಾರ್ಟೆಂಟು ಸರ್. ನಾನು ಬಡವ, ನಾನು ಹಿಂದುಳಿದು, ನನ್ನ ಕೈಲಿ ಆಗಲ್ಲ ಅನ್ನೋಂಥ ಮೈಂಡ್ ಸೆಟ್ ಇಟ್ಕೊಂಡ್ರೆ ಸಾಧ್ಯನಪ್ಪ. ಸೊ ನೀನು ಮಾಡಬೇಕು ಅಷ್ಟೇ. ಫಾರ್ ಎಕ್ಸಾಂಪಲ್ ನಾವು USA, ಯುರೋಪಿಯನ್ ಯೂನಿಯನ್ ಈಗಲೆಲ್ಲ ನೋಡ್ತಾ ಹೋದರೆ ಸರ್, PhD ಗ್ರಾಜ್ಯುಯೇಟ್ಸ್ಗಳು ಹೋಟೆಲಲ್ಲಿ ಸರ್ವರಾಗಿ ಕೆಲಸ ಮಾಡ್ತಾರೆ. ಏನಕ್ಕೆ ಅಂದರೆ ದೇ ಡೋಂಟ್ ವರಿ ಅಬೌಟ್ ಇದು. ಯಾವ ಕೆಲಸ ಆದರೂ ಸರಿ, ನನಗೆ ಪಾರ್ಟ್ ಟೈಮ್ ಎಷ್ಟು ಬೇಕೋ ಅಷ್ಟು ಬೇಕು ಓದ್ಕೊಳ್ಳಿಕ್ಕೆ. ಸೊ ನಮ್ಮಲ್ಲಿ ಏನಪ್ಪ ಅಂದರೆ ಆ ಸುಪೀರಿಯಾರಿಟಿ ಮೈಂಡ್ ಸೆಟ್, ನಾನು ಯಾಕೆ ಆ ಕೆಲಸ ಮಾಡಬೇಕು ಅಂತ. ಸೊ ಯಾವ ಕೆಲಸ ಆದರೂ ಮಾಡಬೇಕು, ನೀನು ಅಟೆಂಡರ್ ಕೆಲಸ ಆದರೂ ಮಾಡಿ. ನಾನು ಫಸ್ಟ್ ಮೆಂಟರ್ಶಿಪ್ ಸ್ಟಾರ್ಟ್ ಮಾಡಿದ್ರೆ ನಾನೇ ಜೆರಾಕ್ಸ್ ತರಿಸ್ಕೊಡ್ತಿದ್ದೆ. ಸೊ ಈ ರೀತಿ ಎಲ್ಲನೂ ಮಾಡಿದ್ದೀವಿ. ಸೊ ಮಾಡಬೇಕು. ಸೊ ಎನಿ ಜಾಬ್ ಆದರೂ ಸರಿ ಮಾಡ್ಕೊಳ್ತಾ ನೀವೇನು ಮಾಡ್ತಾ ಹೋಗಬೇಕಾಗುತ್ತೆ, ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ರೂಲ್ ನಾನು ಹೇಳಿದ್ನಲ್ಲ ಸರ್, 21 ಆದಮೇಲೆ ಯು ಶುಡ್ ನೆವರ್ ಆಸ್ಕ್ ಮನಿ ಫ್ರಮ್ ದ ಪೇರೆಂಟ್ಸ್. ಸೊ ಈ ರೀತಿ ಮಾಡ್ಕೊಳ್ತಾ ಹೋಗಿ ಪಾರ್ಟ್ ಟೈಮ್ ಜಾಬ್ ಇಟ್ಕೊಂಡು ಮಾಡಿಕೊಂಡ್ರೆ ಈಸಿಯಾಗುತ್ತೆ. ಬಡವನ್ ಸ್ವಲ್ಪ ಕಷ್ಟ ಆಗ್ಬೋದು ಸರ್, ಇಲ್ಲ ಅಂತಲ್ಲ. ಡಿಲೇ ಆಗ್ಬೋದು, ಕಷ್ಟ ಆಗ್ಬೋದು, ಬಟ್ ಡೆಫಿನೆಟ್ಲಿ ಆಗೇ ಆಗುತ್ತೆ ಇಫ್ ಯು ಹ್ಯಾವ್ ಸ್ಟ್ರಾಂಗ್ ವಿಲ್. ಹಾಗೆ ಏನಾದರೂ ಬಜೆಟೆಡ್ ರೋಡ್ ಮ್ಯಾಪ್ ಏನಾದರೂ ಇದೆಯಾ ಸರ್? ಅದೇ ಹೇಳಿದ್ನಲ್ಲ ಸರ್, ಆಲ್ಮೋಸ್ಟ್ ನಮ್ಮ ಕೋಚಿಂಗ್ ತಗೊಳ್ತೀವಿ ಅಂದ್ರೆ ಆಲ್ಮೋಸ್ಟ್ 1.1 to 1.5 ಲ್ಯಾಕ್ಸ್ ಆಗುತ್ತೆ. ಅದ್ರ ಜೊತೆ ಪ್ರತಿ ಮಂತ್ಗೆ ಮಿನಿಮಮ್, ಈಗ ಬೆಂಗಳೂರಂತೂ ವೆರಿ ಕಾಸ್ಟ್ಲಿ. ಸೊ ಆಲ್ಮೋಸ್ಟ್ 8,000 to 10,000 ಅಂತೂ ಆಗುತ್ತೆ, PG, ಲೈಬ್ರರಿ ಇವೆಲ್ಲ ಸೇರಿಕೊಂಡ್ರೆ. ಸೊ 1 yearಗೆ 10,000 ಪರ್ ಮಂತ್ ಅಂದ್ರೂ 1,20,000 ಆಯಿತು. ಕೋಚಿಂಗ್ ತೊಗೊಂಡ್ರೆ ಅಡಿಷ್ನಲ್ 1 lakh ಪ್ಲಸ್ ಆಪ್ಷನಲ್ಲು ಅದೊಂದು 30 lakh, ಆಲ್ಮೋಸ್ಟ್ 3 lakhs ಫಸ್ಟ್ ಇಯರ್ ಅಂತೂ ಆಗೇ ಆಗುತ್ತೆ. ಸ್ಲೋಲಿ ಕಡಿಮೆ ಮಾಡ್ಕೊಳ್ತಾ ಬರ್ಬೋದು ಇಫ್ ಯು ಟೇಕ್ ಪಾರ್ಟ್ ಟೈಮ್ ಜಾಬು. ಫಸ್ಟ್ ನಿಮಗೆ ಕೋಚಿಂಗ್ ತೊಗೊಳ್ಳಲ್ಲ, ನಾನು ಯಾರಾದರೂ ಗೈಡೆನ್ಸ್ ತೊಗೊಳ್ತೀನಿ ಅಂದರೆ ಲಿವಿಂಗ್ ಕಾಸ್ಟೇ ಸ್ವಲ್ಪ ಜಾಸ್ತಿ ಇರುತ್ತೆ. ಶೇರಿಂಗಲ್ಲಿ ಈಗ ಹುಡುಗರ ಜೊತೆ ಎಲ್ಲ ಸೇರ್ಕೊಂಡಿದ್ರು ಆಲ್ಮೋಸ್ಟ್ 8,000 to 10,000 ಬೇಕೇ ಬೇಕು. ಈ ಥರ ಆಗುತ್ತೆ ಸರ್. ಸೊ ಇನ್ನೊಂದು ಕ್ವಶನ್ ಏನಪ್ಪ ಅಂದರೆ ಸರ್, ಪ್ಲ್ಯಾನ್ ಬಿ ಇರಬೇಕಾ? ಈಗ ಯು ಪಿ ಎಸ್ ಸಿ ಪ್ರಿಪ್ರೇಷನ್ಗೆ ಆಯ್ತಪ್ಪ, ನೀವೊಂದು ಲೈನ್ ಹೇಳ್ಬಿಡಿ ಸರ್, ಅಂದರೆ ಇಷ್ಟು ಅಟೆಂಪ್ಟ್ ಕೊಡು, ಇಷ್ಟು ಅಟೆಂಪ್ಟ್ ಆದ್ಮೇಲೆ ಈ ಥರ ಪ್ಲ್ಯಾನ್ ಮಾಡು, ಅಥವಾ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಅಲ್ವಾ ಅಂದರೆ. ಸೊ ನಿಮ್ದೇನು ಸರ್ ಉತ್ತರ? ಸರ್ ಆ್ಯಕ್ಚುಲಿ ಪ್ಲಾನ್ ಬಿ ಇರಲೇಬೇಕು, ನಾನು ಅದಂತ ಹೇಳ್ತೀನಿ. ಯಾಕಂದರೆ ಒಬ್ಬ ಆಫೀಸರ್ ಗುಣನೇ ಅದು. ಪ್ಲಾನ್ ಎ ಇಟ್ಕೊಂಡೆ ಯಾರೂ ಸರ್ವೈವ್ ಆಗ್ಲಿಕ್ಕಾಗಲ್ಲ, ಪ್ಲಾನ್ ಬಿ ಬೇಕೇ ಬೇಕು. ಬಟ್ ಆ ಪ್ಲಾನ್ ಬಿ ಯಾವ ರೀತಿ ಇರಬೇಕು ಅಂದರೆ, ನಾನು ಮೊನ್ನೆ ತನಕ ನಮ್ಮ ಕ್ಲಾಸಲ್ಲಿ ಹುಡುಗರುಗಳಿಗೆ ಹೇಳ್ತಿದ್ದೆ, ಯುವರ್ ಪ್ಲಾನ್ ಬಿ ಶುಡ್ ಬಿ ದ ಸೆಕೆಂಡ್ ಬೆಸ್ಟ್ ಥಿಂಗ್ ಅಂತ, ನಾಟ್ ಜಸ್ಟ್ ಕಾಂಪ್ರಮೈಸ್. ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಡನ್ BSc ಮಾಡಿ ಯಾವುದೋ ಒಂದು ಕೆಲಸಕ್ಕೆ ಹೋಗಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲದೇ ಯು ಪಿ ಎಸ್ ಸಿ ಬಂದಿರ್ತೀನಿ, ಮತ್ತು ಯು ಪಿ ಎಸ್ ಸಿ ಸೋತ್ಬಿಟ್ಟು ಆ ಕೆಲಸಕ್ಕೆ ಹೋಗಬಾರ್ದು. ಮೈ ಪ್ಲಾನ್ ಬಿ ಶುಡ್ ಬಿ ದ ಸೆಕೆಂಡ್ ಬೆಸ್ಟ್ ಥಿಂಗ್ ಐ ವಾಂಟ್ ಟು ಬಿಕಮ್.
ಸೊ ಈಗ ನಾನು ಯು ಪಿ ಎಸ್ ಸಿ ಇಸ್ ಮೈ ಫಸ್ಟ್ ಬೆಸ್ಟ್ ಥಿಂಗು, ನಾನು ಮಾಡಲೇಬೇಕು IAS ಆಗಬೇಕು ಅನ್ನೋಂಥದ್ದು. ಅದಾಗಲಿಲ್ಲ ಅಂದರೆ ನನ್ನ ಪ್ಲಾನ್ ಬಿ ಏನಿರಬೇಕು, ಸೆಕೆಂಡ್ ಬೆಸ್ಟ್ ಥಿಂಗ್. ಐ ಹ್ಯಾಡ್ ಪ್ಲಾನ್ ಬಿ ಸಿ ಡಿ ಎಲ್ಲನೂ ಇಟ್ಕೊಂಡಿದ್ದೆ. ಪ್ಲಾನ್ ಬಿ ಈಸ್ ಮೆಂಟರ್ ಆಗಬೇಕು ಫ್ಯಾಕಲ್ಟಿ. ದಟ್ ಈಸ್ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಜಾಬ್ ಫಾರ್ ಮಿ. ಪ್ಲಾನ್ ಸಿ ಈಸ್ ಫಾರ್ ಟೂರಿಸಮ್. ಐ ಆಲ್ರೆಡಿ ಒಂದು ಟೀಮನ್ನು ಕರ್ಕೊಂಡು ಹೋಗಿದ್ದೆ, ಸ್ಟಾರ್ಟಪ್ ಈ ರೀತಿ ಸ್ಟಾರ್ಟ್ ಮಾಡೋಣ ಅಂತ. ಪ್ಲಾನ್ ಡಿ ಈಸ್ ಅಗ್ರಿಕಲ್ಚರ್. ಸೊ ಐ ಹ್ಯಾವ್ ಆಲ್ ದೀಸ್ ಪ್ಲಾನ್ಸ್. ಇವೆಲ್ಲ ಏನು ಅಂದರೆ ನನ್ನ ಇಂಟ್ರೆಸ್ಟು. ಪ್ಲಾನ್ ಸಿ ಏನೂ ಇದೆ, ಲಿಟ್ರೇಚರ್. ಸೊ ಐ ಹ್ಯಾಡ್ ಆಲ್ ದೀಸ್ ಪ್ಲಾನ್ಸ್ ಡಿಸೈನ್ ಮಾಡಿದ್ದೆ. ಏನಕ್ಕೆ ಇವೆಲ್ಲ ನನ್ನ ಹಾಬಿಗಳು. ನನಗೆ ಯು ಪಿ ಎಸ್ ಸಿ ಬಿಟ್ಟರೆ ಮಿಕ್ಕಿದ್ದು ಯಾವ್ದು ನನಗೆ ಸ್ಯಾಟಿಸ್ಫೈ ಮಾಡುತ್ತೆ, ಯಾವ್ದು ನನಗೆ ಖುಷಿ ಕೊಡುತ್ತೆ, ಅದು ನನ್ನ ಪ್ಲಾನ್ ಬಿ ಆಗಿರಬೇಕು. ಇಲ್ಲಾಂದರೆ ನನಗೆ ಯಾವ ಜಾಬ್ ಮಾಡೋಕ್ಕೆ ಇಷ್ಟ ಇಲ್ಲದೇ ನಾನು ಇಲ್ಲಿಗೆ ಬಂದಿರ್ತೇನೋ, ಮತ್ತೆ ಅಲ್ಲಿ ಹೋದರೆ ಇನ್ ಆಲ್ ಯುವರ್ ಲೈಫ್ ಯು ವಿಲ್ ಬಿಕಮ್ ಪೆಸಿಮಿಸ್ಟ್. ಸೊ ನಮ್ಗೆ ಪ್ಲಾನ್ ಅಂತೂ ಇಟ್ಕೊಂಡು ಬರಲೇಬೇಕು. ಪ್ಲಾನ್ ಬಿ ಅಂತ ಬರಬೇಕು, ಬಟ್ ದಟ್ ಪ್ಲಾನ್ ಬಿ ಶುಡ್ ಬಿ ಯುವರ್ ಸೆಕೆಂಡ್ ಬೆಸ್ಟ್ ಥಿಂಗ್. ಓಕೆ, ಸಪೋಸ್ ಇದು ಆಗಿಲ್ಲ ಅಂದರೆ ಅದರಲ್ಲಿ ನೀವು ಸ್ಯಾಟಿಸ್ಫೈ ಆಗೋಂಥದ್ದು ಇರಬೇಕು. ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಆಲ್ ಯುವರ್ ಲೈಫ್ ಯು ವಿಲ್ ಬಿಕಮ್ ಪೆಸಿಮಿಸ್ಟ್. ಸೊ ರಿಸಲ್ಟ್ ಬಂದಿನೇ ಯಾವಾಗ ಸರ್? ರಿಸಲ್ಟ್ ಬಂದಿದೆ March 6. ಓಕೆ, March 6 PDF ಓಪನ್ ಮಾಡಿದ್ರಿ. ಸೊ ಅವಾಗ ಏನು ಮಾಡ್ತಿದ್ರು ಸರ್ ನೀವು ರಿಸಲ್ಟ್ ಡೇ? ಸರ್ ಆ್ಯಕ್ಚುಲಿ 3 ಡೇಸಿಂದ ರಿಸಲ್ಟ್ ಇವತ್ತು ಬರುತ್ತೆ ಅಂತ ತುಂಬ ನರ್ವಸ್ ಮಾಡಿಸ್ಬಿಟ್ಟಿದ್ರು. ಐ ವಾಸ್ ವೆರಿ ಟೆನ್ಷನ್. 3ನೇ ಇಂಟರ್ವ್ಯೂ ಬೇರೆ ಆಗುತ್ತಾ ಇಲ್ವ ಅಂತ. ಡೂ ಆರ್ ಡೈ ಸಿಚುವೇಶನ್ನು. ಮನೆಯಲ್ಲಿ ಮ್ಯಾರೇಜ್ ಅದು ಇದು ಅಂತ ಎಲ್ಲ ಸಿಕ್ಕಾಪಟ್ಟೆ ಪ್ರೆಷರ್ ಆಗಿತ್ತು. ವೆಯ್ಟ್ ಮಾಡ್ತಾಯಿದ್ದೆ. ನೀವು ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದೀನಿ, ಟಿ ವಿಲಿ ಸಾಂಗ್ ಹಾಕ್ಕೊಂಡಿದ್ದೀನಿ, ಎಲ್ಲ ಕೇಳ್ಕೊಂಡು ಸುಮ್ಮನೆ ಏನೋ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. PDF ಬಂದ ತಕ್ಷಣ ಓಪನ್ ಮಾಡಿ ಸರ್ಚ್ ಮಾಡೋಣ ಅಂತ. ಸಡನ್ಲಿ ನಮ್ಮ ಸ್ಟೂಡೆಂಟ್ ಪವನ್ ಅಂತ ಇದ್ದಾನೆ, ಮೇಲಿನ ಮೇಲೆ ಫೋನ್ ಮಾಡ್ತಾ ಇದ್ದ. ಏನಕ್ಕೆ ಫೋನ್ ಮಾಡ್ತಾನೆ ಅಂತ ರಿಸೀವ್ ಮಾಡಿದೆ. ಆಗೋಯ್ತಲ್ಲ ಸರ್ ಅಂತ. ಸೊ ನನಗೆ ಅರ್ಧ ಗಂಟೆ ಹತ್ತಿದ್ದೀನಿ. ಐ ಕ್ರೈಡ್ ಲೈಕ್ ಎನಿಥಿಂಗ್. ಕಿಚ್ಚಾಡಿದ್ದೀನಿ. ಯಪ್ಪ, ಅವನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾನೆ ಅದು. ಹತ್ತಿದ್ದೀನಿ, ಕಿರ್ಚಾಡಿದ್ದೀನಿ, ಯಪ್ಪ ಅಂತ ಬಾಯಿ ಪಡ್ಕೊಂಡಿದ್ದೀನಿ. ಅಷ್ಟು ಇದಾಯಿತು. ಆಮೇಲೆ ಪೀಕ್ ಹ್ಯಾಪಿನೆಸ್ ಯಾವಾಗಲೂ ನಾವು ಕ್ರೈ ಮಾಡ್ತೀವಿ ಅಂತ ಅಷ್ಟು ಆಯಿತು. ಆಮೇಲೆ ನನ್ನ ಅಮ್ಮಂಗೆ ಫೋನ್ ಮಾಡಿದೆ ಫಸ್ಟು. ಅಮ್ಮಂಗೆ ಫೋನ್ ಮಾಡಿ, ನಿಮ್ಮ ಮಗ IPS ಆಗೋದಾ ಅಂತ ಫುಲ್ಲು. ಅವರು ಒಳ್ಳೇದು ಸ್ಟಾರ್ಟ್ ಮಾಡಿದ್ರು, ನಾನು ಒಳ್ಳೇದು ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನನ್ನ ತಮ್ಮಂಗೆ ಫೋನ್ ಮಾಡಿದೆ, ಮತ್ತು ನಮ್ಮ ಹುಡುಗಿಗೆ ಫೋನ್ ಮಾಡಿದೆ. ಶೀ ಈಸ್ ಆಲ್ಸೋ ವೆರಿ ಹ್ಯಾಪಿ. 4 ಸಲ ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡಿದ್ರು. ಅವರು ಸರಸ್ವತಿ ಪೂಜೆ ಏನೋ ಪ್ರೋಗ್ರಾಮ್ ಇದ್ದಾಳು ಸ್ಕೂಲಲ್ಲಿ, ರಿಸೀವ್ ಮಾಡ್ತಿದ್ರು. 4 ಆದಮೇಲೆ ರಿಸೀವ್ ಮಾಡಿದ್ರು. ಶೀ ಈಸ್ ಆಲ್ಸೋ ವೆರಿ ಹ್ಯಾಪಿ. ಈ ರೀತಿ. ಸೊ ವಿತೌಟ್ ನೀವು ಚೆಕ್ ಮಾಡೋಕ್ಕಿಂತ ಮುಂಚೆ ನಮ್ಮ ಈ ಸ್ಟೂಡೆಂಟ್ ಚೆಕ್ ಮಾಡಿತ್ತು. ಅವ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ನನ್ನ ಕಾಲಲ್ಲಿ ಮಾತಾಡಿರೋದೆಲ್ಲ. ಏನು ಅಂತ ನನ್ನ ಕೋಪ ಅಂತ ಅಂದರೆ, ಸರಾನ ಚೆಕ್ ಮಾಡ್ತಾಯಿಲ್ಲ, ಮೇಲೆ ಫೋನ್ ಮಾಡ್ತಾಯಿದ್ದೆ ಅಂತ. ಹೀ ಸೈಡ್ ಆಗೋಯ್ತಲ್ಲ ಅಂತ. ಹೆಂಗೆ ಅಂದರೆ ನಾನು ಸರ್ಚ್ ಮಾಡಿದ್ರೆ ಸಿಕ್ತಿಲ್ಲ. DH ಅಂತ ಎಲ್ಲ ಸರ್ಚ್ ಮಾಡಿದ್ರೆ ಐಫೋನಲ್ಲಿ ಸರ್ಚ್ ಮಾಡ್ಲಿಕ್ಕೆ ಆಗಲ್ಲ, ಕಾರಲ್ಲಿ ನೋಟ್ಗೆ ಹಾಕೊಂಡು ಚೆಕ್ ಮಾಡಬೇಕು. ಸರ್ಚ್ ಮಾಡ್ತಾಯಿನಿ, ಆಗ್ತಿಲ್ಲ. ಅವ್ನು ನೋಡಿದ್ರೆ ಸರ್ ಆಗೋಯ್ತಲ್ಲ ಅಂತ. ಎಲ್ಲೋ ಅಂತ ಕೇಳಿದಾಗ 554 ಅಂದ. ಎಷ್ಟು ಕಿರ್ಚಿವಿನಿ ಐ ಡೋಂಟ್ ನೋ. ಅದಾದಮೇಲೆ ಇವೆಂಟು ನಮ್ಮದು ಅಕ್ಕ ಅಕಾಡೆಮಿಲಿ ನಾನು ಮೆಂಟರಾಗಿ ಕೆಲಸ ಮಾಡೋಂಥದ್ದು. ಹುಡುಗರೆಲ್ಲ ನಾನು ಡಿ ಬಾಸ್ ಅಂತ ಕರೀತಾರೆ. ಸೊ ದೇ ಆರ್ ಆಲ್ಸೋ ವೆರಿ ಹ್ಯಾಪಿ. ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಬಂದು ಒಂದು 50-60 ಜನ ಸ್ಟೂಡೆಂಟ್ಸು ಕ್ಲಾಸ್ ಬಿಟ್ಬಿಟ್ಟು ಬಂದು ವೆಯ್ಟ್ ಮಾಡ್ಕೊಂಡು ನಿಂತಿದ್ದಾರೆ. ಮೋಸ್ಟ್ ಹ್ಯಾಪಿಯೆಸ್ಟ್ ಡೇ ಇನ್ ಮೈ ಲೈಫ್. ಅದು ವೆರಿ ಗುಡ್ ಸರ್, ತುಂಬ ಖುಷಿ ಆಯಿತು. ಯಾಕಂದರೆ ದಟ್ ಫೇಸ್ ನಾವು ತುಂಬ ಎಕ್ಸೈಟೆಡ್ ಆದ್ವಿ. ನಮ್ಮ ಫ್ರೆಂಡ್ ಹೇಳಿದಲ್ಲ ಸರ್, ಹುತ್ತಿ ನಮ್ಮ ಫ್ಯಾಮಿಲಿ ಗ್ರೂಪಲ್ಲಿ ಸಡನ್ ಟೆಕ್ಸ್ಟ್ ಬಂತು, ಅಣ್ಣಾನೇ ಇವನು ಟೆಕ್ಸ್ಟ್ ಮಾಡಿಬಿಟ್ಟು. ಯಾಕಂದ್ರೆ ಸ್ಟಾರ್ಟಿಂಗಿಂದ ಕ್ವಾಲಿಫೈಡ್ ಪ್ರಿಲಿಮ್ಸ್, ನಾವು ರೈಟಿಂಗ್ ಮೇನ್ಸ್ ಅಂತ ಮತ್ತು ಕ್ವಾಲಿಫೈಡ್ ಫಾರ್ ಮೇನ್ಸ್, ಸೆಲೆಕ್ಟೆಡ್ ಫಾರ್ PT ಇಂಟರ್ವ್ಯೂ. ಅದು ಕುಡಂಟ್ ಕ್ವಾಲಿಫೈ ಅಂತ ಒಂದು ಮೆಸೇಜ್ ಬಂತು ಸರ್ ಅನ್ಸುತ್ತೆಲ್ಲ. ಇಲ್ಲ, ದಟ್ ಮೂಮೆಂಟ್ ಇದೆಯಲ್ಲ, ಮೋಸ್ಟ್ ಹಾರ್ಟ್ ಬ್ರೇಕಿಂಗ್ ಮೂಮೆಂಟ್. ವಿ ಕೆನಾಟ್ ಎಕ್ಸ್ಪ್ಲೇನ್. ಮತ್ತು ಆ ಮೂಮೆಂಟಲ್ಲಿ ಏನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರೋದು ನಮಗೆ. ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿದ್ದೀವಿ, ಇಷ್ಟೆಲ್ಲ ಕೊಟ್ಟಿದ್ದೀವಿ, ಆದರೂ ಏನಕ್ಕೆ ಹಿಂಗೆ ಆಗ್ತದೆ ಅಂತ ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ದಟ್ ಮೂಮೆಂಟ್. ತುಂಬ ಸೈಲೆನ್ಸ್ ಆಗಿಬಿಡ್ತೀವಿ. ನಾನು 24 ಅಟೆಂಪ್ಟಲ್ಲಿ ಏಪ್ರಿಲ್ 22, 2024, 2025 ಈ ರಿಸಲ್ಟ್ ಬಂದಾಗ ನಮ್ಮ ವಾಕ್ ಮಾಡಿದ್ದೆ. ಟೆಂಪಲ್ಗೆ ಹೋಗಿದ್ದೆ, ಅವತ್ತು ರಿಸಲ್ಟ್ ಬರುತ್ತೆ ಅಂತ ಗೊತ್ತಾಯಿತು. ವಾಕ್ ಮಾಡ್ಕೊಂಡು ಪಾರ್ಕಲ್ಲಿ ಕೂತಿದ್ದೆ ನಮ್ಮ ಹುಡುಗಿ ಜೊತೆ ಮಾತಾಡಿಕೊಂಡು. ಇನ್ ದಟ್ ಮೂಮೆಂಟ್ ರಿಸಲ್ಟ್ ಬಂದ ತಕ್ಷಣ ಎಷ್ಟು ಬೇಜಾರಾಯಿತು ಅಂದರೆ, ಸೊ ಐ ವಾಸ್ ನಗು ಬಂತು, ಅಳು ಬರಲಿಲ್ಲ. ಆ್ಯಕ್ಚುಲಿ ನಾನು ಫೇಲ್ ಆದಾಗ ಅಷ್ಟು ಐ ವಾಸ್ ಸ್ಮೈಲಿಂಗ್. ಬಿಡ ಇಷ್ಟೇ ಇದು ಅಂತ. ಸೊ ಅಷ್ಟು ಇದು ಮಾಡಿಕೊಂಡು ಅವಳು ಕಟ್ ಮಾಡಿ ಮನೆಗೆ ಫೋನ್ ಮಾಡಿ ಹೇಳಿದೆ ಆಗಲಿಲ್ಲ ಅಂತ. ಎಷ್ಟು ಅಂದರೆ ಮನೆಗೆ ಹೋಗೋವರೆಗೂ ನಾನು ಆವತ್ತೇ ಊರಿಗೆ ಹೋದೆ. ಫುಲ್ ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾರಲ್ಲ ಕಣ್ಣಲ್ಲಿ ನೀರು ಬರ್ತಿತ್ತು, ನಾನು ತಡ್ಕೊಳ್ತಿದ್ದೆ. ಮನೆಗೆ ಹೋಗಿ ನಮ್ಮ ಅಮ್ಮನ ನೋಡಿದ ತಕ್ಷಣ ಫುಲ್ ಹತ್ಬಿಟ್ಟೆ. ಸೊ ತಡ್ಕೊಳಕ್ಕಾಗಿರಲಿಲ್ಲ. ಅದೇ ಮೊಮೆಂಟ್ ವೆರಿ, ನನಗೆ ಗೊತ್ತಲ್ಲ ನಿಮ್ಮ ಬ್ರದರ್ದು ಹೇಳಿದಾಗ ಆ ಮೊಮೆಂಟು ಹೇಗಿದೆ ಅಂತ ಆಲ್ರೆಡಿ 2 ಸಲ ನೋಡಿದ್ದೀನಿ. ಸೊ ದಿಸ್ ಈಸ್ ಒನ್ ಆಫ್ ದಿ ಹ್ಯಾಪಿಯೆಸ್ಟ್ ಡೇಸ್ ಅಂತ. ಅದೊಂದು ಎಷ್ಟು ಕಷ್ಟ ಇರುತ್ತೆ ಸರ್. ಸೊ ಫಸ್ಟ್ ಪರ್ಸನ್ ಯು ಕಾಲ್ಡ್ ಆಫ್ಟರ್ ರಿಸಲ್ಟ್? ನಮ್ಮ ಅಮ್ಮಂಗೆ ಫೋನ್ ಮಾಡಿದೆ. ಅದಾದ್ಮೇಲೆ ನನ್ನ ತಮ್ಮ, ಅದಾದ್ಮೇಲೆ ನಮ್ಮ ಹುಡುಗಿ. ಸೊ ಎಲ್ಲರೂ ಹೇಳಿದ್ರಿ. ಸೊ ಪೇರೆಂಟ್ಸ್ ರಿಯಾಕ್ಷನ್ ಯಾವ ಥರ ಇತ್ತು ಸರ್? ಅವರು ಹತ್ತಿರ ಸರ್, ಪಾಪ ಈ ರಿಸಲ್ಟ್ ದಿನ ಎಲ್ಲ ಹತ್ತಿದ್ದಾರೆ ಅವರು. ನಮ್ಮಪ್ಪ ಅವತ್ತು ರಿಸಲ್ಟ್ ಬರುತ್ತೆ ಅಂತ ಹೇಳಿದಾಗ ನಮ್ಮಪ್ಪನ ದೇವ್ರ ಮೇಲೆ ಸಿಕ್ಕಾಬಟ್ಟೆ ನಂಬಿಕೆ.
ಹೋಗಿ ದೇವಸ್ಥಾನ ಹತ್ರ ಕುತ್ಕೊಂಡು ಹತ್ಕೊಂಡು ಬಂದಿದ್ದಾರೆ. ಈ ಸಲ ಆದರೂ ಪಾಸ್ ಮಾಡಿಸಿ ಅಂತ 3 ಸಲ ಆಗಿದೆ. ಸೊ ಇನ್ನೂ ಏನಾಗುತ್ತೋ ಏನೋ ಅಂತ ಹೇಳಿ, ಇನ್ನೂ ನಮ್ಮ ಮಕ್ಳಿಗೆ ಏನಕ್ಕೆ ಈ ರೀತಿ ಆಗ್ತದೆ ಇಷ್ಟೆಲ್ಲ ಕಷ್ಟ. ಸೊ ದೇವ್ರ ಹತ್ರ ಹೋಗಿ ಎಲ್ಲ ಪೂಜೆ ಮಾಡ್ಕೊಂಡು ಬಂದರು. ಸೊ ಬಂದ ತಕ್ಷಣ ಮತ್ತೆ ಒಂದ್ಸಲ ಬಂದಾಗ ಇನ್ನು ಇವತ್ತು ಬರಲ್ವಂತೆ ರಿಸಲ್ಟು ಅಂತ. ಏನಕ್ಕೆ ನಾನು ಅವ್ರ ಟೆನ್ಷನ್ ಕೊಡೋದು ಬೇಡ ಅಂತ, ಮಂಡೇ ಬರುತ್ತೆ ಅಂತ ಹೇಳಿಬಿಟ್ಟೆ. ಸೊ ಅವರು ಸುಮ್ಮನೆ ಆಗ್ತಾರೆ ಅಂತ. ಅದಾದಮೇಲೆ ಸರಿ ಆಯಿತು ಅಂದ್ಬಿಟ್ಟು ಮತ್ತೆ ಒಂದ್ಸಲ ಟೆಂಪಲ್ಗೆ ಹೋಗಿ ಬಂದರು ಅವರು. ಹೋಗಿ ಬಂದಾಗ ನನ್ನ ತಮ್ಮಗೆ ಫೋನ್ ಮಾಡಿದ ತಕ್ಷಣ ನಮ್ಮ ಅಪ್ಪನ ಹುಡಿಕೊಂಡು ಹೋಗಿ ಹೇಳಿದ ತಕ್ಷಣ ಅವರು ಒಳಗೆ ಸ್ಟಾರ್ಟ್ ಮಾಡಿ ಎಲ್ಲರೂ ಅಷ್ಟೇ. ಮತ್ತು ಊರಿಗೆ ಹೋಗಿದ ತಕ್ಷಣ ಎಲ್ಲರೂ ಪಟಾಕಿ ಹೊಡೆದು ಸೆಲೆಬ್ರೇಟ್ ಮಾಡಿದಾಗ ದೇ ವರ್ ವೆರಿ ಹ್ಯಾಪಿ. ನೀವು ಹೇಳೋದ್ ರೀತಿ ಹೆಂಗಿತ್ತು ಅಂದ್ರೆ 12th ಫೇಲ್ ಮೂವಿಯಲ್ಲಿ ಪಾಸ್ ಆದ್ಮೇಲೆ ಓಡ್ತಾ ಹೋಗ್ತಾನಲ್ಲ, ಎಲ್ಲರೂ ಇಡೀ ನಮ್ಮ ಫ್ಯಾಮಿಲಿ, ನಮ್ಮ ದೊಡ್ಡಮ್ಮ ಫ್ಯಾಮಿಲಿ, ಅವರೆಲ್ಲ ಫ್ಯಾಮಿಲಿ ಎಲ್ಲರೂ ಅಷ್ಟೇ, ನಮ್ಮ ಚಿಕ್ಕಪ್ಪ ಎಲ್ಲರೂ ಫುಲ್ ಹ್ಯಾಪಿ, ಫುಲ್ ಇದು ಏನೋ ನಮ್ಮ ಹುಡುಗ ಆಗೋದಂದ. ಆ್ಯಕ್ಚುಲಿ 12th ಫೇಲಲ್ಲಿ ಹೀರೋ ನೇಮ್ ಮನೋಜ್ ಅಂತ. ನನಗೂ ನಮ್ಮ ಊರಲ್ಲಿ ನನ್ನ ಮನೋಜ್ ಅಂತ ಕರೆಯುತ್ತಿದ್ದ. ನನ್ನ ಹೆಸರು ಧನಂಜಯ್ ಮತ್ತು ಮನೋಜ್ ಅಂತ. ಮನೇಲಿ ಈಗಲೂ ಕೂಡ ನಾನು ಮನೋಜ ಅಂತಲೇ ಕರೆಯುವಂಥದ್ದು. ನನ್ನ ಮನು, ನನ್ನ ತಮ್ಮ ವಿನೋ. ಸೊ ಈ ರೀತಿಯೇ ಕರೆಯುವಂಥದ್ದು. ಸೊ ಆ 12th ಫೇಲ್ದು ನಮ್ಮ ಮನೋಜ ಪಾಸ್ ಆದ ಅಂತ ಬರುತ್ತಲ್ಲ, ಸೊ ಎಲ್ಲರ ಸ್ಟೇಟಸ್ ಅದೇ. ಸೊ ಇಟ್ ವಾಸ್ ವೆರಿ ಹೋಲ್ಸಮ್ ಮೂಮೆಂಟ್. ವೆರಿ ಗುಡ್ ಸರ್. ಸೊ ಇದೊಂದು ಕೇಳಲೇಬೇಕು ಸರ್, ಎಮೋಷ್ನಲಿ ಯಾವ ಥರ ಫೀಲ್ ಆಯ್ತು ರಿಪೀಟೆಡ್ ಫೇಲ್ಯೂರ್ಸಿಂದ ಬಂದ್ರಿ? ಸೊ ಒಂದು ರಿಸಲ್ಟ್ ನೋಡಿದ ತಕ್ಷಣ ನಿಮ್ಮ ನೆನಪಾತ ಸರ್ ಇಲ್ಲ? ತುಂಬ ಸರ್, ತುಂಬ ಆ್ಯಕ್ಚುಲಿ ಈ ಸಕ್ಸಸ್ ಏನಕ್ಕೆ ನನಗೆ ಇಷ್ಟು ತುಂಬ ಹತ್ತಿರ ಆಯಿತು ಅಂದರೆ, ಆಗಲೇಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇತ್ತು. ಇಷ್ಟು ವರ್ಷ ಹಾರ್ಡ್ ವರ್ಕ್ ಮಾಡಿ ಕೂಡ ಐ ಡೋಂಟ್ ವಾಂಟ್ ಟು ಕನ್ಸಿಡರ್ ಮೈ ಸೆಲ್ಫ್ ಆಸ್ ಅ ಫೇಲ್ಯೂರ್. ಅಂದರೆ ಸೊಸೈಟಿ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡು, ಮೇನ್ಸ್ ಕ್ಲಿಯರ್ ಮಾಡು, 3 ಸಲ ಇಂಟರ್ವ್ಯೂಗೆ ಹೋಗು, ಸೊಸೈಟಿ ವೋಂಟ್ ಲುಕ್ ಕ್ಯೂ ಎಸ್ ಎ ಇಂಟರ್ವ್ಯೂಗೆ ಹೋಗೋನು ಬಿಡಪ್ಪ ಇವನು ತುಂಬ ತಿಳ್ಕೊಂಡವನು ಆ ಥರ ನೋಡಲ್ಲ. ಯು ಆರ್ ಸ್ಟಿಲ್ ಅ ಫೇಲ್ಯೂರ್. ಇಫ್ ಯು ಫೇಲ್ ಇನ್ ದ ಪ್ರಿಲಿಮ್ಸ್ ಆಲ್ಸೋ, ಇಫ್ ಯು ಫೇಲ್ ಇನ್ ದ ಇಂಟರ್ವ್ಯೂ, ಯು ಆರ್ ಸ್ಟಿಲ್ ಅ ಫೇಲ್ಯೂರ್. ಆ ರೀತಿಯೇ ನೋಡ್ತಾ ಬರುತ್ತೆ. ಜನರಲಿ ಒಂದೊಂದ್ಸಲಿ ಏನಾಗಿತ್ತು, ಫಸ್ಟ್ ನಂದು ಇಂಟರ್ವ್ಯೂ ಮೇನ್ಸ್ ರಿಸಲ್ಟ್ ಬಂದಾಗ ಐ ಕ್ಲಿಯರ್ಡ್ ಮೇನ್ಸ್ ಅಂತ ಹೇಳಿ ಗೊತ್ತಾಯ್ತು ಊರಿಗೆ. ಊರಲ್ಲೆಲ್ಲ ಏನು ಮಾಡ್ಬಿಟ್ಟು ಪಾಸೇ ಆಗ್ಬಿಟ್ಟಿದೆ ಅಂತ ಸ್ಟೇಟಸ್ ಹಾಕ್ಬಿಟ್ರು. ಸೊ ಯಾವ ರೀತಿ ಆಯಿತು ಅಂದರೆ, ಊರವರೆಲ್ಲ ಏನಪ್ಪ ಡಿ ಸಿ ಸಾಹೇಬ ಬಂದ ಅಂತ. ಇಂಟರ್ವ್ಯೂ ಪಾಸ್ ಆಗಲಿಲ್ವಲ್ಲ, ನನಗೆ ಊರಿಗೆ ಹೋಗೋಕ್ಕೆ ಬೇಜಾರಾಗ್ತಿತ್ತು. ಸೊ ಒಂದು 3-4 ಜನ ಹುಡುಗರಂತೂ ಏನಪ್ಪ ಸೊ ಈ ಥರನೇ ಮಾತಾಡ್ಸ್ತಿದ್ರು. ನನಗೆ ಊರು ಫಂಕ್ಷನ್ಸ್ಗಳಿಗೆ ಹೋಗ್ತಿರ್ಲಿಲ್ಲ, ಇದಕ್ಕೆ ಹೋಗ್ತಿರ್ಲಿಲ್ಲ. ಏನಕ್ಕೆ ಅಂದರೆ ಈ ಥರ ಅಂದಾಗ ಬೇಜಾರಾಗೋದು. ಅದಾದ್ಮೇಲೆ ಮತ್ತೆ ಇನ್ನೊಂದು ಇಂಟರ್ವ್ಯೂ ಹೋದೆ, ಆಗಲೂ ಫೇಲ್ ಆಗೋಯ್ತು. ಸೊ ಏನು ಈ ರೀತಿ ಆಗ್ತದೆ ಅಂತ. ಮತ್ತು ಮೆಂಟರ್ಶಿಪ್ಪು ಇಲ್ಲೂ ಕೂಡ ಸ್ಟೂಡೆಂಟ್ಸ್ಗಳೆಲ್ಲ ಓಕೆ, ಸ್ಟೂಡೆಂಟ್ಸ್ ಎಲ್ಲ ಪಾಪ ತುಂಬ ಸಪೋರ್ಟಿವ್ ಇದ್ದರು. ಅಲ್ಲಿ ನನಗೆ ಹ್ಯಾಪಿನೆಸ್ ಇತ್ತು. ಬಟ್ ಎಲ್ಲ ಇದ್ರ ಮೂಲಕನೇ ಜಡ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಐ ಫೆಲ್ಟ್ ವೆರಿ ಬ್ಯಾಡ್, ಮಾಡ್ಕೊಳ್ಳೇಬೇಕು ಅಂತ. ಮತ್ತು ಇನ್ನೊಂದು ಮದುವೆ ಪ್ರೊಸೆಸ್ಸು ನಡೀತಾ ಇರಬೇಕಾದ್ರೆ ಆಲ್ಮೋಸ್ಟ್ 7 years ಐ ಹ್ಯಾವ್ ಇನ್ವೆಸ್ಟೆಡ್ ಹಿಯರ್. ಸೊ ಇನ್ನೂ ಒಂದು ಸ್ಟೆಬಿಲಿಟಿ ಸಿಗೋಲ್ಲ ಅನ್ನೋಂಥದ್ದು. UPSC ಕೋಚಿಂಗ್ ಮಾರ್ಕೆಟ್ಗಳು ನೋಡಿದ್ರೆ ಅದು ತುಂಬ ಡೌನ್ ಇತ್ತು. ಅಲ್ಲಿ ಲೈಫ್ ಕಟ್ಕೊಳ್ಳೋಂಥದ್ದು ತುಂಬ ಕಷ್ಟ ಇತ್ತು. ಇನ್ ದಟ್ ಮೂಮೆಂಟ್ ಪಾಸ್ ಆಗೋದಿದೆಯಲ್ಲ, ವೆರಿ ಮಚ್ ನೀಡೆಡ್ ಅಂತ, ಬೇಕಿತ್ತು ಅನ್ನೋ ರೀತಿಲಿ ಪಾಸ್ ಆಯಿತು. ಫಾರ್ ದಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಗಾಡ್. ಸರ್ ಇನ್ನೊಂದು ಕ್ವಶನ್ ಅದು ಆಯಿತು, UPSC ಪಾಸ್ ಆದರೆ ವಾಟ್ ನೆಕ್ಸ್ಟ್ ಸರ್? ನೆಕ್ಸ್ಟ್ ಆದ್ಮೇಲೆ ಏನಿರುತ್ತೆ ಪ್ರೊಸೀಜರ್ ಹೆಂಗೆ ಸರ್? ಜನರಲಿ ಪ್ರೊಸೀಜರು ನಮಗೆ ಪಾಸ್ ಆಗಿದ ತಕ್ಷಣ PDF ನೇಮ್ ಬರೋದೆ ಅಷ್ಟೇ. ಅದಾದಮೇಲೆ ಸೋಷಿಯಲ್ ಮೀಡಿಯಾ ಗೈಡ್ಲೈನ್ಸ್ಗಳು ಬರುತ್ತೆ. ಯಾವ ಸೋಷಿಯಲ್ ಮೀಡಿಯಾ ಗೈಡ್ಲೈನ್ಸು ಆ್ಯಂಡ್ ಅದರ್ ಗೈಡ್ಲೈನ್ಸು, ಟ್ರಾಫಿಕ್ ರೂಲ್ಸು, ಇವುಗಳದೆಲ್ಲ ಯಾವ ರೀತಿ ಫಾಲೋ ಮಾಡಬೇಕು ಅಂತ. ಜನರಲಿ ಇಟ್ಸ್ ಅ ಸಿಂಪಲ್ ಪ್ರೊಸೀಜರ್. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ನಮಗೆ ಲಿಸ್ಟ್ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕಷ್ಟೆ. ಅವರೇ ಲಿಸ್ಟ್ ಬಿಡ್ತಾರೆ, ಅಂದರೆ ಯಾವ್ಯಾವ ಸರ್ವಿಸು ಯಾರ್ಯಾರಿಗೆ ಅಲೋಕೇಟ್ ಆಗುತ್ತೆ ಅಂತ. ಕ್ಯಾಡರ್ ಬರಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಆಲ್ಮೋಸ್ಟ್ ಮಿಡ್ ಟ್ರೈನಿಂಗಲ್ಲಿ ಇದ್ದಾಗ ಬರೋವಂಥದ್ದು. ನಮಗೆ ಫಸ್ಟ್ ಸ್ಟಾರ್ಟ್ ಆಗೋದು ಫೌಂಡೇಶನ್ ಟ್ರೈನಿಂಗು. ದಟ್ ಈಸ್ ಆಲ್ಮೋಸ್ಟ್ 3 months ಇರುತ್ತೆ. ನಮ್ಗೆ ಈ ಸರಿ August 24 ಏನೋ ಸ್ಟಾರ್ಟ್ ಆಗುತ್ತೆ, November 26 ಗಂಟೆ ಏನೋ ಇರುತ್ತೆ. ಸೊ ಆಲ್ಮೋಸ್ಟ್ 3 months ದರ್ ಇಸ್ ಅ ಫೌಂಡೇಶನ್ ಟ್ರೈನಿಂಗು. ಅದು ಎಲ್ರಿಗೂ, ಎಲ್ಲ ಸರ್ವಿಸ್ ಪಾಸ್ ಆಗಿರೋವರೆಗೂ 3 months ಫೌಂಡೇಶನ್ ಟ್ರೈನಿಂಗ್ ಇರುತ್ತೆ. ಅದು ಮುಗಿದ ಮೇಲೆ ನಮಗೆ ಸರ್ವಿಸ್ ಬೇಸ್ಡ್ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ IAS ಆದರೆ ಅವ್ರಿಗೆಲ್ಲ ಮಸೂರಿಲೇ ಕಂಟಿನ್ಯೂ ಆಗುತ್ತೆ ಟ್ರೈನಿಂಗು. IPS ಆದರೆ ಹೈದರಾಬಾದಲ್ಲಿ, IRS ಕಸ್ಟಮ್ಸ್ ಆದರೆ ನಮಗೆ ಪಾಲಸಮುದ್ರ ಮಧ್ಯಪ್ರದೇಶ, ಇನ್ಕಮ್ ಟ್ಯಾಕ್ಸ್ ಅಂದರೆ ನಾಗ್ಪುರ್. ಈ ರೀತಿ ಬೇರೆ ಬೇರೆ ಕಡೆ ಸರ್ವಿಸ್ ಓರಿಯೆಂಟೆಡ್ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಅದು 11 months ಇರುತ್ತೆ. ಸೊ ಅದಾದಮೇಲೆ ಇಳ್ಕಿದೆ ಸರ್. ಸೊ ಪ್ರೊಬೇಷನರಿ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಪ್ರೊಬೇಷನರಿ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಒಂದ್ಸಲ ಅಲ್ಲಿ ವಾಪಸ್ ಹೋಗಿ ಬರಬೇಕು. ದೆನ್ ಅದಾದಮೇಲೆ ಸರ್ವಿಸ್ ಇಂಡಿಪೆಂಡೆಂಟ್ ಚಾರ್ಜ್ಗಳು ಕೊಡೋಂಥದ್ದು ಸರ್. ಸೊ ನೀವು ಹೇಳಿದ ರೀತಿ ನಮ್ಗೆ ಹೇಳಿದ್ರೆ ಲೈಕ್ ರವಿ ಡಿ ಚನ್ನನ್ ಅವ್ರನ್ನ ಅಂದರೆ ರವಿ ಡಿ ಚನ್ನನ್ ಅವರು ಫ್ಯಾನ್ ಅನ್ನೋದಕ್ಕಿಂತ ಸರ್, ಈ ಡೈರೆಕ್ಷನ್ ಕರ್ಕೊಂಡು ಬಂದಂಥವ್ರು ಅವರು. ಇಫ್ ಐ ಡೋಂಟ್ ವಾಂಟ್ ಟು ಕನ್ಸಿಡರ್, ಈಗ ಒಬ್ಬರು ಫ್ಯಾನ್ ಅಂತ ಕನ್ಸಿಡರ್ ಮಾಡಬೇಕಾದ್ರೆ ಇಟ್ಸ್ ಆಲ್ವೇಸ್ ಒಬ್ಬ ಆಫೀಸರ್, ವೆರಿ ಗುಡ್ ಆಫೀಸರ್ ಐ ಲುಕ್ ಅಪ್ ಟು ಅಂದರೆ ಒನ್ ಇಸ್ DK ರವಿ ಸರ್, ದಟ್ಸ್ ವೆರಿ ಇದು. ದ ಸೆಕೆಂಡ್ ಒನ್ ಇಸ್ ಅಶೋಕ್ ಕೆಂಖ, ದಟ್ ಇಸ್ ಇನ್ ಹರಿಯಾಣದಲ್ಲಿ ಇರೋಂಥವ್ರು, ಮಹಾರಾಷ್ಟ್ರ ಬೇಸ್ಡ್ ಆಫೀಸರ್, ಹರಿಯಾಣದಲ್ಲಿದ್ದಾರೆ. ಸೊ ಇವರಿಬ್ಬರನ್ನ ಐ ವಿಲ್ ಕನ್ಸಿಡರ್ ಎಸ್ ದಿಸ್ ಒನ್ ವೆರಿ ಇನ್ಸ್ಪಿರೇಷನ್. ಈ ರೀತಿ ಬಂತು. ಬಟ್ ಇಫ್ ಐ ವಾಂಟ್ ಟು ಬಿಕಮ್ ಆಫೀಸರ್ ಅಂತ ಅಂದರೆ ಯಾವ ರೀತಿ, ದೆರ್ ಇಸ್ ಸಮ್ ಮಾರಲ್ ಕನ್ವಿಕ್ಷನ್ ಅಲ್ಲ ಸರ್.
ನಮ್ಮದೇ ಆದಂಥ ಕೆಲವೊಂದು ನಮಗೆ ಸೊಸೈಟಿ ಸಿಸ್ಟಮು ಗೌರ್ನಮೆಂಟು ಪೀಪಲ್ ಯಾವ ರೀತಿ ಇದ್ದಾರೆ ವಿ ಡೋಂಟ್ ನೋ. ಈಗಷ್ಟೇ ನಾವು ಎಕ್ಸ್ಪೋಜರ್ ಆಗ್ತಾ ಬರ್ತಾ ಇದ್ದೀವಿ. ಬಟ್ ನಮ್ಮ ಮೈಂಡಲ್ಲಿ ನಮ್ಮದೇ ಆದಂಥ ಕೆಲವೊಂದು ಮಾರಲ್ ಕನ್ವಿಕ್ಷನ್ಸ್ಗಳಿರುತ್ತೆ. ಸೊ ಅವುಗಳ ಪ್ರಕಾರ ನಡ್ಕೊಂಡು ಹೋದರೆ ಸಾಕು ಸಾಗೋದು ಮೈಂಡಲ್ಲಿ ಇರುತ್ತೆ. ಸರ್ ಒನ್ ಥಾಟ್ ಲೈಕ್ ಒನ್ ಯು ಪಿ ಎಸ್ ಸಿ ಥಾಟ್ ಯು ಲೈಕ್ ಬಿಯಾಂಡ್ ದಿ ಬುಕ್ಸ್, ಏನು ಒಂದು ಮೆಸೇಜ್ ನಿಮ್ಗೆ ಏನಾದರೂ ಯು ಪಿ ಎಸ್ ಸಿ ನಿಮ್ಗೆ ಕಲಿಸಿರೋದು? ಯು ಪಿ ಎಸ್ ಸಿ ಕಲಿಸಿರೋದು ಸರ್, ಯಪ್ಪ ಯು ಪಿ ಎಸ್ ಸಿ ನಾನು ತುಂಬ ಚೆನ್ನಾಗಿ ಮಾಡಿದೆ ಸರ್. ಐ ವಾಸ್ ವೆರಿ ನ್ಯಾರೋ ಮೈಂಡೆಡ್ ಇದ್ದೆ ಅಂತ ಅಂದ್ಕೊಳ್ಳಿ. ಡಿಗ್ರಿಲೆಲ್ಲ ಇದ್ದಾಗ ನೋಡಿದ್ರೆ ನಾವೆಲ್ಲ ಎಷ್ಟು ನ್ಯಾರೋ ಮೈಂಡೆಡ್ ಇದ್ದು, ಎಷ್ಟು ಅನ್ಎಜುಕೇಟೆಡ್, ಈವನ್ ಆಫ್ಟರ್ ಕಂಪ್ಲೀಟಿಂಗ್ ದ ಗ್ರಾಜುಯೇಷನ್ ಅನ್ಎಜುಕೇಟೆಡ್ ಇದ್ದು. ಯು ಪಿ ಎಸ್ ಸಿ ರಿಯಲಿ ಗೆಟ್ ಎಜುಕೇಟೆಡ್ ಮೀ ಅಂತ. ಯು ಪಿ ಎಸ್ ಸಿ ಇಲ್ಲಿ ಕಲಿಯುವಂಥ ನಾಲೆಡ್ಜ್ಗಳು, ಇಲ್ಲಿ ಕಲಿಯುವಂಥ ಸಬ್ಜೆಕ್ಟ್ಗಳು ನಮ್ಮನ್ನು ಒಬ್ಬ ಬೆಟರ್ ಪರ್ಸನ್ ಮಾಡ್ತಾ ಬರುತ್ತೆ. ನನ್ನ ಕೇಳಿದ್ರೆ ಎಲ್ಲ ಹುಡುಗರು ಯು ಪಿ ಎಸ್ ಸಿ ಓದಬೇಕು ಅಂತ. ಏನಕ್ಕೆ ಅಟ್ಲೀಸ್ಟ್ ಪಾಸ್ ಆಗುತ್ತೋ ಬಿಡುತ್ತೋ, ಬೆಟರ್ ಸಿಟಿಸನ್ ಆದರೂ ಆಗ್ತೀವಿ. ಬೆಟರ್ ನಾಲೆಜ್ ಒಂದು ತುಂಬ ಬರುತ್ತೆ ನಿಮ್ಗೆ. ದಟ್ ನಾಲೆಡ್ಜು ಮತ್ತು ಈ ನಾಲೆಡ್ಜ್ ಇಷ್ಟು ಕಲಿತು ಕೂಡ ನಾವು ಅಷ್ಟು ನಾಲೆಡ್ಜ್ ಕಲ್ತಿಲ್ಲ ಅನ್ನೋದೊಂದು ಮೈಂಡ್ಸೆಟ್ ಬರುತ್ತಲ್ಲ, ನಾವು ಇನ್ನೂ ಕಲಿಬೇಕು ಅನ್ನೋಂಥದ್ದು. ದಟ್ ಆ್ಯಟಿಟ್ಯೂಡ್ ಯು ಪಿ ಎಸ್ ಸಿ ಕಲಿಸ್ಕೊಡೋಂಥದ್ದು. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಕನ್ನಡ ಲಿಟ್ರೇಚರ್. ನಾನು ಜಿ ಎಸ್ ಸಬ್ಜೆಕ್ಟಲ್ಲಿ ಕಲ್ತಿರೋದಕ್ಕಿಂತ ಹೆಚ್ಚು ನಾನು ಕನ್ನಡ ಲಿಟ್ರೇಚರ್ ಕಲ್ತೀನಿ. ಕನ್ನಡ ಲಿಟ್ರೇಚರ್ ನಾವು ಹೊಸ ಪರ್ಸನ್ ಆಗಿ ಮಾಡ್ಬೋದು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಸರ್. ನಾವು ಈ ಮಾತೆಲ್ಲ ನಾವು ಪ್ರಾಣೇಶ್ ಅವ್ರು ಹೇಳ್ತಿರೋ ಕೇಳ್ತಿದ್ದೀವಿ, ಓದಿ 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 ಅಂತ. ಕನ್ನಡ ಓದಬೇಕು. ಸೊ ಒಂದು ಮೆಸೇಜ್ ಟು ದಿ ಆಸ್ಪಿರೆಂಟ್ಸ್ ಯಾರು ಕಂಟಿನ್ಯೂಸ್ ಆಗಿ ಫೇಲ್ ಆಗ್ತಿದ್ದಾರೆ? ಸರ್ ಕಂಟಿನ್ಯೂಸ್ಲಿ ಫೇಲ್ ಆಗ್ತಿದ್ದಾರೆ ಅಂದರೆ ಫೈಂಡ್ ಔಟ್ ದ ರೀಸನ್ ಅಂತ ನಾನು ಹೇಳ್ತೇನೆ. ಅಟ್ಲೀಸ್ಟ್ ನಿಮ್ಮ ಕೈಲಿ ರೀಸನ್ ಫೈಂಡ್ ಔಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಂದರೆ ಹೋಗಿ ಯಾರನ್ನಾದರೂ ಕಂಟಿನ್ಯೂಸ್ ಫೇಲ್ ಆಗಿ ಪಾಸ್ ಆದವ್ರನ್ನಾದ್ರೂ ನೋಡಿ, ಅಥವಾ ಯಾರಾದರೂ ಪಾಸ್ ಆದವ್ರನ್ನೋ ಇಲ್ಲ ಒಬ್ಬ ಒಳ್ಳೆ ಮೆಂಟರನ್ನು ಹುಡುಕಿ ನಿಮ್ಮ ಮಿಸ್ಟೇಕ್ಸ್ ಏನು ಅಂತ ಅವ್ರ ಕೈಲಿ ಅನಲೈಸ್ ಮಾಡಿಸ್ಕೊಳ್ಳಿ. ಅನಲೈಸ್ ಮಾಡಿಸ್ಕೊಂಡು ನಿಮ್ಮ ಕೈಲಿ ಆಗುತ್ತಾ ಇಲ್ವಾ ಅಂತ ಫೌಂಡ್ ಮಾಡಿಕೊಂಡು 1 ವರ್ಷ ರೋಡ್ ಮ್ಯಾಪ್ ಹಾಕ್ಕೊಂಡು ಓದಿ ಕಷ್ಟಪಟ್ಟು. ಇಲ್ಲ ನನ್ನ ಕೈಲಿ ಆಗೋದೇ ಇಲ್ಲ ಅಂದರೆ ಬಿಟ್ಟು ಬೇರೆದು ಮಾಡಿ ಅಷ್ಟೇ. ಬಟ್ ಸಿಕ್ಕಾಬಿಟ್ಟು ಕಂಟಿನ್ಯೂಸ್ಲಿ ಫೇಲ್ ಆಗ್ತಾ ಇದ್ದರೂ ಇನ್ನೂ ಕೂಡ ನಾನು ಮಾಡ್ತೀನಿ ಅಂತ ಇರೋದು ತಪ್ಪಾಗುತ್ತೆ. ಸೊ ಕಂಟಿನ್ಯೂಸ್ಲಿ ಫೇಲ್ ಆಗ್ತಿದೆ ಅಂದರೆ ಅಟ್ಲೀಸ್ಟ್ ನಿಮ್ಮನ್ನು ನೀವು ಇವ್ಯಾಲ್ಯೂಯೇಟ್ ಮಾಡ್ಕೋಬೇಕು, ಅಥವಾ ಯಾರಾದರೂ ಒಬ್ಬ ಮೆಂಟರಿಂದ ಗೈಡೆನ್ಸನ್ನು ತೊಗೊಳ್ಬೇಕು. ಅಟ್ಲೀಸ್ಟ್ ಲಾಸ್ಟ್ 1 ಇಯರು ನಾನು ಡೂ ಆರ್ ಡೈ ಮಾಡ್ತೀನಿ, ನಾನು ಪಾಸ್ ಆಗಲೇಬೇಕು ಅಂತ ಮಾಡಿ, ಅದಾಗಲಿಲ್ಲ ಅಂದರೆ ಬಿಟ್ಟು ಹೋಗಿ ಅಂತ ಅಷ್ಟೇ ಸರ್. ಓಕೆ, ಸೊ ಇದು ಕ್ವಶನ್ ನಾನು ಇದರಿಂದ ಕೇಳ್ದಾಗಿಲ್ಲ ಸರ್. ಇಫ್ ಇನ್ ಕೇಸ್ ಇವನ್ ಇನ್ ದ ಟ್ರ್ಯಾಕ್ ನಾವು ಯು ಪಿ ಎಸ್ ಸಿ ಒಂದು ಫ್ಯಾಮಿಲಿಗೆ ಆಲ್ರೆಡಿ ಜಾಯ್ನ್ ಆದ, ಇಫ್ ಇನ್ ಕೇಸ್ ಈ ಸತಿ ಅದೇ ಆಗಿದ್ರೆ ನೆಕ್ಸ್ಟ್ ಪ್ಲ್ಯಾನ್ ಏನಿಲ್ಲ ಸರ್. ನನಗೆ ಈ ಸರಿ ಆಗಲಿಲ್ಲ ಅಂದಿದ್ರೆ ಐ ವುಡ್ ಹ್ಯಾವ್ ಬಿನ್ ಕ್ವಿಟಿಂಗ್, ಬಿಟ್ಬಿಡ್ತಿದ್ದೆ ಆಗುತ್ತಾ ಅಂದ್ಕೊಂಡಿದ್ದೆ ನಾನು. ನನ್ನ ಮೈಂಡಲ್ಲಂತೂ ಬಿಡೋಣ, ಯಾಕಂದರೆ ನಾನು ಆಲ್ರೆಡಿ ಹೇಳಿದ್ನಲ್ಲಿ ಪ್ಲಾನ್ ಬಿ ಅವೆಲ್ಲ. ನಾನು ರಿಸಲ್ಟ್ ಬರೋಕ್ಕೂ 1 ವಾರ ಇದ್ದಾಗ ಐ ವೆಂಟ್ ಟು ಆಲ್ ದ ಇನ್ಸ್ಟಿಟ್ಯೂಟ್ ಇನ್ ಬೆಂಗಳೂರು ಆ್ಯಸ್ ಫಾರ್ ಇದು ಜಾಬ್, ಫ್ಯಾಕಲ್ಟಿ ಜಾಬು, ಮೆಂಟರ್ಶಿಪ್ ಜಾಬಲ್ಲಿ ಏನು ಜಾಬ್ ಕೊಡ್ತೀರಾ ಕೊಡಿ. ಸೊ ಈ ರೀತಿ ಮಾಡೋಣ ಅಂತ ಆಲ್ಮೋಸ್ಟ್ ಒಂದು 4 ರಿಂದ 5 ಇನ್ಸ್ಟಿಟ್ಯೂಟ್ಗಳದ್ದು ಆಗ್ಬಿಡಿ. ನಾನು ಆಲ್ರೆಡಿ 2 ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡ್ತಿದ್ದೆ, ಇನ್ನೊಂದು 4 ಇನ್ಸ್ಟಿಟ್ಯೂಟು. ಆ್ಯಕ್ಚುಲಿ ಆಲ್ಮೋಸ್ಟ್ ಬಿಟ್ಬಿಡ್ತಿದ್ದೆ ಸರ್ ಯು ಪಿ ಎಸ್ ಸಿ ಈ ಸಲ ಆಗಲಿಲ್ಲ ಅಂದಿದ್ದಾರೆ. ಇಲ್ಲ ಅಂದರೆ ಆಲ್ಮೋಸ್ಟ್ ಮದುವೆ ಇದು ಅಂದ್ಕೊಂಡು ಒಂದು 3 ಇಯರ್ಸ್ ಆದರೂ ಗ್ಯಾಪ್ ತೊಗೊಳ್ತಿದ್ದೆ. ಬಟ್ ಕ್ವಿಟಿಂಗ್ ಇಸ್ ದ ಆಪ್ಷನ್ ಅಂತ ಅಂದ್ಕೊಂಡಿದ್ದೆ. ಅದು ಬಿಟ್ಬಿಟ್ಟು ಲಿಟ್ರೇಚರ್ ಮೇಲೆ ವರ್ಕ್ ಮಾಡೋಣ ಅಂತ. ನನಗೆ ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಹೇಳ್ತಿದ್ದು ಒಂದೇ ಸರ್, ವಾಟ್ ಈಸ್ ಮೈ ಡ್ರೀಮ್ ಅಂದರೆ ಇನ್ನು ಆಫ್ಟರ್ 20 ಇಯರ್ಸ್ ನಾನು ಏನು ಮಾಡಬೇಕು ಅಂದರೆ ತೇಜಸ್ವಿ ಥರ ಎಲ್ಲೋ ಒಂದು ಕಡೆ ದೂರದಲ್ಲಿ ಹೋಗಿ ಒಂದು 10 ಎಕರೆ ತೋಟ ಮಾಡಿಕೊಂಡು ಆರಾಮಾಗಿ, ನನಗಿರೋಂಥದ್ದು ಡ್ರೀಮ್ ಏನಂದರೆ ಈ 20 ವರ್ಷ ಆ ತೋಟಕ್ಕೋಸ್ಕರ ದುಡಿಬೇಕಷ್ಟೇ. ಆ ತೋಟ ಮಾಡ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ಸಾಕು ನನಗೆ. ಆ ತೋಟ ಆದಮೇಲೆ ಅಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಇದ್ಬಿಟ್ರೆ ಸಾಕು, ಅಷ್ಟೇ ಜೀವನ. ನಾ ARS ಆಗಿ ದುಡಿತೀನ, AS ಆಗಿ ದುಡಿತೀನ, ಟೀಚರಾಗಿ ದುಡಿತೀನ, ಐ ಡೋಂಟ್ ನೋ. ಸೊ ಯಾವ ಜಾಬ್ ಆದ್ರೂ ಸರಿ ನಾನು ದುಡಿಯೋಣ, ಅಲ್ಲಿ ಹೋಗೋಣ. ಡಿಸ್ಕಸ್ ದ ಮೈಂಡ್. ತುಂಬ ಇಂಪಾರ್ಟೆಂಟ್ ಸರ್. ಸರ್ ಈಗ ಯಾವ ರೀತಿ ಅಂದರೆ ಯು ಪಿ ಎಸ್ ಸಿ ಜರ್ನಿಲಿ ಕನ್ಸಿಸ್ಟೆನ್ಸಿ ಯಾವ ಥರ ಇಂಪಾರ್ಟೆಂಟ್? ಸರ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸರ್, ತುಂಬ ಇಂಪಾರ್ಟೆಂಟು ಕನ್ಸಿಸ್ಟೆನ್ಸಿ. ಏನಕ್ಕೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ದಿನ ಊರಿಗೆ ಹೋಗಿ ಬರೆದ್ರೆ ನಾವು ಬರೀ 1 ದಿನ ವೇಸ್ಟ್ ಅಂತ ಅನ್ಕೋತೀವಿ. ಬಟ್ ಹೋಗೋ ದಿನ ಬರೋ ದಿನ ಬಂದಮೇಲೆ ಅಡ್ಜಸ್ಟ್ ಆಗ್ಲಿಕ್ಕೆ 1 ವಾರ ತುಂಬ ವೇಸ್ಟ್ ಆಗುತ್ತೆ. ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟು. ಅದು ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ. ದಟ್ ಈಸ್ ವೆರಿ ಮಚ್ ಶ್ಯೂರ್, ಕನ್ಸಿಸ್ಟೆನ್ಸಿ ಬೇಕೇ ಬೇಕು. ನಾವು ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರ್. ಒನ್ ಮೆಸೇಜ್ ಟು ಆಲ್ ದಿ ಪೇರೆಂಟ್ಸ್. ಯಾಕೆ ಎಷ್ಟೊಂದು ಜನ ಅವ್ರ ಮಕ್ಕಳು ಯು ಪಿ ಎಸ್ ಸಿ ಟ್ರ್ಯಾಕಲ್ಲಿದ್ದಾರೆ, ಪ್ರಿಲಿಮ್ಸ್ ಕ್ವಾಲಿಫೈ ಮಾಡಿದ್ದಾರೆ, ಮೇನ್ಸ್ ಕ್ವಾಲಿಫೈ ಮಾಡಿದ್ದಾರೆ, ಇಂಟರ್ವ್ಯೂಗೆ ಹೋದ್ರು, ಇಂಟರ್ವ್ಯೂ ಆಗಿಲ್ಲ. ಇನ್ನೊಂದು ಸ್ವಲ್ಪ ಜನ ಮೇನ್ಸೇ ಕ್ವಾಲಿಫೈ ಆಗಿಲ್ಲ, ಇನ್ನೊಂದು ಜನ ಪ್ರಿಲಿಮ್ಸೇ ಪಾಸ್ ಆಗಿಲ್ಲ. ಸೊ ತುಂಬ ಇಯರ್ಸ್ ಆಗ್ತಿದೆ. ಸೊ ಆ ಪೇರೆಂಟ್ಸ್ಗೆ ಒಂದು ಮೆಸೇಜ್ ನೀವು ಏನಕ್ಕೆ ಇಷ್ಟಪಡ್ತಾರೆ ಸರ್? ಪೇರೆಂಟ್ಸ್ಗೆ ಒಂದು ಮೆಸೇಜ್ ಅಂದರೆ ಬಿಲೀವ್ ಇನ್ ಯುವರ್ ಚಿಲ್ಡ್ರನ್ ಅಂತ ಹೇಳ್ತೀನಿ ಸರ್. ಬಿಕಾಸ್ ಡೋಂಟ್ ಪ್ರೆಷರೈಸ್ ದೆಮ್. ನೀವು ಪ್ರೆಷರ್ ಆಗ್ತಷ್ಟು ಅವ್ರಿಗೆ ಏನಾಗ್ತಾ ಬರುತ್ತೆ ಅಂದರೆ ಅವ್ರನ್ನ ಫೇಲ್ಯೂರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತಾ ಬರುತ್ತೆ. ಸಾಧ್ಯ ಆದಷ್ಟು ಪುಷ್ ಮಾಡಿ, ಸಾಧ್ಯ ಆದಷ್ಟು ಹೆಲ್ಪ್ ಮಾಡಿ, ಆಗುತ್ತೆ ಅನ್ನೋಂಥ ಒಂದು ಭರವಸೆಯನ್ನು ಕೊಡಿ. ಇನ್ ದಟ್ ಮ್ಯಾಟರ್ ಐ ಆಮ್ ವೆರಿ ಲಕ್ಕಿ. ನಮ್ಮ ಅಪ್ಪ ಅಮ್ಮ ಯಾವತ್ತೂ ಕೂಡ ನಮ್ಮನ್ನು ತಡೆದವರಲ್ಲ, ಮಾಡು ಅಂತಲೇ ಹೇಳಿದಂಥವ್ರು. ಸೊ ಆ ವಿಷಯದಲ್ಲಿ ಅಷ್ಟು ಲಕ್ಕಿ. ಆ ರೀತಿ ಪೇರೆಂಟ್ಸ್ಗಳು ಇರಲಿ ಅಂತ. ನಿಂದು ಇನ್ನೂ ಆಗಿಲ್ಲ, ಏನೋ ನೀನೇನೋ ತಪ್ಪು ಮಾಡ್ತಿದ್ಯಾ, ನಿನ್ನ ಕೈಲಿ ಆಗಲ್ಲ ಬಿಡು,
ಈ ರೀತಿ ಆಗಬೇಡಿ. ಏನಕ್ಕೆ ಅಂದರೆ ಓನ್ಲಿ ಒನ್ ಥಿಂಗ್ ದೇ ಬಿಲೀವ್. ಸ್ಟೂಡೆಂಟ್ಸ್ಗಳು ನಾವೆಲ್ಲ ಏನು ಇರ್ತೀವಿ, ಯಾರನ್ನ ತುಂಬ ಸ್ಟ್ರಾಂಗಾಗಿ ಬಿಲೀವ್ ಆಗಿರ್ತೀವಿ ನಮ್ಮ ಪೇರೆಂಟ್ಸ್ನೇ. ಅವ್ರ ಕಡೆಯಿಂದನೇ ನಮಗೆ ನೆಗೆಟಿವ್ ಬಂತು ಅಂದರೆ ನಮಗೆ ಜೀವನದಲ್ಲಿ ಎಲ್ಲ ಕಳ್ಕೊಂಡಂಗೆ. ಸೊ ಅದಕ್ಕೆ ಸಾಧ್ಯ ಆದಷ್ಟು ಪಾಸಿಟಿವ್ ಕೊಡಿ ಮತ್ತು ಸಾಧ್ಯ ಆದಷ್ಟು ಧೈರ್ಯ ಕೊಡಿ. ಅವ್ರಿಗೆ ಬೇಕಾದರೆ ಆಲ್ಟರ್ನೇಟಿವ್ ಮಾಡ್ಕೋತೀನಿ ಅಂದರೆ ಆಲ್ಟರ್ನೇಟಿವ್ ಕೊಡಿ ಅಂತ. ಬಟ್ ಅವ್ರು ಮಾಡೇ ಮಾಡ್ತೀನಿ ಅಂತ ಇದ್ದರೆ ಎಷ್ಟು ವರ್ಷ ಮಾಡ್ತಾರೋ ಅಲ್ಲಿವರೆಗೂ ನಿಮ್ಮ ಧೈರ್ಯ ಕೊಡ್ತಾನೆ ಇರಿ ಪುನಃ ಹೇಳ್ತೀನಿ ಸರ್. ಸರ್ ಫೈನಲ್ ಇನ್ನೊಂದು ಕ್ವಶನ್ ಇತ್ತು, ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ಕ್ವಶನ್ ನನ್ನ ತಲೆಯಲ್ಲಿ ಬಂತು. ಓನ್ ಕ್ವಶನ್ ಇದು. UPSC ಪ್ರಿಪರೇಷನಲ್ಲಿ ಲವ್ ಬಂದು ಬರುತ್ತೆ. ಸೊ ಅದ್ರ ತುಂಬ ಜನ ಡಿಸ್ಟ್ರಾಕ್ಟ್ ಆಗಿ ಟ್ರ್ಯಾಕ್ ತಪ್ಪಿ ಹೋಗಿದ್ದು ಅದು ಎಕ್ಸಾಂಪಲ್ ಇದೆ. ಇನ್ನೊಂದೇನಪ್ಪ, ನಿಮ್ಮ ಥರ ಸಪೋರ್ಟಿವ್ ಇಂದ ಸಕ್ಸಸ್ಫುಲ್ ಆಗಿದೆ. ಸೊ ಅದನ್ನು ನಾವು ಯಾವ ಥರ ಕಲ್ಲಿಡಬೇಕು, ಈ ಲವ್ ನಮಗೆ ಹೆಲ್ಪ್ ಮಾಡುತ್ತೆ ಇಲ್ಲ ಇದು ನಮಗೆ ಕೆಳಗಡೆ ಬೀಳಿಸುತ್ತೆ ಅಂತ? ಸರ್ ದಟ್ ಡಿಪೆಂಡ್ಸ್ ಆನ್ ದ ಪಾರ್ಟ್ನರ್. ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಐ ಆಲ್ಸೋ ಹ್ಯಾಡ್ ಸಮ್ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಎಲ್ಲ ಆಗಿದೆ, ಇಲ್ಲ ಅಂತಲ್ಲ. ಸೊ ಒಂದು ಸರ್, ವೆನ್ ಇಟ್ ಕಮ್ಸ್ ಟು ಪಾರ್ಟ್ನರ್, ನಾಟ್ ಓನ್ಲಿ ಇನ್ ದ UPSC ಜರ್ನಿ, ಇನ್ ಎಂಟೈರ್ ಲೈಫಲ್ಲಿ ಪಾರ್ಟ್ನರ್ ಈಸ್ ನಾಟ್ ರೈಟ್, ಎವ್ರಿಥಿಂಗ್ ಈಸ್, ನಮಗೆ ಯಾವುದು ಕೂಡ ವರ್ಕ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ. ನನಗೆ ಆಫೀಸರ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಪಾರ್ಟ್ನರ್ ಮಸ್ಟ್ ಬಿ ಬೆಸ್ಟ್. ಇನ್ನು ಆಫೀಸರ್ ಆಗ್ತೀನೋ ಸಕ್ಸಸ್ ಆಗ್ತೀನೋ ದಟ್ ಈಸ್ ಸೆಕೆಂಡ್ರಿ, ಬಟ್ ಮನೇಲಿರೋರಂತಂದ್ರೂ ಸೊ ಒನ್ ಆಫ್ ದಿ ಬೆಸ್ಟ್ ಆಗಿರಬೇಕು. ಬೋತ್ ಅಪ್ಲೈಸ್ ಫಾರ್ ಮೇಲ್ ಆಲ್ಸೋ ಫಿಮೇಲ್ ಆಲ್ಸೋ. ನಾವು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಗೊತ್ತಾಗ್ತಾ ಹೋಗುತ್ತೆ ಸರ್, ವೆದರ್ ಇಟ್ಸ್ ಅ ಟಾಕ್ಸಿಕ್ ರಿಲೇಷನ್ ಆರ್ ಸಪೋರ್ಟಿಂಗ್ ರಿಲೇಷನ್ ಅಂತ. ಯು ಹ್ಯಾವ್ ಟು ಐಡೆಂಟಿಫೈ. ಮತ್ತು ನಮ್ಮ ಜರ್ನಿಯಲ್ಲಿ ನಮಗದು ತುಂಬ ಹಾಳು ಮಾಡ್ತಿದೆ, ನಮ್ಮನ್ನು ಡಿಸ್ಟ್ರಾಕ್ಟ್ ಮಾಡ್ತಿದೆ, ಎಮೋಷ್ನಲಿ ವೀಕ್ ಮಾಡ್ತಿದೆ ಅಂದರೆ ಸಾಧ್ಯದಷ್ಟು ಮೂವ್ ಔಟ್ ಆಫ್ ದಟ್ ರಿಲೇಷನ್. ಆ ರಿಲೇಷನಿಂದ ಔಟಾಗಿ ಬಿ ಫ್ರೆಂಡ್ಸ್, ದೆರ್ ಇಸ್ ನೋ ರಾಂಗ್ ಇನ್ ಇಟ್. ಅಥವಾ ಬ್ರೇಕ್ ತೊಗೊಂಡು ಸ್ವಲ್ಪ ಟೈಮಲ್ಲಿ ಯು ವರ್ಕ್ ಆನ್ ಯುವರ್ ಹಾಬೀಸು, ಇದು ಬುಕ್ಸು, ಸ್ಟಡೀಸ್ ಮೇಲೆ ವರ್ಕ್ ಮಾಡಿ ಆಮೇಲೆ ಬೇಕಿದ್ರೆ ಅದನ್ನು ಮಾಡ್ಕೊಳ್ಳೋದು ಬೆಟರ್. ವೆನ್ ಯು ಆರ್ ಟೂ ಎಮೋಷ್ನಲಿ ಕನೆಕ್ಟಿಂಗ್, ಸಿಕ್ಕಾಬಿಟ್ಟೆ ಎಮೋಷ್ನಲಿ ಕನೆಕ್ಟ್ ಆಗಿ ಆ ಪರ್ಸನ್ ಬೇಕೇ ಬೇಕು ಅಂತ ಸ್ಟ್ರಾಂಗ್ ಅಟ್ಯಾಚ್ಮೆಂಟ್ ಆಗುತ್ತಲ್ಲ, ದಟ್ ಡಸ್ ನಾಟ್ ವರ್ಕ್ ಇನ್ UPSC. ಸೊ ಮೋರ್ ದೆನ್ ಇದು ಅಂತ ಬಂದಾಗ UPSC ಯುವರ್ ಫಸ್ಟ್ ಪಾರ್ಟ್ನರ್ ವೆನ್ ಯು ಆರ್ ಪ್ರಿಪೇರಿಂಗ್ ಫಾರ್ UPSC, ದೆನ್ ಕಮ್ಸ್ ಸೆಕೆಂಡ್ ಇದು. ಬಟ್ ನನಗೆ ಬೋತ್ ಇದು UPSC ಎಷ್ಟು ಪ್ರೀತಿ ಮಾಡ್ತೀನಿ ನಮ್ಮ ಹುಡುಗಿನೂ ಅಷ್ಟೇ. ಸೊ ಶಿ ವಾಸ್ ವೆರಿ ಸಪೋರ್ಟಿವ್. ಇನ್ ದಟ್ ಕಂಟೆಕ್ಸ್ಟ್ ಐ ಆಮ್ ವೆರಿ ಲಕ್ಕಿ ಅಂತ ಹೇಳ್ತೀವಿ. Yes, sir, very good. Final question, sir. One life message to every dreamer of watching Kannada Logi. One message ನೀವು ಏನಾಗುತ್ತೆ ಇಷ್ಟಪಡ್ತೀರಿ? ಸರ್, ಶಾಶಂಕ್ ರಿಡಂಪ್ಷನ್ ಅಂತ ಒಂದು ಮೂವಿ ಇದೆ, ನೀವು ನೋಡಿರಬೇಕು. ದರ್ ಇಸ್ ಅ ಫೇಮಸ್ ಕೋಟ್ ಇನ್ ದಟ್ ಮೂವಿ, ಗೆಟ್ ಬಿಸಿ ಲಿವಿಂಗ್ ಆರ್ ಗೆಟ್ ಬಿಸಿ ಡೈಯಿಂಗ್ ಅಂತ. ಐ ಬಿಲೀವ್ ಇನ್ ದಟ್ ಕೋಟ್, ಐ ವಿಲ್ ಫಾಲೋ ದಟ್ ಕೋಟು. ನನ್ನ ಜೀವನದ ಸಿದ್ಧಾಂತ ಅದೇ. ಒಂದು, ನಾನು ಬದುಕೋಕ್ಕೋಸ್ಕರ ಬ್ಯುಸಿ ಇರಬೇಕು, ಇಲ್ಲ ಸಾಯಕ್ಕೋಸ್ಕರ ಬ್ಯುಸಿ ಇರಬೇಕು. ಡೋಂಟ್ ರಿಮೈನ್ ಸ್ಟ್ಯಾಟಿಕ್, ಡೋಂಟ್ ರಿಮೈನ್ ಸೈಲೆಂಟ್, ಡೂ ಸಮಥಿಂಗ್. ಸೊ ಏನಾದರೂ ಮಾಡ್ತಾ ಇರಿ ಅಂತ ಅಷ್ಟೇ. ಸೊ ಒಂದಿನ ಅದು ಕ್ಲಿಕ್ ಆಗೇ ಆಗುತ್ತೆ ಸರ್, ಡೆಫಿನೆಟ್. ಎನಿಥಿಂಗ್ ಕ್ಯಾನ್ ಬಿ ಸರ್. ಫಾರ್ ಎಕ್ಸಾಂಪಲ್, ನಾವು ಲೈಫನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ತೀವಿ ಅನ್ನೋದೇ ತುಂಬ ದೊಡ್ಡ ಇದಾಗಿದ್ದು. ಜೆರಿ ಸೈನ್ಫೀಲ್ಡ್ ಅಂತ, ಹಿ ಈಸ್ ಅ ಸ್ಟ್ಯಾಂಡಪ್ ಕಾಮಿಡಿಯನ್. ದಿಸ್ ಈಸ್ ವಾಟ್ ಈಸ್ ಲೈಫ್ ಅಂದರೆ ವೇಸ್ಟಿಂಗ್ ದ ಟೈಮ್ ಆ್ಯಸ್ ವಿ ವಿಶ್ ಅಂತ. ನಮ್ಗೆ ಇಷ್ಟ ಬಂದಂಗೆ ಟೈಮ್ ವೇಸ್ಟ್ ಮಾಡೋದೇ ಲೈಫ್. ಸೊ ಎನಿಥಿಂಗ್ ಬಟ್ ಬ್ಯುಸಿ ಇರಿ ಅಂತ. ಖಾಲಿ ಇದ್ದಷ್ಟು ನಿಮ್ಮ ತಲೆಯಲ್ಲಿ ಕೆಟ್ಟ ಯೋಚನೆಗಳು ಬರುತ್ತೆ. ಸೊ ಸಾಧ್ಯ ಆದಷ್ಟು ಬ್ಯುಸಿ ಇರಿ ಯಾವುದ್ರಲ್ಲಾದ್ರೂ. ಫಾರ್ ಎಕ್ಸಾಂಪಲ್, ಯು ಆರ್ ಬ್ಯುಸಿ ವಿತ್ ಸ್ಟಡಿ, ಪಾಡ್ಕಾಸ್ಟ್, ಜಾಬ್. ಸೊ ಐ ಆಮ್ ಬ್ಯುಸಿ ವಿತ್ ಮೆಂಟರ್ಶಿಪ್, ಫ್ಯಾಕಲ್ಟಿ ಆ್ಯಂಡ್ ಇದು. ಸೊ ದಿಸ್ ಈಸ್ ದ ಕಾಮನ್ ರೂಟೀನ್ ಆಫ್ ಅ ಸಕ್ಸಸ್ಫುಲ್ ಪೀಪಲ್. ಸೊ ಡೂ ದಟ್ ಅಂತ ಹೇಳ್ತೀನಿ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಂಗ್ ಅ ಪಾರ್ಟ್ ಆಫ್ Kannada Logi. ನನಗೆ ತುಂಬ ಖುಷಿ ಆಗ್ತಿದೆ. ಸ್ಪೆಷಲಿ ನಾನು UPSC ಆಸ್ಪೈರೆಂಟ್ ಆಗಿ UPSC ಯಾರು ಕ್ಲಿಯರ್ ಮಾಡೋದಲ್ಲ ಅವ್ರ ಜೊತೆ ಮಾತಾಡ್ತಿದ್ರೆ ನಾನು ಇನ್ನೊಂದು ಸ್ವಲ್ಪ ಜೋಶ್ ಜಾಸ್ತಿ ಬರುತ್ತೆ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಬಿಂಗ್ ಅ ಪಾರ್ಟ್ ಆಫ್ ಸರ್. ನಾನು ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಆಲ್ಸೋ. ಯು ಆರ್ ವೆರಿ ವಂಡರ್ಫುಲ್ ಪರ್ಸನ್. ಎಂಟೈರ್ ಪಾಡ್ಕಾಸ್ಟ್ ವಾಸ್ ವೆರಿ ನೈಸು, ತುಂಬ ಖುಷಿ ಆಯಿತು. ಆ್ಯಂಡ್ ದ ಕ್ವಶನ್ಸ್ ಯು ಆಸ್ಕ್ಡ್ ಆರ್ ವೆರಿ ಕಾಂಪ್ರಹೆನ್ಸಿವ್, ಖುಷಿ ಆಯಿತು. ಆ್ಯಂಡ್ ಟೀಮ್ ಆಲ್ಸೋ ವೆರಿ ಗುಡ್ ಟೀಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಮುಂದೆ ಯಾವುದೇ ಪೋಸ್ಟ್ ಸಿಗಲಿ ಸರ್, ಇಫ್ ಇನ್ ಕೇಸ್ IPS ಸಿಕ್ಕರೆ ಬೆಂಗಳೂರು ಕಮಿಷನರ್ ಆಗ್ಬೇಕಂತ ನಾನು ನಿಮ್ಮ ಮನೆ ನೋಡ್ಬೇಕು ಅದೊಂದು ಆಸೆ. IRS ಆದರೆ ಒಂದು ಟಾಪ್ ಚೀಫ್ ಕಮಿಷನರ್ ಆಗಿ ಅಲ್ಲಿ ಇರ್ಬೇಕು ಅದೊಂದು ಆಸೆ. ಅವಾಗ ಮತ್ತೆ ನಿಮ್ಮನ್ನ ಪಾಡ್ಕಾಸ್ಟ್ ಕರೆದಕ್ಕೆ ಬರ್ಬೇಕು ಸರ್. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ವೆರಿ ಮಚ್.